ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮ ಗುರುರಭೀಷ್ಟಾವಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಘ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಃ ಪೂರ್ಣಬೋಧ ಮತಾನುಗಾಗ ವೈಷ್ಣವ ವಿಷ್ಣು ಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮಜ್ಜುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ತೀವ್ರವ್ರತೋತೀಂದ್ರಿಯವಿತ್ ವಿದ್ಯಾಬ್ಧಿಸ್ತರ್ಕ ಪಂಡಿತಃ ಅನಿರುದ್ಧ ಪದಾಧಾರಃ ಪ್ರೇಷ್ಠ ಶಿಷ್ಯಸ್ತಮಾಯಯೌ ಸ್ವಸ್ತಿಯಸ್ತು. ಕಲಿಯುಗದಲ್ಲಿ ಆಚಾರ್ಯರ ಸೇವೆಯನ್ನ ಮಾಡಿ ಅವರ ಗ್ರಂಥಗಳ ಅಧ್ಯಯನವನ್ನ ಮಾಡಿ ಮೋಕ್ಷದ ಹಾದಿಯನ್ನು ಹಿಡಿಯಬಹುದು, ಮೋಕ್ಷವನ್ನ ಮುಟ್ಟಬಹುದು, ದೇವರನ್ನ ಕಾಣಬಹುದು, ಕಂಡಿದ್ದಾರೆ ಅಂತನ್ನುವುದಕ್ಕೆ ಅನೇಕ ದೃಷ್ಟಾಂತಗಳು ಇವೆ. ಅದರಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಕಾಣಲಿಕ್ಕೆ ಸಿಗುವಂತಹದ್ದು ವಿಷ್ಣು ತೀರ್ಥರು. ಆ ವಿಷ್ಣು ತೀರ್ಥರು ಹರಿಶ್ಚಂದ್ರ ಪರ್ವತದಲ್ಲಿ ಸಾಧನೆಯನ್ನ ಮಾಡಿಕೊಂಡು ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾರೆ. ಆ ಅಪರೋಕ್ಷ ಜ್ಞಾನವನ್ನ ಪಡೆದದ್ದನ್ನ ದೇವತೆಗಳು ಕೊಂಡಾಡಿದರಂತೆ. ದೇವರು ಎಂತಹ ಅನುಗ್ರಹ ಮಾಡಿದ ಈ ವಿಷ್ಣು ತೀರ್ಥರ ಮೇಲೆ. ಮಧ್ವಾನುಜೇ ಮಧ್ವನಾಥೋ ಯಂ ಪ್ರಸಾದಂ ವ್ಯದಾತ್ ತದಾ ಸಚಿತ್ತ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನವರ್ಣ್ಯತೆ. ವಿಷ್ಣು ತೀರ್ಥರ ಮೇಲೆ ಅನುಗ್ರಹ ಮಾಡಿದ್ದನ್ನ ನಾವು ವರ್ಣಿಸಲು ಸಾಧ್ಯ ಇಲ್ಲ. ಯಾಕೆ ವರ್ಣಿಸಲು ಸಾಧ್ಯ ಇಲ್ಲ? ಅದು ಗೌಪ್ಯವಾದದ್ದು, ಎಲ್ರಿಗೂ ಹೇಳಿಕ್ ಬರೋದಿಲ್ಲ. ದೇವರು ನನಗೇನು ಅನುಗ್ರಹ ಮಾಡಿದ್ದಾನೆ ಅಂತ ನಾನು ನಿಮಗೆ ಹೇಳಿಕ್ ಬರೋದೇ ಇಲ್ಲ, ಅಥವಾ ಹೇಳಿದ್ರೂ ಅದು ಅರ್ಥ ಆಗೋದೇ ಇಲ್ಲ. ಹೆಂಗರ್ಥ ಆಗಬೇಕು? ನನಗಾದ ಅನುಭವ, ನನಗಾದ ಅನುಗ್ರಹ ಅದು ನನ್ನ ಸ್ವಂತದ್ದು. ನಾನು ಹೇಳೋ ಪ್ರಯತ್ನ ಮಾಡಬಹುದೇ ವಿನಃ ಅದನ್ನು ನಿಮಗೆಲ್ಲ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವತ್ತು ವಿಷ್ಣು ತೀರ್ಥರಿಗೆ ಭಗವಂತ ಮಾಡಿದ ಅನುಗ್ರಹವನ್ನ ಎರಡು ಕಾರಣಕ್ಕಾಗಿ ನಾನು ಹೇಳೋದಿಲ್ಲ ಅಂತಾರೆ ನಾರಾಯಣ ಪಂಡಿತಾಚಾರ್ಯ. ಒಂದು, ಚಿತ್ತ ಅವಿಷಯತ್ವ, ನಮ್ಮ ತಲೆಗೆ ಹೋಗೋದೇ ಇಲ್ಲ ಅದು. ನಮ್ಮ ತಲೆ ಅದನ್ನು ಹಿಡ್ಕೊಳ್ಳುವಷ್ಟು ದೊಡ್ಡದು ಆಗೇ ಇಲ್ಲ ಇನ್ನು. ಚಿತ್ತ ಅವಿಷಯ. ಎರಡನೆಯದ್ದು ಗೋಪನೀಯ. ಕೆಲವು ರಹಸ್ಯ ಅಂತಿರ್ತಾವ, ಅವನ್ನ ಹೇಳಿಕ್ ಬರೋದಿಲ್ಲ. ಕೆಲವು ಏನ್ ಮಾಡ್ತಿರ್ತಾರೆ ಅಂದ್ರೆ ಇದನ್ನ ಯಾರ ಮುಂದೆ ಹೇಳ್ಬೇಡ್ರಿ ಅಂತ ಹೇಳ್ತಿರ್ತಾರೆ. ನೋಡ್ರಿ, ಯಾರ ಮುಂದೆ ಹೇಳ್ಬೇಡ್ರಿ, ನಿಮಗೊಬ್ಬರಿಗೆ ಹೇಳಿರ್ತೀನಿ ಅಂತ ಹೇಳ್ತಾರೆ.
ಅವರು ಪಾಪ ಒಳ್ಳೆಯವರು. ಇನ್ನೊಬ್ಬರ ಮುಂದೆ ಹೇಳಿ, ಯಾರ ಮುಂದೆ ಹೇಳಬೇಡ್ರಿ, ನೀವು ನಮ್ಮವರು ಅಂತ ಹೇಳಿದ್ದೇನೆ, ಮತ್ತೆ ಇನ್ಯಾರ ಮುಂದೆ ಹೇಳಬೇಡ್ರಿ ಅಂತ ಹೇಳಿದರೆ ಕೊನೆಗೆ ಇವರಿಗೆ ಬಂದ್ಬಿಟ್ಟಿರ್ತದೆ. ಅದು ಯಾವ ರಹಸ್ಯ ಇವ್ರು ಹೇಳಿರ್ತಾರಲ್ಲ ಅವರಿಗೆ, ನೀವು ಯಾರಿಗೆ ಹೇಳಬೇಡ್ರಿ, ಮತ್ತೆ ಅವನ್ನ ನಾನೇ ಹೇಳಿದ್ದು ಅಂತ. ಕೆಲವು ರಹಸ್ಯಗಳನ್ನ ಯಾರಿಗೂ ಹೇಳೋದಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಹಾಗೆ ಸಚಿತ್ತ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನವರ್ಣ್ಯತೆ. ಇದು ಗೋಪ್ಯವಾದದ್ದರಿಂದ ನಾನು ಯಾರಿಗೂ ಹೇಳೋದಿಲ್ಲ ಮತ್ತು ನಮ್ಮ ಬುದ್ಧಿಗೆ ಇದು ವಿಷಯವೂ ಅಲ್ಲ. ಹಾಗಾಗಿ ಇದನ್ನ ನೀವೇ ತಿಳಿದುಕೊಳ್ಳ್ರಿ. ಅಹೋ ಮಹಾಬೋಧ ಸೇವಾ ಮಹಿಮಾ ಅಸ್ಮಿನ್ ಯುಗೆ. ಇಂತಹ ಕರಾಳವಾದ ಕಲಿಯುಗದಲ್ಲೂ ಕೂಡ ಆಚಾರ್ಯರ ಸೇವೆಯಿಂದ ಫಲವನ್ನ ಪಡೆದಿದ್ದಾರೆ ಅಂತ ಹೇಳಿ ದೇವತೆಗಳು ಕೊಂಡಾಡಿದರಂತೆ. ಇಲ್ಲಿಗೆ ವಿಷ್ಣು ತೀರ್ಥರ ಚರಿತ್ರೆ ಮುಕ್ತಾಯ ಆಯಿತು. ಇನ್ನು ಮುಂದೆ ಇನ್ನೊಂದು 3-4 ಶ್ಲೋಕದಲ್ಲಿ ಅವರ ಶಿಷ್ಯರ ಕಥೆಯನ್ನು ಹೇಳಿ ಅದಾದ ಮೇಲೆ ಪದ್ಮನಾಭ ತೀರ್ಥರ ಮಹಿಮೆಯನ್ನು ಹೇಳುತ್ತಾರೆ. ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀಪದ್ಮನಾಭಾಹ್ವಯ ಅಂತ ಹೇಳಿ ಋಷಿಕೇಶ ತೀರ್ಥರೇನು ಕೊಂಡಾಡಿದ್ದಾರೆ ಪದ್ಮನಾಭ ತೀರ್ಥರನ್ನ, ಮಹಾನುಭಾವರನ್ನ. ಅವರ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಬಹಳ ಕಡಿಮೆ ಹೇಳಿದ್ದಾರೆ. ನಿಜವಾಗಿಯೂ ಪದ್ಮನಾಭ ತೀರ್ಥರು ಎಷ್ಟು ವರ್ಷ ಪೀಠದ ಮೇಲೆ ಇದ್ದದ್ದು, ಅವರು ಮಾಡಿರುವಂತಹ ಸಂಚಾರ, ವಾದಿ ನಿಗ್ರಹ, ಪಾಠ, ಗ್ರಂಥ ರಚನಾ, ಇವನ್ನೆಲ್ಲವನ್ನ ಹೇಳಬೇಕಾಗಿತ್ತು. ಸಂಕ್ಷೇಪದಲ್ಲಿ 1-2 ಮಾತ್ರ ಹೇಳಿ ಮುಗಿಸ್ಬಿಡ್ತಾರೆ. ಉಳಿದದನ್ನೆಲ್ಲ ಮತ್ತೆ ಆಚಾರ್ಯ ಚರಿತ್ರೆ ಹೇಳಬೇಕು ಅಂತ ಹೊರಡ್ತಾರೆ. ತೀವ್ರವ್ರತಃ ಅತೀಂದ್ರಿಯ ವಿದ್ಯಾಬ್ಧಿ ತರ್ಕ ಪಂಡಿತ ಅನಿರುದ್ಧ ಪದಾಧಾರ ಪ್ರೇಷ್ಠ ಶಿಷ್ಯ ತಮ್ ಆಯಯೌ. ಈ 115ನೇ ಶ್ಲೋಕದಲ್ಲಿ ಇದ್ದ ವಿಷಯ ಆಚಾರ್ಯರು ಬದರಿಗೆ ಹೋದ ಮೇಲೆ ನಡೆದ ಒಂದು ಘಟನೆ ಇದು. ಇಲ್ಲೇನು ಹೇಳಿಲ್ಲ, ಗೊತ್ತಾಗೋದಿಲ್ಲ. ಆದರೆ ಮುಂದಿನ ಶ್ಲೋಕಗಳನ್ನು ಓದಿದಾಗ ಇದು ಬದರಿ ಕ್ಷೇತ್ರಕ್ಕೆ ಆಚಾರ್ಯರು ಹೊರಟು ಹೋಗ್ತಾರಲ್ಲ ಮಧ್ವನವಮಿ ಎಂದು, ಅದೊಂದು ದೊಡ್ಡ ಕಥೆ ಇದೆ. ಮಧ್ವನವಮಿ ದಿವಸ ಹೇಗೆ ಹೋದ್ರು ಅನ್ನೋದೊಂದು ದೊಡ್ಡ ಕಥೆ ಇದೆ. ಎಲ್ಲ ಗದ್ಲು ಮಾಡಿ ಇಟ್ಬಿಟ್ಟಿದ್ದಾರೆಲ್ಲ ಸೇರಿ. ಅದು ಕೊನೆ ದಿವಸ ಹೇಳ್ತೀನಿ. ಪುಷ್ಪವೃಷ್ಟಿ ಮಾಡೋ ಕಾಲದಲ್ಲಿ ಏನು ಘಟನೆ ಆಯಿತು ಅಂತ ಹೇಳ್ತೀನಿ. ಹಾಗಾಗಿ ಆಚಾರ್ಯರು ಬದರಿಗೆ ಹೋಗುವಾಗ ಹೋದ ಮೇಲೆ ಉಡುಪಿಯ ಅಷ್ಟಮಠಾಧೀಶರು ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದಾಗ ಈ ಅನಿರುದ್ಧ ತೀರ್ಥರು, ಅನಿರುದ್ಧ ಪದಾಧಾರ, ಅನಿರುದ್ಧ ತೀರ್ಥರು ಅಂತೇನಿದ್ದಾರೆ, ಈ ಅನಿರುದ್ಧ ತೀರ್ಥರು ಇವರು ಸುಬ್ರಹ್ಮಣ್ಯ ಮಠದ ಮೂಲ ಯತಿಗಳು, ವಿಷ್ಣು ತೀರ್ಥರ ಶಿಷ್ಯರು. ವಿಷ್ಣು ತೀರ್ಥರ ಶಿಷ್ಯರಾಗಿ ಸುಬ್ರಹ್ಮಣ್ಯ ಮಠದ ಮೂಲ ಯತಿಗಳಾಗಿ ಇದ್ದ ಇವರು ಒಂದು ದಿವಸ ಹೋಗಿ ವಿಷ್ಣು ತೀರ್ಥರನ್ನ ಕರೆದ್ರಂತೆ. ದಯಮಾಡಿ ನೀವು ಬರಬೇಕು, ಆಚಾರ ಇಲ್ಲದೆ ನಮ್ಗೆ ಇರ್ಲಿಕ್ಕೆ ಆಗ್ತಿಲ್ಲ, ನೀವೂ ಇಲ್ಲ ಅಂದ್ರೆ ನಮ್ ಗತಿ ಏನು? ಇಬ್ರು ಹೊರಟು ಹೋಗ್ಬಿಟ್ರೆ ಅಣ್ಣ ತಮ್ಮಂದ್ರು. ಇದನ್ನ ಪ್ರಾರಂಭ ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಇಷ್ಟೆಲ್ಲ ಅನುಕೂಲ ಮಾಡಿ ಕೊಟ್ಟವ್ರು ನೀವು, ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡಿದವರು ನೀವೇ. ಇದಕ್ಕಿದ್ದಂಗೆ ನೀವು ಇಲ್ಲಿ ಪರ್ವತದಲ್ಲಿ ತಪಸ್ ಮಾಡ್ತಾ ಕೂತಿರೋದು, ಅವ್ರ ಬದರಿಯಲ್ಲಿ ಅಲ್ಲಿ ಕೂತ್ಕೊಳ್ಳೋದು, ಅದೃಶ್ಯ ರೂಪಪೀಠೋಸ್ತಿ ದೃಶ್ಯೋಸ್ತಿ ಬದರಿ ತಟೆ ಅಂತ ಇಲ್ಲಿ ಕಾಣಿಸ್ದೇ ಇದ್ದೀನಿ, ಅಲ್ಲಿ ಕಾಣಿಸಿಕೊಂಡಿದ್ದೀನಿ ಅಂತ ಇದ್ಬಿಟ್ರೆ ನಮ್ಮಂಥವರ ಗತಿ ಏನು? ನೀವು ಬರ್ರಿ ಅಂತ ಹೋಗಿ ಕರೆದು ಬಂದ್ರಂತ. ಅದನ್ನು ಹೇಳ್ತಾ ಇದ್ದಾರೆ. ತೀವ್ರ ವ್ರತಃ, ಅದ್ಭುತವಾದ ವ್ರತಗಳನ್ನ ಮಾಡಿದವರು, ಅತೀಂದ್ರಿಯವಿತ, ಅತೀಂದ್ರಿಯವಾದ ಜ್ಞಾನವುಳ್ಳವರು, ತ್ರಿಕಾಲ ಜ್ಞಾನವುಳ್ಳವರು, ವಿದ್ಯಾಬ್ಧಿ, ಜ್ಞಾನದ ಸಾಗರ ಆಗಿದ್ರು, ತರ್ಕ ಪಂಡಿತರಾಗಿದ್ರು. ಅಂತಹ ಅನಿರುದ್ಧ ತೀರ್ಥರು ಶಿಷ್ಯ ಪ್ರೇಷ್ಠ ಶಿಷ್ಯ, ವಿಷ್ಣು ತೀರ್ಥರ ಪ್ರೀತಿಪಾತ್ರರಾದ ಶಿಷ್ಯರು ತಮಾಯೋ ವಿಷ್ಣು ತೀರ್ಥರ ಹತ್ರ ಬಂದ್ರಂತ. ತೇನ ಸಂಪ್ರಾರ್ಥಿತಂ ಯಾಥಂ ರೂಪ್ಯಪೀಠಮಿಮಂ ಪುನಃ ಕೃತ್ಸ್ನಜ್ಞಂ ಕೃಪಯಾ ಸ್ವೇಷು ಸಂಪ್ರಾಪ್ತಂ ಮೇನಿರೇ ಪ್ರಜಾ. ತೇನ ಸಂಪ್ರಾರ್ಥಿತಂ, ಅವ್ರು ಪ್ರಾರ್ಥನೆ ಮಾಡಿಕೊಂಡ್ರು, ಬರ್ತೀರಾ ಉಡುಪಿಗೆ ಬರ್ತೀರಾ? ಹರಿಶ್ಚಂದ್ರ ಪರ್ವತದಲ್ಲಿ ಇದ್ದವರು ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಗುರುಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ, ಬರ್ರಿ ನಮ್ಮಲ್ಲಿ ಏನ್ಬೇಕಂತ. ಆಚಾರ ಮತ್ತೆ ಹಾಯ್ದು ಹೋಗ್ರಿ ನಮ್ಮಲ್ಲಿ, ಹಾಯ್ದು ಹೋಗ್ರಿ ಖಾಲಿ ಇರ್ತೀರಿ. ಹೆಂಗಿದ್ರು ಸಂಜೆಗೆ ಹೋಗ್ಬೇಕಾದ್ರೆ ಹಿಂಗೊಮ್ಮೆ ಹಾಯ್ದು ಬಿಡ್ರಿ. ಹೆಂಗೂ ನಮ್ಮನೆ ಮುಂದೆ ಹೋಗ್ತಿರ್ತಿರ್ಲಿಲ್ಲ, ಎಲ್ಲಿ ಬೇರೆ ಕಡೆ ಹೋಗಿ, ನಿಮ್ಗೆ ಎಲ್ಲಿ ಬೇರೆ ಇದಾರೆ ಹೋಗ್ಲಿಕ್ಕೆ ಮತ್ತೆ ಹಾಯ್ದು ಹೋಗ್ರಿ ಇನ್ಬಾರ್ದು. ಹಂಗೆಲ್ಲ ಗೌರವದಿಂದ ಬರ್ರಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಗುರುಗಳು ಮನಃಪೂರ್ವಕವಾಗಿ ಬರ್ತೀನಿ ಅಂತ ಅನಿಸ್ಬೇಕು. ಅದಕ್ಕೆ ಹೇಳಿದ್ರು ತೇನ ಸಂಪ್ರಾರ್ಥಿತಂ ಯಾತಂ ರೂಪ್ಯಪೀಠ ಇಮಂ ಪುನಃ. ರೂಪ್ಯಪೀಠ ಪುರಕ್ಕೆ ಬಂದರು, ಮತ್ತೆ ಉಡುಪಿಗೆ ಬಂದಿದ್ದಾರೆ.
ಬಂದ್ರೆ ಜನ ಎಲ್ಲ ಏನ್ ಅನ್ಕೊಂಡ್ರು ಅಂದ್ರೆ ಕೃತ್ಸ್ನಗ್ನಂ ಕೃಪಯಾ ಸ್ವೇಷು ಸಂಪ್ರಾಪ್ತಂ ಮೇನಿರೇ ಪ್ರಜಾಹ, ಮಧ್ವಾಚಾರ್ಯ ಮತ್ತೆ ಬಂದ್ರೇನೋ ಅನ್ಕೊಂಡ್ರಂತೆ. ಅಂದ್ರೆ ಏನ್ ಅರ್ಥ ಅದಕ್ಕೆ? ವಿಷ್ಣು ತೀರ್ಥರ ಮುಖದ ಹೋಲಿಕೆ ಆಚಾರ್ಯಂತ ಇತ್ತಂತೆ. ಇಷ್ಟೊತ್ತು ಹೇಳೇ ಇಲ್ಲ, ಈ ವಿಷಯವನ್ನು ಹೇಳೇ ಇಲ್ಲ. 4ನೇ ಸರ್ಗದಲ್ಲೇ ವಿಷ್ಣು ತೀರ್ಥರು ಹುಟ್ಟಿದ ಕಥೆ ಇದ್ರು 15ನೇ ಸರ್ಗದವರೆಗೂ ಕೂಡ ವಿಷ್ಣು ತೀರ್ಥರು ಬಂದ್ರೆ ಮಧ್ವಾಚಾರ್ಯೇ ಬಂದಂತೆ ಆಗಿತ್ತು ಅಂತ ಅನ್ನೋದನ್ನು ಹೇಳೇ ಇಲ್ಲ. ಕೃತ್ಸ್ನಗ್ನಂ ಕೃಪಯಾ ಸ್ವೇಷು ಸಂಪ್ರಾಪ್ತಂ ಮೇನಿರೇ ಪ್ರಜಾಹ, ನಮ್ಮ ಮೇಲೆ ದಯ ಮಾಡುವುದಕ್ಕೆ ಸಾಕ್ಷಾತ್ ಆಚಾರ್ಯೇ ಬಂದುಬಿಟ್ರೇನೋ ಅನ್ಕೊಂಡ್ಬಿಟ್ರಂತ. ಅಂದ್ರೆ ಇವರ ದೇಹದ ಅಳತೆ ಅಷ್ಟೇ ಇರಬೇಕು, ಮುಖದ ಹೋಲಿಕೆ ಹಾಗೆ ಇರಬೇಕು. ಅಣ್ಣ ತಮ್ಮ ಅಂದ್ರೆ ಒಂದ್ ಸ್ವಲ್ಪ ಹಂಗೆ ಇರ್ತಾರೆ ಬಿಡ್ರಿ. ಇನ್ ಕೆಲವು ವಿರುದ್ಧರು ಇದ್ದಿರ್ತಾವ, ಮತ್ತೆ ಎಲ್ಲಾನು ಹಂಗ ಇರ್ತಾವ ತಿಳ್ಕೊಳಕ್ ಹೋಗ್ಬೇಡ್ರಿ. ಕೇಳಿದ್ಮೇಲೆ ನಿಮ್ಮ ಅಣ್ಣನವ ಹೊನಸಂಗಿ ಇಲ್ಲಲ್ರಿಪಾ, ನಿಮ್ ತಮ್ಮನವ, ನೀವು ನೋಡಿದ್ರೆ ಹಿಂಗಿದ್ದೀರಿ, ಅವ್ರು ನೋಡಿದ್ರೆ ಹೆಂಗಿದ್ದಾರಂತಿರ್ತಾರಿಲ್ಲ. ಹಂಗ ಗೊತ್ತಾಗಂಗಿಲ್ಲ ಅಂತ ಕೆಲವು. ಒಂದು ಉತ್ತರ ಒಂದು ಪೂರ್ವ, ಇನ್ ಕೆಲವು ಅಣ್ಣ ಯಾವ್ದು ತಮ್ಮ ಯಾವ್ದು ಕನ್ಫ್ಯೂಸ್ ಆಗ್ತಾ ಇರ್ತಾವಂತ. ಎರಡು ಹಂಗೆ ಇರ್ತಾವ. ಅದಕ್ಕೆ ಹೇಳಿದ್ರು ನೀವೇನು ಆಚಾರ್ಯರೇ ಅನ್ಸ್ಬೇಕು, ಆದ್ರೆ ಆಚಾರ್ಯ ತಮ್ಮಂದ್ರು ಅವರು. ಹಾಗೆ ಅಷ್ಟು ಚೆನ್ನಾಗಿದ್ರಂತೆ. ಕೃತ್ಸ್ನಗ್ನ ಅಂತ ಮಧ್ವಾಚಾರ್ಯ ಮತ್ತೊಂದು ಹೆಸರು. ಕೃತ್ಸ್ನಗ್ನಂ ಕೃಪಯಾ ಸ್ವೇಷು ಸಂಪ್ರಾಪ್ತಂ ಮೇನಿರೇ ಪ್ರಜಾಹ. ಈ ವಿಷ್ಣು ತೀರ್ಥರಿಗೆ ಇನ್ನೊಬ್ಬ ಶಿಷ್ಯರಿದ್ರಂತ, ಬಾದರಾಯಣ ತೀರ್ಥರು ಅಂತ ಅವರ ಹೆಸರು. ಆ ಬಾದರಾಯಣ ತೀರ್ಥರು ಸೋರೆ ಮಠದ ಮೂಲ ಪುರುಷರು. ಇವರು ಸುಬ್ರಹ್ಮಣ್ಯ ಮಠದ ಮೂಲ ಪುರುಷರು ಅನಿರುದ್ಧ ತೀರ್ಥರು ಎಂಬುವರು. ಇವರು ಬಾದರಾಯಣ ಮಠದ ಮೂಲ ಪುರುಷರು. ಬಾದರಾಯಣ ತೀರ್ಥರು ಎಂಬುವರು ಸೋರೆ ಮಠಕ್ಕೆ ಮೂಲ ಪುರುಷರು. ಕವೀಂದ್ರ ತಿಲಕೋ ವಿದ್ವತ್ ಶೇಖರಸ್ತಾಪಸಾಗ್ರಣೀ ಮಧ್ವಕೇಳಿ ಶುಕೋಸ್ಯಾಭೂತ್ ಶಿಷ್ಯೋ ವ್ಯಾಸ ಪದಾಶ್ರಯ. ವ್ಯಾಸಪದ ವೇದವ್ಯಾಸ ದೇವರ ಹೆಸರು ಏನು? ಬಾದರಾಯಣ ಅಂತ. ಆ ಬಾದರಾಯಣ ಎಂಬ ಹೆಸರನ್ನ ಇಟ್ಟುಕೊಂಡಿರುವ ಶಿಷ್ಯರು ಅವರು ಸೋದೆ ಮಠದ ಮೂಲ ಯತಿಗಳು. ಅವರು ನಾರಾಯಣ ಪಂಡಿತಾಚಾರ್ಯ ಅಂತಾರೆ ಮಧ್ವಕೇಳಿ ಶುಕಃ. ಆಚಾರ್ಯ ಬಹಳ ಪ್ರೀತಿಯಿಂದ ಅವರನ್ನು ಬೆಳೆಸಿದ್ರಂತ. ಮಧ್ವಾಚಾರ್ಯರು ಬಾದರಾಯಣ ತೀರ್ಥರ ಮೇಲೆ ಬಹಳ ಪ್ರೀತಿ ಇತ್ತಂತ. ನೋಡ್ರಿ ಬರೆದಿದ್ದಾರೆ ಹೆಂಗೆ. ಶುಕಃ ಶುಕವಲ್ಲಾಳಿತ, ಹೇಗೆ ಮನೆಯಲ್ಲಿ ಗಿಳಿಯನ್ನ ಸಾಕಿರ್ತೀವಲ್ಲ ಹಾಗೆ ಗಿಳಿಯನ್ನ ಸಾಕಿದಂತೆ ಸಾಕಿ ಆಚಾರ್ಯವರಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರಂತ. ತಮ್ಮ ಹತ್ರ ಕೂಡಿಸ್ಕೊಳ್ಳೋದು, ತಮ್ಮ ಹತ್ರ ಮಲಗಿಸ್ಕೊಳ್ಳೋದು, ಓದು ಅಂತ ಹೇಳೋದು, ಅಭ್ಯಾಸ ಮಾಡಿಸೋದು, ಇವನ್ನೆಲ್ಲ ತಾವೇ ಮಾಡ್ತಿದ್ರಂತ. ಎಷ್ಟು ಪ್ರೀತಿ ಇರ್ಬೇಕಲ್ಲ. ಹೀಗೆ ಒಂದು ಮಾತಾಡ್ತಾರೆ. ಅಕ್ಷೋಭ್ಯ ತೀರ್ಥರ ಬಗ್ಗೆ ಹೇಳುವಾಗ ಟೀಕಾಕೃತ್ಪಾದರು ಹೇಳ್ತಾರೆ, ಶುಕವತ್ ಶಿಕ್ಷಿತಸ್ಯ ಮೇ ವಚೋಭಿರ್ ಅಮೃತಪ್ರಾಯೈಹಿ. ನಂಗೆ ಅಕ್ಷೋಭ್ಯ ತೀರ್ಥರ ಪಾಠ ಹೆಂಗೆ ಹೇಳ್ಕೊಟ್ಟಿದ್ದಾರೆ ಎಂದು ನೆನೆಸ್ಕೊಳ್ತಾರೆ ಗುರುಗಳನ್ನು. ಟೀಕಾಕೃತ್ಪಾದರಂತಾರೆ, ನಮ್ಮ ಗುರುಗಳು ಅಕ್ಷೋಭ್ಯ ತೀರ್ಥರು ನಂಗೆ ಪಾಠ ಹೇಳಿದ್ದು ಹೆಂಗೆ ಗೊತ್ತಾ? ಗಿಳಿಗೆ ಹೇಳಿದಂಗೆ ಹೇಳ್ಕೊಟ್ಟಿದ್ದಾರೆ. ಗಿಳಿಗೆ ಅದು ಮನುಷ್ಯರ ಭಾಷೆ ಮಾತಾಡ್ಲಿಕ್ಕೆ ಬರ್ತಿರೋದಿಲ್ರಿ ಪಾಪ, ಅದು ಪ್ರಾಣಿ, ಅದು ಪಕ್ಷಿ. ಅದಕ್ಕೆ ನಮ್ಮ ಭಾಷೆಯನ್ನ ಕಲಿಸುವುದಕ್ಕೆ ಎಷ್ಟು ಪೇಷನ್ಸ್ ಇರಬೇಕೋ, ಎಷ್ಟು ತಾಳ್ಮೆ ಇರಬೇಕೋ ಅಷ್ಟು ತಾಳ್ಮೆ ಇಟ್ಟುಕೊಂಡು ನಿಧಾನ ಕೇಳಿತಂದ್ರೆ ಇಡೀ ಶಾಸ್ತ್ರವನ್ನ. ಅದಕ್ಕೆ ಶುಕವತ್ ಶಿಕ್ಷಿತಸ್ಯಮೇ ವಚೋಭಿರ್ ಅಮೃತಪ್ರಾಯೈಹಿ. ಅವರು ಎಂದೂ ಸಿಟ್ಟು ಮಾಡಿಕೊಳ್ಳಿಲ್ಲ. ಮಾತಾಡಿದ್ರೆ ಅಮೃತವೇ ಸುರಿಸ್ತದೇನೋ ಅನ್ನೋ ಹಾಗೆ ಮಾತಾಡಿ ಪಾಠ ಹೇಳಿಕೊಟ್ರು ನನಗೆ ಅಕ್ಷೋಭ್ಯ ತೀರ್ಥರು ಅಂತ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳುವಾಗ, ಬೇರೆ ಗ್ರಂಥಗಳಲ್ಲಿ ಹೇಳುವಾಗ ಆ ಮಾತನ್ನಂತಾರೆ. ನಂಗೆ ಅಷ್ಟು ಪ್ರೀತಿ ಮಾಡಿದ ಅಕ್ಷೋಭ್ಯ ತೀರ್ಥರು ಅಂತ. ಗುರುಗಳನ್ನು ಹಿಂಗೆ ನೆನೆಸ್ಕೋಬೇಕು. ಅವರಂದ್ರು ಮಧ್ವಕೇಳಿ ಶುಕಃ. ಹೆಂಗಿದ್ರು ಅಂದ್ರೆ ಮಧ್ವಾಚಾರ್ಯರ ಪ್ರೀತಿ ಪಾತ್ರರಾದ ಗಿಳಿ ಇದ್ದಂತೆ ಇದ್ರಂತೆ. ಯಾರವರು? ಬಾದರಾಯಣ ತೀರ್ಥರು. ಅಸೌದಾಸ್ಯಂ ಧ್ರುವಂ ಯಾತಂ ಮಹಾಂತಂ ಮಹತಾಮಪಿ ವ್ಯಧಾದನುಗ್ರಹಂ ಕುರ್ವನ್ ಸಾಮರ್ಥ್ಯೈ ಕೌತುಕಂ ದೃಢಾಂ. ಈ ವಿಷ್ಣು ತೀರ್ಥರು ಬಾದರಾಯಣ ತೀರ್ಥರ ಮೇಲೆ ಭಾರೀ ಅನುಗ್ರಹವನ್ನ ಮಾಡಿದ್ರಂತೆ. ಅಸೌ ಧ್ರುವಂ ದಾಸ್ಯಂ ಯಾಂತಂ ಮಹಾಂತಂ ಮಹತಾಮಪಿ ಅನುಗ್ರಹಂ ವ್ಯಧಾತ್. ಯಾಕೆ ಅಷ್ಟು ಪ್ರೀತಿ? ಅದು ಹೆಂಗಿತ್ತು ಅಂದ್ರೆ ಸಾಮರ್ಥ್ಯೈ ದೃಢಾಂ ಕೌತುಕಂ. ಏನು ವಿಷ್ಣು ತೀರ್ಥರ ಸಾಮರ್ಥ್ಯ ಇದು, ಬಾದರಾಯಣ ತೀರ್ಥರ ಮೇಲೆ ಇಂಥ ಅನುಗ್ರಹ ಮಾಡಿಬಿಟ್ರಲ್ಲ ಅಂತ ಜನ ಎಲ್ಲ ಬೆರಗಾಗುವಂತೆ ಆಶೀರ್ವಾದ ಮಾಡಿದ್ರಂತೆ. ಅವರ ಶಿಷ್ಯರ ಕಥೆಯನ್ನೇ ಹೇಳ್ತಾ ಬರ್ತಾ ಇದ್ದಾರೆ. 119ನೇ ಶ್ಲೋಕಕ್ಕೆ ಹೇಳುವಾಗ ಮತ್ತೆ ತಿರುಗಿ ಹೋಗ್ಬಿಟ್ರು, ಕುಮಾರ ಪರ್ವತಕ್ಕೆ ಹೋದ್ರು. ಕುಮಾರ ಪರ್ವತದಲ್ಲಿ ಇವತ್ತಿಗೂ ಕೂಡ ವಿಷ್ಣು ತೀರ್ಥರು ಅಲ್ಲಿ ಇದ್ದಾರೆ ಅಂತ ಹೇಳಿ ಮುಕ್ತಾಯ ಮಾಡ್ತಾರೆ. ಈಗ
ಆರುರೋಹ ದುರಾರೋಹಂ ಸಪರೈಃ ಪ್ರೀತಿಕೃದ್ಧರೇಃ ಮಹಾಂತಂ ಮಹಿಮಾನಂಚ ಮಹೀದ್ರಂಚ ಗುಹಪ್ರಿಯಂ. ಆರುರೋಹ ಏರಿದ್ರು, ಬೆಟ್ಟ ಏರಿದ್ರು. ಹರೇಹೇ ಪ್ರೀತಿಕೃತ ದುರಾರೋಹಂ, ಇನ್ನೊಬ್ಬರಿಂದ ಏರ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಮಹಿಮೆಯನ್ನು ಹೊಂದಿದರು. ಗುಹಪ್ರಿಯಂ ಮಹೀಧ್ರಂ, ಷಣ್ಮುಖನಿಗೆ ಪ್ರಿಯವಾದ ಬೆಟ್ಟ ಅಂದ್ರೆ ಕುಮಾರ ಪರ್ವತ. ಆ ಕುಮಾರ ಪರ್ವತವನ್ನು ಏರಿದ್ದಾರೆ ಅಂತ ಹೇಳಿ ಇಲ್ಲಿಗೆ ವಿಷ್ಣುತೀರ್ಥರ ಚರಿತ್ರೆಯನ್ನ, ಅವರ ಶಿಷ್ಯರ ಚರಿತ್ರೆಯನ್ನು ಹೇಳಿ ಮುಗಿಸಿದರು. ಅಂದ್ರೆ ಆಚಾರ್ಯರ ಅನುಜರು, ಪೂರ್ವಾಶ್ರಮದ ತಮ್ಮಂದಿರು ವಿಷ್ಣುತೀರ್ಥರು ತಾವು ಶಾಸ್ತ್ರ ಮಾರ್ಗದಿಂದಲೂ ಯೋಗ ಮಾರ್ಗದಿಂದಲೂ ವಿಷ್ಣುವಿನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಬಹುದು. ಕಲಿಯುಗದಲ್ಲಿ ಶ್ರೀಮಧ್ವ ಶಾಸ್ತ್ರ ಅತ್ಯಂತ ಜಾಗರೂಕವಾಗಿರುವಂತಹದ್ದಾಗಿದೆ, ಶಕ್ತಿಯುತವಾಗಿದೆ ಅಂತನ್ನೋದನ್ನ ಪ್ರತ್ಯಕ್ಷ ಮಾಡಿ ತೋರಿಸಿ ತಮ್ಮ ಶಿಷ್ಯರಿಗೂ ಅದೇ ರೀತಿಯಿಂದ ಅನುಗ್ರಹವನ್ನ ಮಾಡಿ ತಾವು ಪುನಃ ಆ ಕುಮಾರ ಪರ್ವತದಲ್ಲಿ ಹೋಗಿ ನೆಲೆಸಿದರು. ಇವತ್ತಿಗೂ ಕುಮಾರ ಪರ್ವತದ ಗುಹೆಗಳಲ್ಲಿ ಇದ್ದಾರೆ, ಅವರು ಇನ್ನೂ ಇರ್ತಾರೆ. ಅವರಿಷ್ಟು ಬೇಗನೆ ತಮ್ಮ ಮೂಲ ರೂಪದಲ್ಲಿ ಸೇರುವುದಿಲ್ಲ. ಆಚಾರ್ಯರು ಇನ್ನೂ ಮೂಲ ರೂಪದಲ್ಲಿ ಸೇರಿಲ್ಲ. ಬದರಿಯಲ್ಲಿ ವೇದವ್ಯಾಸ ದೇವರ ಆಶ್ರಮದಲ್ಲಿ ಇವತ್ತಿಗೂ ಇದ್ದಾರೆ ಅಂತನ್ನುವುದು ಹಿಂದಿನವರೆಲ್ಲರ ಅಭಿಪ್ರಾಯ. ಇನ್ನು ಮುಂದೆ 120ನೇ ಶ್ಲೋಕದಿಂದ ಪದ್ಮನಾಭ ತೀರ್ಥರ ಮಹಾನುಭಾವರ ಮಹಿಮೆಯನ್ನ ಹೇಳ್ತಾರೆ. ಬಹಳ ಹೇಳಿಲ್ಲ, ಒಂದು 7 ಶ್ಲೋಕದಲ್ಲಿ ಪದ್ಮನಾಭ ತೀರ್ಥರ ಮಹಿಮೆಯನ್ನು ಹೇಳಿ ಮುಗಿಸ್ತಾರೆ. ಎಂಥವರು ಪದ್ಮನಾಭ ತೀರ್ಥರು? ಆಕೃಷ್ಟೋಸ್ಯ ಗುಣೈರ್ವ್ಯಾಪ್ತೈಃ ಯೋಗೋದಾಯ ಉಪಾಯಯೋ ಸಪದ್ಮನಾಭ ತೀರ್ಥಾಖ್ಯಃ ಶಿಷ್ಯೋನ್ಯೋಭೂತ್ ಸುಚೇತಸಃ. ಸುಚೇತಸಃ, ಮಧ್ವಾಚಾರ್ಯರಿಗೆ ಸುಚೇತಸ್ ಅಂತ ಮತ್ತೊಂದು ಹೆಸರು. ಸುಚೇತಸಃ ಮಧ್ವಾಚಾರ್ಯರ ಇನ್ನೊಬ್ಬ ಶಿಷ್ಯರು ಬಂದ್ರು. ಯಾರವರು? ಯೋ ಗೋದಾಯಾಹ ಉಪಾಯೌ, ಗೋದಾವರಿ ತೀರದಿಂದ ಬಂದಿದ್ದಾರಂತೆ. ಹೇಗ್ ಬಂದ್ರು ಅಂದ್ರೆ ಗುಣೈರಾಕೃಷ್ಟ, ಆ ಮಧ್ವಾಚಾರ್ಯರ ಗುಣಗಳ ಆಕರ್ಷಣೆಗೆ ಒಳಗಾಗಿ ಬಂದಿದ್ದಾರಂತೆ. ಗುಣಗಳ ಸೆಳೆತ, ರೂಪದ ಸೆಳೆತ ಅಲ್ಲ, ದುಡ್ಡಿನ ಸೆಳೆತ ಅಲ್ಲ, ಅಧಿಕಾರದ ಸೆಳೆತ ಅಲ್ಲ, ಅಂತಸ್ತಿನ ಸೆಳೆತ ಅಲ್ಲ, ಗುಣಗಳ ಸೆಳೆತಕ್ಕೆ ಒಳಗಾಗಿ ಬಂದಿದ್ದಾರಂತೆ. ಆಕೃಷ್ಟ ಅಸ್ಯ ಗುಣೈಃ ವ್ಯಾಪ್ತೈಃ, ಆಚಾರ್ಯರ ಕೀರ್ತಿ ಆಚಾರ್ಯರ ಗುಣಗಳು ಜಗತ್ತಿನ ತುಂಬ ವ್ಯಾಪಿಸಿ ಇದ್ರೆ ಅದರ ಪ್ರಭಾವಕ್ಕೆ ಒಳಗಾಗಿ ಅವರೆಲ್ಲ ಎಳೆದುಕೊಂಡು ಬಂದು ನಿಂತಿದ್ರಂತೆ. ಶೋಭನ ಭಟ್ಟರು ಅಂತ ಯಾರನ್ನ ನಾವು 9ನೇ ಸರ್ಗದಲ್ಲಿ ಕೇಳಿದ್ದೇವೆ, ಅದೇ ಶೋಭನ ಭಟ್ಟರು ಇವತ್ತು ಬಂದಿದ್ದಾರೆ. ಅವರಿಗೆ ಪದ್ಮನಾಭ ತೀರ್ಥರು ಅಂತ ಹೆಸರು. ಆಶ್ರಮ ಕೊಟ್ಟರು ಆಚಾರ್ಯರು, ಆಶ್ರಮ ಕೊಟ್ಟು ಪಾಠವನ್ನು ಹೇಳಿದರು ಅಂತ 121ನೇ ಪದ್ಯದಲ್ಲಿ ತಿಳಿಸ್ತಾರೆ. ಪದ್ಮನಾಭ ತೀರ್ಥರ ಬಗ್ಗೆ ಇಲ್ಲಿ ಹೇಳಿದ್ದು ಸ್ವಲ್ಪ ಇದೆ, ಆದರೆ ಶ್ರೀಮದ್ ಟೀಕಾಕೃತ್ಪಾದರು ತಮ್ಮ ಎಲ್ಲಾ ಗ್ರಂಥಗಳಲ್ಲಿ ಪದ್ಮನಾಭ ತೀರ್ಥರನ್ನ ಸ್ತೋತ್ರ ಮಾಡುತ್ತಾರೆ, ತಪ್ಪದೆ ಸ್ತೋತ್ರ ಮಾಡುತ್ತಾರೆ. ಎಲ್ಲೆಲ್ಲಿ ಟೀಕಾಕೃತ್ಪಾದರು ಗ್ರಂಥದ ರಚನೆ ಮಾಡ್ಲಿಕ್ಕೆ ಹೊರಡುತ್ತಾರೆ ಅಲ್ಲಲ್ಲಿ, ಉದಾಹರಣೆಗೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನವನ್ನ ಬರೀಬೇಕು, ಪದ್ಮನಾಭ ತೀರ್ಥರ ಸ್ತೋತ್ರವನ್ನ ಮಾಡಿ ಅವರ ಅನುಗ್ರಹ ನನ್ನ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಬಹಳ ಅದ್ಭುತ ಅದು. ಅನುವ್ಯಾಖ್ಯಾನಕ್ಕೆ ಶ್ರೀಮನ್ ನ್ಯಾಯಸುಧೆಯನ್ನು ರಚನೆ ಮಾಡಲಿಕ್ಕೆ ಹೊರಟ ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥರ ಸ್ತೋತ್ರವನ್ನ ಮಾಡಿ ಅವರ ಅನುಗ್ರಹ ನನ್ನ ಮೇಲೆ ಇರಲಿ ಅಂತ ಕೇಳಿಕೊಂಡು ಮುಂದೆ ಹೋಗ್ತಾರೆ. ರಮಾ ನಿವಾಸೋಚಿತವಾಸ ಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ. ಅವರು ವೈರಾಗ್ಯ ಭಾಗ್ಯ, ಮುಂದೆ ಸನ್ಯಾಯ ರತ್ನಾವಳಿ ಬರ್ತದೆ, ಅಲ್ಲಿ ಹೇಳ್ತೀನಿ. ಅವರ ಅನುಗ್ರಹ ನನ್ನ ಮೇಲೆ ಇರಲಿ. ಸಪದ್ಮನಾಭ ತೀರ್ಥಾಖ್ಯ, ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ ಟೀಕಾಕೃತ್ಪಾದರು, ವಿನಾ ಯದುಪಜೀವನಂ. ಅಕಸ್ಮಾತ್ ಪದ್ಮನಾಭ ತೀರ್ಥರು ಆಚಾರ್ಯರ ಗ್ರಂಥಗಳಿಗೆ ಮೊಟ್ಟ ಮೊದಲು ಸನ್ಯಾಸ ಟೀಕಾಕಾರರು ಅಂತ ಆಗದೆ ಟೀಕೆಯನ್ನು ಬರೆದಿದ್ದಿಲ್ಲ ಅಂತ ಆದರೆ ನಾನು ಯಾರ ಕೈ ಹಿಡ್ಕೊಂಡು ಆಚಾರ್ಯ ಗ್ರಂಥದಲ್ಲಿ ಪ್ರವೇಶ ಮಾಡಲಿ? ನಾನು ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಪ್ರವೇಶ ಮಾಡ್ತೇನೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಪ್ರವೇಶ ಮಾಡ್ತೇನೆ, ಗೀತಾ ತಾತ್ಪರ್ಯದಲ್ಲಿ ಪ್ರವೇಶ ಮಾಡ್ತೇನೆ ಅಂತ ಇದ್ರೆ ನನಗೆ ಒಂದೇ ಒಂದು ಧೈರ್ಯ. ಯಾವ ಧೈರ್ಯ ಅಂತ ಕೇಳಿದ್ರೆ ಪದ್ಮನಾಭ ತೀರ್ಥರಿದ್ದಾರೆ, ಅವರು ಕೈ ಹಿಡಿದುಕೊಂಡು ನನ್ನ ನಡೆಸ್ಕೊಂಡು ಹೋಗ್ತಾರೆ ಎಂಬೋ ಧೈರ್ಯ ಇದೆ ಅಂತ ಹೇಳ್ತಾರೆ. ಎಷ್ಟು ವಿಶ್ವಾಸ ನೋಡ್ರಿ ಪದ್ಮನಾಭ ತೀರ್ಥರ ಮೇಲೆ ಟೀಕಾಕೃತ್ಪಾದರಿಗಿದ್ದ ವಿಶ್ವಾಸ ಎಷ್ಟು ಅಂದ್ರೆ
ನಂಗೆ ಇಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ದಾರಿ ತಪ್ತೀನೇನೋ ಅಂತ ಅನಿಸಿದ್ರೆ ತಕ್ಷಣಕ್ಕೆ ಪದ್ಮನಾಭ ತೀರ್ಥರು ನೆನಪಾಗ್ತಾರೆ. ಪದ್ಮನಾಭ ತೀರ್ಥರು ಕೈ ಹಿಡ್ಕೊಂಡು ಹಾಗೆ ಹೋಗ್ಬೇಡ, ಈ ಮಾರ್ಗದಲ್ಲಿ ಬಾ ಅಂತ ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಬರೀತಾರೆ. ಪಾಠ ಹೇಳಿಕೊಟ್ಟವರು ಅಕ್ಷಭ್ಯ ತೀರ್ಥರು, ಟೀಕಾಕಾರರು ಪದ್ಮನಾಭ ತೀರ್ಥರು. ಹೋಗುವಾಗ ಆ ದಾರಿಯಲ್ಲಿ ಹೋಗುವಾಗ ಆಚಾರ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಪ್ರತಿ ಬಾರಿ ನನಗೆ ಸಹಾಯಕ್ಕೆ ಬರುವುದು ಪದ್ಮನಾಭ ತೀರ್ಥರ ಟೀಕೆ ಅಂತ ಬರೀತಾರೆ. ಎಷ್ಟು ಅದ್ಭುತ ಬರೆದಿರ್ಲಿಕ್ಕಿಲ್ಲ. ಆ ಪದ್ಮನಾಭ ತೀರ್ಥರ ಟೀಕಾ ಸಾರ ಏನಿದೆಯಲ್ಲ ಅದೇ ಸಮಗ್ರ ಸುಧಾ. ಪದ್ಮನಾಭ ತೀರ್ಥರ ಟೀಕೆಯಲ್ಲಿದ್ದ ಅಂಶಗಳೇನಿವೆಯಲ್ಲ ಅವುಗಳೆಲ್ಲ ಒಂದೇ ತತ್ವಪ್ರಕಾಶಿಕಾದಲ್ಲಿ ಬಂದದ್ದು. ಪದ್ಮನಾಭ ತೀರ್ಥರನ್ನ ಒಂದಿಂಚು ಆಚೆ ಈಚೆ ಹೋಗೋದಿಲ್ಲ ಟೀಕಾಕೃತ್ಪಾದರು. ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರು ಪಾಠ ಕೇಳುವಾಗಲೇನೆ ಟೀಕಾಕೃತ್ಪಾದರು ಪಾಠ ಕೇಳಿದ್ದು. ಪದ್ಮನಾಭ ತೀರ್ಥರು ಪಾಠ ಕೇಳುವಾಗ ಏನನ್ನ ಆಚಾರ್ಯರ ಕಡೆಗೆ ಡಿಸ್ಕಸ್ ಮಾಡಿದ್ರೋ ಅದನ್ನೆಲ್ಲ ಕೇಳಿಸಿಕೊಂಡವರು ಟೀಕಾಕೃತ್ಪಾದರು. ವ್ಯಾಖ್ಯಾಸ್ಯ ತೇಷ ಗೋರಾಟ್. ಹಾಗಾಗಿ ಆ ಪದ್ಮನಾಭ ತೀರ್ಥರು ಕೇಳಿದ ಪ್ರಶ್ನೆ, ಪದ್ಮನಾಭ ತೀರ್ಥರು ಕೇಳಿದಾಗ ಉತ್ತರ ಕೊಟ್ಟ ಆಚಾರ್ಯರ ಮಾತುಗಳು ಎಲ್ಲವೂ ಅವತ್ತಿನಿಂದ ಇವತ್ತಿನವರೆಗೆ ಬುದ್ಧಿಸ್ತವಾದದ್ರಿಂದ ಪದ್ಮನಾಭ ತೀರ್ಥರ ಬಗ್ಗೆ ಕೊಂಡಾಡ್ತಾ ಇದ್ರೆ ಆಶ್ಚರ್ಯ ಆಗ್ತದೆ. ಬೇರೆ ದಾರಿ ಇಲ್ಲ ನನಗೆ, ಪದ್ಮನಾಭ ತೀರ್ಥರು ಬೇಕು ಅಂತ ಹೇಳ್ತಾರೆ. ಅಕ್ಷಭ್ಯ ತೀರ್ಥರು ಪಾಠ ಹೇಳಿದವರು, ಸನ್ಯಾಸ ನೀಡಿದವರು, ಉತ್ತರಾಧಿಕಾರ ನೀಡಿದವರು ಎಲ್ಲ ಸರಿ, ಆದರೆ ನನ್ನ ಕೈ ಹಿಡ್ಕೊಂಡು ಹೋಗುವಂತಹ ಮುಖ್ಯ ಗುರುಗಳು ಪದ್ಮನಾಭ ತೀರ್ಥರು ಅಂತಂತಾರೆ. ಅದಕ್ಕೆ ಅಂಥ ಪದ್ಮನಾಭ ತೀರ್ಥರ ಮಹಿಮೆಯನ್ನು ಹೇಳ್ತಾರೆ. ಆಕೃಷ್ಟೋಸ್ಯ ಗುಣೈರ್ವ್ಯಾಪ್ತ ಯೋಗೋದಾಯ ಉಪಾಯೌ ಸಪದ್ಮನಾಭ ತೀರ್ಥಾಖ್ಯ ಶಿಷ್ಯೋನ್ಯೋಭೂತ್ ಸುಚೇತಸಃ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳಿ ಮುಂದೆ ಹೋಗ್ತೀನಿ. ಪಂಢರಪುರದಲ್ಲಿ ಯಾರ್ಯಾರು ನೀವು ಪಂಢರಪುರಕ್ಕೆ ಹೋಗಿದ್ದೀರಿ ಅವರೆಲ್ಲ ಅಲ್ಲಿರುವ ಉತ್ತರಾದಿ ಮಠವನ್ನ ನೋಡಿರ್ತೀರಿ. ಯಾಕೆ ಅಂದ್ರೆ ಅಲ್ಲಿ 3 ವೃಂದಾವನಗಳಿವೆ. ಒಂದು ವೇದನಿಧಿ ತೀರ್ಥರದ್ದು, ಇನ್ನೊಂದು ರಘುತ್ತಮ ಸ್ವಾಮಿಗಳದ್ದು ಮೃತ್ತಿಕಾ ವೃಂದಾವನ, ಇನ್ನೊಂದು ಸತ್ಯಧ್ಯಾನ ತೀರ್ಥರದು ಮೂಲ ವೃಂದಾವನ. ಅದೊಂದೇನು ಮಠ ಇದೆ. ಈ ಮಠ ಮೊದಲು ಕಟ್ಟಿಸಿದವರು ಪದ್ಮನಾಭ ತೀರ್ಥರು, ಗೊತ್ತಿರಬೇಕು ನಮಗದು. ಆ ಮಠವನ್ನ ಮೊಟ್ಟ ಮೊದಲು ಕಟ್ಟಿಸಿದ ಮಹಾನುಭಾವರು ಪದ್ಮನಾಭ ತೀರ್ಥರು. ಶೋಭನ ಭಟ್ಟರಾಗಿದ್ದಾಗ ಅಥವಾ ಪದ್ಮನಾಭ ತೀರ್ಥರಾದ ಮೇಲೆ ಅದನ್ನು ಕಟ್ಟಿಸಿದ್ದು. ಯಾಕೆ ಅಂದ್ರೆ ಆಚಾರ್ಯರು ಸಂಚಾರತ್ವೇನ ಪಂಢರಪುರಕ್ಕೆ ಬಂದಾಗ ಇಳಿದುಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆ ಆಗಲಿ ಅಂತ ಅನ್ನೋದಕ್ಕಾಗಿ ಆ ಮಠವನ್ನು ಕಟ್ಟಿಸಿದ್ರಂತೆ. ಆಶ್ಚರ್ಯ, ನಮ್ಗೆ ಗೊತ್ತೇ ಇರೋದಿಲ್ಲ ಎಲ್ಲ ಇತಿಹಾಸಗಳು. ಪಂಢರಪುರಕ್ಕೆ ಬೇಕಾದ ಸರ್ತಿ ಹೋಗಿ ಬಂದೀವಿ. ವಿಠ್ಠಲನ ದರ್ಶನ ಆಗ್ಯದ, ಸತ್ಯಧ್ಯಾನ ತೀರ್ಥರ ದರ್ಶನ ಆಗ್ಯದ, ವೇದನಿಧಿ ತೀರ್ಥರ ದರ್ಶನವೂ ಆಗ್ಯದ, ಎಲ್ಲ ಆಗ್ಯದ. ಆದರೆ ಆ ಮಠವನ್ನ ಕಟ್ಟಿಸಿದವರು ಪದ್ಮನಾಭ ತೀರ್ಥರು ಅಂತ ಗೊತ್ತಿಲ್ಲ ನಮಗೆ. ಆ ಪದ್ಮನಾಭ ತೀರ್ಥರು ಅಲ್ಲಿ ಆಚಾರ್ಯರು ಇಳ್ಕೊಳ್ಳಿ, ಯಾತ್ರೆಗೆ ಬಂದಾಗ ಹೋಗ್ತಾ ಬರ್ತಿರ್ಬೇಕಾಗ್ತದೆ ಅಂತ ತಿಳಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ರು. ಆ ಮಠ ಕಾಲಾಂತರದಲ್ಲಿ ಶಿಥಿಲಗೊಂಡು ಜೀರ್ಣಗೊಂಡು ಬಿದ್ರೆ ಅದನ್ನ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ನರಸಿಂಹಾಚಾರ್ಯರಾಗಿದ್ದಾಗಲೇ ಜೀರ್ಣೋದ್ಧಾರವನ್ನ ಮಾಡಿದ್ರಂತೆ. ಮತ್ತೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಆ ಮಠದ ಜೀರ್ಣೋದ್ಧಾರವನ್ನ ಮಾಡಿದ್ದು. ಅದೆಲ್ಲ ಮತ್ತೆ ಬಿಳಿಸಿ ಚಂದ ಕಟ್ಟಿಸಿ, ಅದು ಅಂಥೇಳೆ ನಮ್ ಗುರುಗಳು ಕಟ್ಟಿಸಿದ್ದು ಅನ್ನೋದಕ್ಕೆ ವೇದನಿಧಿ ತೀರ್ಥರ ವೃಂದಾವನ ಅಲ್ಲೇ ಅದರಿ. ವೇದನಿಧಿ ತೀರ್ಥರು ವಿದ್ಯಾಶ್ರಮ ಶಿಷ್ಯಂದ್ರು. ಆ ವೇದನಿಧಿ ತೀರ್ಥರು ಏನ್ ಮಾಡಿದ್ರು ಅಂದ್ರೆ ಇದು ನಮ್ ಗುರುಗಳು ಕಟ್ಟಿಸಿದ ಮಠ ಅಂತ ಅಭಿಮಾನದಿಂದ ಅಲ್ಲೇ ಕೂತ್ಕೊಂಡ್ಬಿಟ್ರು. ಅದಕ್ಕೆ ಪದ್ಮನಾಭ ತೀರ್ಥರು ವಿದ್ಯಾಧೀಶ ತೀರ್ಥರು ಕಟ್ಟಿಸಿದ್ದು ಅಂತ ತಿಳ್ಕೊಂಡು ಹೇಳಿ ಸತ್ಯಧ್ಯಾನ ತೀರ್ಥರಂದ್ರು ನಾನು ಇಲ್ಲೇ ಕೂತ್ಬಿಡ್ತೀನಿ ಅಂತ ಅವರು ಅಲ್ಲೇ ಕೂತ್ಕೊಂಡ್ಬಿಟ್ರು. ಅದು ಪದ್ಮನಾಭ ತೀರ್ಥರಿಂದ ಮೊಟ್ಟ ಮೊದಲು ಜಾಗವನ್ನ ತೆಗೆದುಕೊಂಡು ಆಚಾರ್ಯರಿಗಾಗಿ ಆ ಮಠ ಇದೆಯಲ್ಲ ಅದು ಆಚಾರ್ಯರ ಪಾದಸ್ಪರ್ಶಕ್ಕೆ ಒಳಗಾದ ಮಠ. ಇನ್ನೊಂದು ಸಾರ್ತಿ ಪಂಢರಪುರಕ್ಕೆ ಹೋದ್ರೆ ಆ ಮಠದಲ್ಲಿ ನೀವು ಹೋಗ್ತಾ ಇರುವಾಗ ಅನುಸಂಧಾನ ಮಾಡಿಕೊಳ್ಳ್ರಿ. ಇಲ್ಲೆಲ್ಲ ಆಚಾರ್ಯರು ಕುಳಿತುಕೊಂಡಿದ್ರು, ಪದ್ಮನಾಭ ತೀರ್ಥರು ಕೂತಿದ್ದು ಪಾಠ ಹೇಳಿದ್ದು ಅಂದ್ರೆ ಏನ್ ಆಶ್ಚರ್ಯ ಆಗ್ತದೆ, ಏನ್ ಆಶ್ಚರ್ಯ ಆಗ್ತದೆ. ಸುಮ್ಮನೆ ಹೋಗ್ತಿರ್ತೀವಿ ಉದ್ದಕ್ಕೆ. ನಮ್ಮ ಯಾತ್ರಾ ಎಲ್ಲ ಹೆಂಗಿರ್ತಾವೆ ಅಂದ್ರೆ ಉದ್ದಕ್ಕೆ ಹೋಗಿ ಬಂದ್ಬಿಡಿದ್ರಿ. ಅದು ಹಿಂಗ್ ಹೋಗುದು, ಬಿಟ್ಟಪ್ಪನೊಂದು ಹಿಂಗ ಧಲಿ ಘಡ್ಸಿ ಅವ್ನು ಮುಗೀತ ಅವ್ನು ಬಂದ್ಬಿಟ್ರೆ ಮುಗಿದು ಹೋದ್ ಕೆಲಸ. ಭಾಳ ಅಂದ್ರೆ ಆ ಪುರಂದರದಾಸರದ ಒಂದು ಕಂಬ. ಯಾಕಂದ್ರೆ ಅವ ಮುಯ್ಯಕ್ಕೆ ಮುಯ್ಯ ತೀರಿತು ಅಂತ ಒಂದು ಹಾಡು ಹಾಡ್ಯಾರ. ಅಲ್ಲಿ ಹೋಗ್ಕೊಂಡು ನಮಗೆ ಹಾಡು ನೆನಪು ಬರ್ತದೆ. ಒಂದು ಮುಯ್ಯಕ್ಕೆ ಮುಯ್ಯ ಅದು ಹಾಡು ಹಾಡೋದು ಬಂದ್ಬಿಡೋದು ಅಷ್ಟು ಕೆಲಸ. ನೋಡ್ಬೇಕು, ಬಹಳ ಅದ್ಭುತ ಅದು. ಆ ಭೂಮಿ ಆಚಾರ್ಯರ ಪಾದಸ್ಪರ್ಶಕ್ಕೆ ಒಳಗಾದ ಭೂಮಿ. ಆ ಭೂಮಿ ಪದ್ಮನಾಭ ತೀರ್ಥರ ಪಾದಸ್ಪರ್ಶಕ್ಕೆ ಒಳಗಾದ ಭೂಮಿ. ಜೀರ್ಣೋದ್ಧಾರ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಮಾಡಿರುವಂತಹದ್ದು. ಅಂಥ ಮಠ, ಅದನ್ನ ಅಂಥವರು ಪದ್ಮನಾಭ ತೀರ್ಥರು ಆಚಾರ್ಯರಿಗಾಗಿ ಮೊದಲು ವ್ಯವಸ್ಥೆ ಮಾಡಿದವರು. ಆಕೃಷ್ಟೋಸ್ಯ ಗುಣೈರ್ವ್ಯಾಪ್ತ ಯೋಗೋದಾಯ ಉಪಾಯೌ ಸಪದ್ಮನಾಭ ತೀರ್ಥಾಖ್ಯ ಶಿಷ್ಯೋನ್ಯೋಭೂತ್ ಸುಚೇತಸಃ. ಹೆಂಗ್ ಸೇವಾ ಮಾಡಿದ ಆಚಾರ್ಯದು ಅಂತ ಮುಂದಿನ ಶ್ಲೋಕ 121. ಶ್ರುತ್ಯಾ ಮತ್ಯಾ ಸದಾ ಭಕ್ತ್ಯಾ ವಿರಕ್ತ್ಯಾ ನಿತ್ಯ ಸೇವಯಾ
ಯಸ್ಮೈ ಪ್ರಸನ್ನ ಪ್ರಾಜ್ಯೇಕ್ಷಃ ಸದ್ಯೋ ವಿದ್ಯಾಂ ದದೌ ಶುಭಾಂ. ಪ್ರಾಜ್ಯೇಕ್ಷಃ ಅಂತ ಮಧ್ವಾಚಾರ್ಯ ಹೆಸರು. ಮತ್ತೆ ಪ್ರಾಜ್ಯೇಕ್ಷಃ ಶ್ರುತ್ಯ ವೇದಾಂತ ಶಾಸ್ತ್ರಸ್ಯ ಶ್ರವಣೇನ ಮತ್ಯ ಮನನೇನ ಸದಾ ಭಕ್ತ್ಯ ವಿರಕ್ತ್ಯ ನಿತ್ಯ ಸೇವಯ. ಯಾವಾಗಲೂ ಗುರುಭಕ್ತಿ, ಯಾವಾಗಲೂ ವೈರಾಗ್ಯ, ನಿತ್ಯದಲ್ಲಿ ಗುರು ಸೇವಾ. ಇದರಿಂದ ಪ್ರಸನ್ನರಾದ ಪ್ರಾಜ್ಯೇಕ್ಷಃ ಮಧ್ವಾಚಾರ್ಯರು ಸದ್ಯೋ ವಿದ್ಯಾಂ ದದೌ ಶುಭಾಂ ಪಾಠ ಹೇಳಿ ಆಶ್ರಮ ಕೊಟ್ಟು ಉದ್ಧಾರ ಮಾಡಿಬಿಟ್ಟು ತಕ್ಷಣದಲ್ಲಿ ಅವರ ಸೇವೆ ಅವರದನ್ನು ನೋಡಿ ಬಹಳ ಪ್ರೀತರಾಗಿ ಅವರಿಗೆ ಪರತತ್ವ ವಿದ್ಯಾಂ ಶುಭಾಂ ವಿದ್ಯಾಂ ಒಳ್ಳೆ ವಿದ್ಯೆಯನ್ನು ಕೊಟ್ಟರು, ಸನ್ಯಾಸವನ್ನು ಕೊಟ್ಟರು, ಪರಮಾನುಗ್ರಹವನ್ನು ಮಾಡಿದ್ದಾರೆ. ಪದ್ಮನಾಭ ತೀರ್ಥರು ಅವರದ್ದು 122ನೇ ಶ್ಲೋಕದಲ್ಲಿ ವೇದಾಂತಾಬ್ಧಿಂ ನಯೋ ಜಾತು ನಹೋ ಜಹೋ ವಿದ್ವತ್ತಿಮಿಂಗಿಲಃ ಯುಕ್ತಿ ಪ್ರವಾಹ ಸಂಭ್ರಂಭಾತ್ ಪರಶಾಸ್ತ್ರ ನದೀಚರಃ. ಎಂದೆಂದೂ ಕೂಡ ಪದ್ಮನಾಭ ತೀರ್ಥರೆಂಬ ತಿಮಿಂಗಿಲ, ನೋಡ್ರಿ ಈ ಶಬ್ದ ಹಾಕಿದ್ರು. ಪದ್ಮನಾಭ ತೀರ್ಥರ ವರ್ಣಿಸುವಾಗ ನಾರಾಯಣ ಪಂಡಿತಾಚಾರ್ಯರಿಗೆ ನೆನಪಾದ ಶಬ್ದ ಏನು ಅಂದ್ರೆ ತಿಮಿಂಗಿಲ ಅಂತ ನೆನಪಾಗ್ಯದು. ತಿಮಿಂಗಿಲ ಅಂದ್ರೆ ಏನ್ರಿ? ಅದು ಎಲ್ಲಾರನ್ನೂ ಹೊಡೆದು ಹಾಕೋದು. ಅದ್ರದ್ದು ದೇಹ ನೋಡಿದ್ರೆ ಹೆದರಿಕೆ ಆಗ್ತಿರ್ತದೆ. ತಿಮಿಂಗಿಲದ್ದು ತೋರಿಸ್ತಿರ್ತಾರಲ್ಲ ಟಿವ್ಯಾಗ. ನಾವೇನು ಸಮುದ್ರಕ್ಕೆ ಹೋಗಿ ನೋಡೋ ಅಷ್ಟರೊಳಗೆ ಅದ ಟಿವ್ಯಾಗ ಏನು ತೋರಿಸಿರ್ತ ಅಷ್ಟು ನೋಡ್ರೆ ಸಾಕು. ತಿಮಿಂಗಿಲ ಅಂತ ಕರಿತೀವಿ ಅದನ್ನು. ಪ್ರಾಣಿ, ದೊಡ್ಡ ಪ್ರಾಣಿ. ಅದು ಬಡಿದ್ರೆ ದೊಡ್ಡ ದೊಡ್ಡ ಹಡಗುಗಳೇ ಮುಳುಗಿ ಹೋಗ್ತಾವಂತ, ಅಷ್ಟು ದೊಡ್ಡ ಸಾಮರ್ಥ್ಯ ಇರ್ತದೆ ಅದಕ್ಕೆ. ಅಂಥ ಅದು ಯಾರು ಅಂದ್ರೆ ಪದ್ಮನಾಭ ತೀರ್ಥರೆಂಬವರು ತಿಮಿಂಗಿಲ ಅಂತ ಕರಿತಿರ್ತಾರೆ. ನಮ್ಮ ಗುರುಗಳು ಹೇಳ್ತಿರ್ಬೇಕು, ಯಾರ ಬಹಳ ದೊಡ್ಡವ್ರು ಪಂಡಿತರು ಅಂತ ಹಿಂಗೆ ನಾವು ಅಗ್ರಿ ಓದ್ಲಿಕ್ಕೆ ಹೋದಾಗ ಎಲ್ಲ ನಮಗೆ ಆಶ್ಚರ್ಯ, ಕುತೂಹಲ. ಅವ್ರಂಥವ್ರು ಇವ್ರಿಂಥವ್ರು ಅಂತ ಹಿಂಗೆ ಮಾತಾಡ್ತಿರ್ತಮ್ಮ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೇ ಅಂತ ಹೇಳ್ತಿರ್ಬೇಕು ನಮ್ಮ ಗುರುಗಳು. ಇದೇನ್ ದೊಡ್ಡದಲ್ಲೋ, ಇದಕ್ಕಿಂತ ಇನ್ನೊಂದು ದೊಡ್ಡ ಪ್ರಾಣಿ, ಅದಕ್ಕಿಂತ ಇನ್ನೊಂದು ದೊಡ್ಡ ಪ್ರಾಣಿ ಇದ್ದೇ ಇರ್ತಾವ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೇ ಅಂತ ಹೇಳ್ಬೇಕು. ತಿಮಿಂಗಿಲ ನುಂಗ್ ಹಾಕೋ ಪ್ರಾಣಿ, ಅದನ್ನ ನುಂಗ್ ಹಾಕೋ ಪ್ರಾಣಿಗಳು ಅವ ಭೂಮಿಯೊಳಗೆ ಅಂತ ಹೇಳ್ಬಿಡ್ಬೇಕು. ಅಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಪಂಡಿತರು ಯಾವಾಗ್ಲೂ ಇದ್ದೇ ಇದ್ದಾರ್ರಿ. ಅದಕ್ಕೆ ಪದ್ಮನಾಭ ತೀರ್ಥರು ಅಂದ್ರೆ ಯಾರು ಅಂದ್ರೆ ತಿಮಿಂಗಿಲ ಅಂತ. ತಿಮಿಂಗಿಲ ಎಲ್ಲಿರ್ತದೆ? ಸಮುದ್ರದಾಗ ವಾಸ. ವಿಹಾರ ಎಲ್ಲಿ ಅಂದ್ರೆ ನದಿಯೊಳಗೆ. ಆಗೊಮ್ಮೀಗೊಮ್ಮೆ ನದಿಗೆ ಹೋಗಿ ಬಂದಿರ್ತದಂತ. ನಿಜವಾಗ್ಲಿ ಇರೋದು ಯಾವಾಗ ಎಲ್ಲಿರ್ತದೆ? ಅದು ಸಮುದ್ರದಲ್ಲಿ ಇರ್ತದೆ. ಹಂಗಾರೆ ಪದ್ಮನಾಭ ತೀರ್ಥರೆಂಬ ತಿಮಿಂಗಿಲ ಯಾವ ಸಮುದ್ರದಲ್ಲಿ ಇತ್ತು ಅಂತ ಕೇಳಿದ್ರೆ ವೇದಾಂತ ಶಾಸ್ತ್ರವೆಂಬ ಸಮುದ್ರದಲ್ಲಿ ಯಾವಾಗ್ಲೂ ಇರ್ತಿತ್ತಂತೆ. ಆಗೀಗ ಸ್ವಲ್ಪ ಸ್ವಲ್ಪ ನದಿಗೆ ಹೋಗಿ ಬರ್ತಿತ್ತಂತೆ. ಯಾವುದು ಅಂದ್ರೆ ತರ್ಕಶಾಸ್ತ್ರವೆಂಬ ನದಿಗೆ ಹಿಂಗ್ ಹೋಗಿ ವಿಹಾರ ಮಾಡಿ ಬರ್ತಿತ್ತಂತೆ. ತರ್ಕಶಾಸ್ತ್ರವೆಂಬ ನದಿಯಲ್ಲಿ ವಿಹಾರ ಮಾಡಿ ವೇದಾಂತ ಶಾಸ್ತ್ರವೆಂಬ ಸಮುದ್ರದಲ್ಲಿ ವಾಸ ಮಾಡ್ತಿತ್ತು ಅಂದ್ರೆ ಅಷ್ಟು ಪಂಡಿತರಿದ್ರು ಅಂತ ಅರ್ಥ. ಅದಕ್ಕೆ ಹೇಳಿದ್ರು ನೋಡ್ರಿ, ವೇದಾಂತಾಬ್ಧಿಂ ನಯೋ ಜಾತು ಜಹೋ ವಿದ್ವತ್ತಿಮಿಂಗಿಲಃ ಯುಕ್ತಿ ಪ್ರವಾಹ ಸಂಭ್ರಂಭಾತ್ ಪರಶಾಸ್ತ್ರ ನದೀಚರಃ. ಆ ಯುಕ್ತಿಗಳು ಏನೇನವ ಎಂಬುದನ್ನು ತಿಳಿದು ನಿರಾಕರಣೆ ಮಾಡಬೇಕು ಅಂತ ಆ ನದಿಗಳಲ್ಲೂ ಸಂಚಾರ ಮಾಡ್ತಿದ್ರು. ಆದರೆ ಮೂಲ ಅವರ ವಾಸಸ್ಥಾನ ಯಾವುದು ಅಂತಂದ್ರೆ ವೇದಾಂತ ಶಾಸ್ತ್ರ, ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ತಿಳ್ಕೊಬೇಕಂತೆ. ಹೆಡ್ ಆಫೀಸ್ ಅಂತ ಇರ್ತದೆ ನೋಡ್ರಿ. ಹೆಡ್ ಆಫೀಸ್ ಅನ್ನಂಗಿಲ್ಲ, ಹೆಡ್ ಆಫೀಸ್ ಅಂತ ಒಂದು ಇರ್ತದೆ, ಬ್ರಾಂಚಸ್ ಅಂತ ಇರ್ತಾವೆ. ಉಳಿದು ಎಲ್ಲ ಏನಿರ್ತಾವ ನೋಡ್ರಿ, ಅವೆಲ್ಲ ಅವು ಶಾಖೆಗಳು. ಮೂಲ ಯಾವುದು ಅಂದ್ರೆ ಇದು ಅಂತ ಇರ್ತಾರಲ್ಲ, ಹಾಗೆ ಪದ್ಮನಾಭ ತೀರ್ಥರ ಹೆಡ್ ಆಫೀಸ್ ಯಾವುದು ಅಂದ್ರೆ ವೇದಾಂತ ಶಾಸ್ತ್ರ. ಬ್ರಾಂಚಸ್ ಯಾವುದು ಅಂದ್ರೆ ತರ್ಕಶಾಸ್ತ್ರ, ವ್ಯಾಕರಣ, ಆ ಕಡೆ ಈ ಕಡೆ ಹೋಗಿ ಬರ್ತಿದ್ರು ಅಂತ ಸ್ವಲ್ಪ. ಅದನ್ನ ಹೇಳಿದರು. ಇನ್ನು ಇವರು ಪ್ರವಚನ, ಇವರ ಪಾಠ ಹೆಂಗಿರ್ತಿತ್ತು ಅಂದ್ರೆ ಪದ್ಮನಾಭ ತೀರ್ಥರ ಪಾಠ ಅಂದ್ರೇನೆ, ಪ್ರವಚನ ಅಂದ್ರೇನೆ ಕೆಲವರೆಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಿರಂತೆ. ಬೇರೆ ಬೇರೆ ಸುಳ್ಳ ಯಾಕಬೇಕು, ನಮ್ಗೆ ಯಾಕೆ ಹೊಸಾಬರಿ ಅಂತ ಓಡೋಗ್ಬಿಡ್ತಿರಂತೆ. ವ್ಯಾಖ್ಯಾ ಪ್ರಣಾದ ಮಾತ್ರೇಣ ವೀರಂ ಮನ್ಯಾನ್ ಸ್ವಮಂಡಲೇ ಮಾಯಾ ವಿಗ್ರಾಮ ಸಿಂಹಾನ್ ಯೋ ವಾದಿಸಿಂಹೋ ನಿರಾಕರೋತ್. ವ್ಯಾಖ್ಯಾ ಪ್ರಣಾದ ಮಾತ್ರೇಣ, ಪದ್ಮನಾಭ ತೀರ್ಥರ ವ್ಯಾಖ್ಯಾನವೆಂಬ ನಾದ ಪ್ರಣಾದ ಮಾತ್ರೇಣ, ಅವರು ಸುಮ್ಮನೆ ವ್ಯಾಖ್ಯಾನ ಮಾಡ್ತಾ ಇದ್ರೇನೆ ಯಾರವರು? ಮಾಯಾ ವಿಗ್ರಾಮ ಸಿಂಹಾನ್ಯೋ, ಮಾಯಾವಾದಿಗಳೆಂಬ ಗ್ರಾಮ ಸಿಂಹಗಳನ್ನ ಇವರ ಧ್ವನಿಯಿಂದಲೇನೆ, ಪ್ರವಚನದ ಧ್ವನಿಯಿಂದಲೇನೆ ಓಡಿಸಿಬಿಡ್ತಿದ್ರಂತ. ಯಾರು ಉಳಿಯೋ ಹಂಗಿಲ್ಲ. ಪದ್ಮನಾಭ ತೀರ್ಥರು ಅಷ್ಟು ಸಮರ್ಥರು. ಅವರು ವಾಕ್ಯಾರ್ಥ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಯಾವ ಮಾಯಾವಾದದ ಒಬ್ಬ ಪಂಡಿತನೂ ಕೂಡ ವಾದ ಮಾಡಿ ಗೆಲ್ತೇನೆ ಎನ್ನುವ ಸಾಹಸ ದುಸ್ಸಾಹಸವನ್ನ ಮಾಡ್ತಿರ್ಲಿಲ್ವಂತೆ. ವೀರಂ ಮನ್ಯಾನ್ ಸ್ವಮಂಡಲೇ, ತಮ್ಮ ಊರ್ನಾಗ ತಾವು ಪಂಡಿತರಂತ.
ಸ್ವಮಂಡಲೆ ತಮ್ಮ ಮಂಡಲದೊಳಗೆ ತಾವು ಪಂಡಿತರು. ಮಂಡಲಿ ಪಂಡಿತರು ಅಂತ ಇರ್ತಾರಲ್ಲ ಹಿಂಗ. ಮಂಡಲಿ ಪಂಡಿತರು ಅಂದ್ರೆ ಏನು? ಪಂಡಿತ ಮಂಡಳಿ ಅಂತ ಕೇಳಿರಿ, ಪಂಡಿತ್ ಮಂಡಲಿ ಅದ. ಮಂಡಲಿ ಪಂಡಿತ್ ಅಂದ್ರೆ ತಮ್ಮ ತಮ್ಮ ಮಂಡಲದಾಗ ಅಷ್ಟೇ ಪಂಡಿತರು ಅಂತ ಅರ್ಥ. ಅದಕ್ಕೆ ನಮ್ಮ ಗುರುಗಳು ಚಾಷ್ಟೆ ಮಾಡ್ತಿದ್ರು, ಏನು ಮಾಳಮಡ್ಡಿಯಲ್ಲೇ ಸುಪ್ರಸಿದ್ಧ ಜಗತ್ ಪಂಡಿತರು ಅಂತ. ಚಲೋ ಶಬ್ದ ಅರ್ಥ ಆದ್ರೆ ಲಘು ಅರ್ಥ ಆಗ್ತದೆ. ಜಗತ್ ಪಂಡಿತ್ ಜಗತ್ನಲ್ಲಿ ಸುಪ್ರಸಿದ್ಧ ಪಂಡಿತರಲ್ಲ, ಮಾಳಮಡ್ಡಿಯಲ್ಲೇ ಸುಪ್ರಸಿದ್ಧ ಜಗತ್ ಪಂಡಿತರು ಅಂತ ಅರ್ಥ. ಅಂದ್ರೆ ಇವ್ರ ಜಗತ್ತು ಅಂದ್ರೆ ಮಾಳಮಡ್ಡಿ ಅಷ್ಟೇ, ಅಲ್ಲಿ ಅಷ್ಟೇ ಇವ್ರ ಪಾಂಡಿತ್ಯ, ಮುಂದೆ ಹೊರಗೆ ಹೋಗಂಗಿಲ್ಲ ಅಂತ ಅರ್ಥ. ಹೊರಗೆ ಹೋದ್ರೆ ಬೈಸ್ಕೊಂಡ್ ಬರ್ತಾರ ಅಂತ ಅರ್ಥ. ಗಾಂಧಿ ಚೌಕ್ ಹೋದ್ರೆ ಯಾರಂತ ಕೇಳ್ತಿರ್ತಾರೆ, ಯಾರ ಆಚಾರ ನೀವು? ಗಾಂಧಿ ಒಬ್ಬ ಗೊತ್ತಿಲ್ಲ, ನೀವೊಬ್ಬ ಗೊತ್ತಿಲ್ಲ ನಮಗೆ ಅಂತ ಕೇಳ್ತಿರ್ತಾರೆ ಅಷ್ಟೇ ಕೆಲಸ. ಯಾಕಂದ್ರೆ ಗಾಂಧಿ ಚೌಕ್ ನಿಂತ್ಕೊಂಡಿರ್ತಾರೆ ಅವರು. ಅದಕ್ಕೆ ನಮ್ದು ಹೆಂಗಿರ್ತದೆ ಅಂದ್ರೆ ಸ್ವಗೋಷ್ಠಿ ನಿಷ್ಠ ಪ್ರಲಾಪ ಮಾತ್ರ ಟೀಕಾಕೃತ್ಪಾದರು ಸುಧಾದಲ್ಲಿ ಅನೇಕ ಕಡೆಗೆ ಹೇಳ್ತಾರೆ. ಸ್ವಗೋಷ್ಠಿ ನಿಷ್ಠ ಪ್ರಲಾಪ ಮಾತ್ರ ಅಂದ್ರೆ ತಮ್ ಗುಂಪಿನೊಳಗಷ್ಟ ಮಾತಾಡ್ಕೊಳ್ಳೋದಂತ. ಹಂಗೆ ಇವ್ರು ತಮ್ ಗುಂಪಿನಾಗ ತಾವು ಪಂಡಿತರು ಅಂತ ಕರ್ಸ್ಕೊಂಡಿದ್ರಂತ. ಯಾರವರು? ಮಾಯಾವಾದ ಕೆಲವು ಪಂಡಿತರು. ವ್ಯಾಖ್ಯಾ ಪ್ರಣಾದ ಮಾತ್ರೇಣ ವೀರಂ ಮನ್ಯಾನ್ ಸ್ವಮಂಡಲೇ ಮಾಯಾ ವಿಗ್ರಾಮ ಸಿಂಹಾನ್ ಯೋ ವಾದಿ ಸಿಂಹೋ ನಿರಾಕರೋತ್. ಇನ್ನು ಮತ್ತದುರ್ವಾದಿ ಮಾತಂಗ ತರ್ಕಮಸ್ತಕ ಧಾರಣೆ ಪಂಚಾಸ್ಯೋ ಯೋ ಭವದ್ವ್ಯಕ್ತಂ ಚತುರಾಸ್ಯೋಪಿ ಕೇವಲಂ. ವಿರೋಧಾಭಾಸ ಅಲಂಕಾರವನ್ನು ಹೇಳುತ್ತಾರೆ ಈ 124ನೇ ಶ್ಲೋಕದಲ್ಲಿ. ವಿರೋಧಾಭಾಸ ಅಲಂಕಾರ ಮೇಲ್ ನೋಡ್ಲಿಕ್ಕೆ ವಿರೋಧ ಅಂತ ಅನಿಸ್ತದೆ, ಆದ್ರೆ ಅದನ್ನ ಸ್ವಲ್ಪ ಅರ್ಥಾಂತರ ಮಾಡಿಬಿಟ್ರೆ ವಿರೋಧ ಪರಿಹಾರ ಆಗಿಬಿಡ್ತಿರ್ತದೆ. ಅದಕ್ಕೆ ವಿರೋಧಾಭಾಸ ಅಲಂಕಾರ. ಆಭಾಸ ಅಂದ್ರೆ ತೋರೋದು. ಮೇಲ್ನೋಟದಲ್ಲಿ ವಿರೋಧ ಕಂಡು ಬಂದು ಅದರ ಅರ್ಥಾಂತರವನ್ನು ಮಾಡಿದಾಗ ವಿರೋಧ ಪರಿಹಾರ ಆಗ್ತಿದ್ರೆ ಅದಕ್ಕೆ ವಿರೋಧಾಭಾಸ ಅಲಂಕಾರ ಅಂತ ಕರೀತಾರೆ. ಹೇಗೆ? ಪಂಚಾಸ್ಯೋ ಯೋ ಭವದ್ವ್ಯಕ್ತಂ ಚತುರಾಸ್ಯೋಪಿ ಕೇವಲಂ. ಪಂಚಾಸ್ಯ ಆಗಿದ್ರು, ಆದರೂ ಚತುರಾಸ್ಯರಾಗಿದ್ರು ಅಂತದ. ಹಾಸ್ಯ ಅಂದ್ರೆ ಮುಖ, ಪಂಚಾಸ್ಯ ಅಂದ್ರೆ 5 ಮುಖ, ಆದರೂ 4 ಮುಖದವರಾಗಿದ್ರು. ಏನ್ ಹಿಂಗಂದ್ರೆ 5 ಮುಖದವರಾಗಿದ್ದರು ಆದರೂ 4 ಮುಖ, ಅಥವಾ 4 ಮುಖದವರಾಗಿದ್ರು ಕೂಡ 5 ಮುಖದವರಾಗಿದ್ರು ಅಂದ್ಬಿಟ್ರು. ಹಿಂಗ್ ಹೇಳಿದ್ರೆ ಏನ್ ತಿಳ್ಕೋಬೇಕು? ಚತುರಾಸ್ಯೋಪಿ 4 ಮುಖದವರಾಗಿದ್ರು 5 ಮುಖದವರಾಗಿದ್ರು ಅಂದ್ರೆ ಏನರ್ಥ ರೀ? 4 ಮುಖ ಅಂತ ಹೇಳ್ರಿ, ಇಲ್ಲ 5 ಮುಖ ಅಂತ ಹೇಳ್ರಿ. ಎರಡೂ ಇಲ್ಲ ಅಂದ್ರೆ ಹೆಂಗ್ ಹೇಳ್ಬೇಕು? 4, 5, 9 ಅಂತಂತ್ರ ಹೇಳಲಿಕ್ಕೆ ಹೋಗ್ಬಾರ್ದು. ಇನ್ನೂ ಬಹಳ ಬುದ್ಧಿ ಒಂದು ಸರಿ ಯಾಕೆ ತಲೆಗೆ ಶ್ರೋತ್ರಿ ಹೋಲ್ಬಿಡ್ರಿ, ಸೇರಿಸ್ಬಿಡ್ರಿ. 4, 5, 8, 9 ಸೇರಿಸ್ಬಿಡ್ರಿ ಅಂದ್ರೆ ಹಂಗಲ್ಲ. ಸಂಸ್ಕೃತದೊಳಗ ಸಿಂಹಕ್ಕ ಪಂಚಾಸ್ಯ ಅಂತ ಕರೀತಾರೆ. ಸಿಂಹಕ್ಕೆ ಏನ್ ಕರೀತಾರೆ? ಪಂಚಾಸ್ಯ. ಪಂಚಾಸ್ಯ ಅಂತನ್ನೋ ಶಬ್ದದ ಅರ್ಥ ಸಿಂಹ ಅಂತ ಗೊತ್ತಿಲ್ಲದೆ ಇದ್ದ ಅವಸ್ಥೆಯಲ್ಲಿ ಚತುರಾಸ್ಯ ಪಂಚಾಸ್ಯ ಅಂದಾಗ ಸಂಖ್ಯಾವಾಚಕ ಆಗಿ ನಮಗೆ ಕನ್ಫ್ಯೂಸ್ ಆಗ್ತದೆ. ಅಯ್ಯ ಹೌದಲ್ಲ, 4 ಮುಖಾನೋ 5 ಮುಖಾನೋ ಅಂತ ವಿರೋಧಾಭಾಸ, ವಿರೋಧ ತೋರ್ತದೆ. ಆದ್ರೆ ಯಾವಾಗ ಪಂಚಾಸ್ಯ ಎಂಬ ಶಬ್ದಕ್ಕೆ ಸಿಂಹ ಅಂತ ಅರ್ಥ ಆಗ್ತದೋ ಆಗ ವಿರೋಧ ಪರಿಹಾರ ಆಗ್ಬಿಡ್ತದೆ, ಮುಗಿದ ಕೆಲಸ. ಅದಕ್ಕೆ ವಿರೋಧಾಭಾಸ ಅಲಂಕಾರ. ಹಿಂಗ ಬೇಕು ಅಂತ ವಿರೋಧ ಬರೋ ಹಂಗೆ ಬರೆದಿರ್ತಾರ್ರಿ, ಅದೊಂದು ಅಲಂಕಾರ. ಅದು ತಪ್ಪು ಅಂತ ತಿಳಿಬಾರ್ದು. ಮತ್ತೆ ವಿರೋಧ ಬರುವಂತೆ ಬರೆಯೋದೇ ಒಂದು ಶಾಣೆತನ. ಪಂಚಾಸ್ಯ ಅಂತ ಯಾಕೆ ಕರೆದ್ರು? ಸಿಂಹಕ್ಕೆ 5 ಮುಖ ಅದೇನು ಮತ್ತೆ ಆತು. ಪಂಚಾಸ್ಯ ಅನ್ನೋ ಶಬ್ದಕ್ಕೆ ಸಿಂಹ ಅಂತ ಹೇಳ್ತೀವಿ. ಸಿಂಹಕ್ಕೆ 5 ಮುಖ ಇದೆ ಏನು ಅಂತ ಕೇಳಿದ್ರೆ ಅಲ್ಲ. ಪಂಚ ಅನ್ನೋ ಶಬ್ದಕ್ಕೆ ನಾವೇನ್ ತಿಳ್ಕೊಂಡೀವಿ 5 ಅಂತ ಹಂಗ ಅರ್ಥದ ಅಲ್ಲ. ಮಧ್ವಾಚಾರ್ಯ ಹೇಳ್ಯಾರ 5 ಅನ್ನೋ ಅರ್ಥ ಇದ್ದಂಗ ವಿಸ್ತಾರ ಅಂತ ಒಂದು ಅರ್ಥದಪ್ಪ. ಪಂಚಾಂಬ ಶಬ್ದಕ್ಕೆ ವಿಸ್ತಾರ ಅಂತ ಅರ್ಥ ಇದ್ದಂಗ 5 ಅಂತ ಅರ್ಥದ. ಹೆಂಗ್ ಬರ್ಬೇಕದು? ಪಚಿ ವಿಸ್ತಾರೆ ಅಂತ ಧಾತು ಸಂಸ್ಕೃತದೊಳಗೆ. ಪಚಿ ವಿಸ್ತಾರೆ ಅಂತ ಇದ್ದ ರೂಪದ ಶಬ್ದದಿಂದ ನಿಷ್ಪನ್ನಗೊಂಡದ್ದು ಯಾವುದು? ಧಾತುವಿನಿಂದ ನಿಷ್ಪನ್ನಗೊಂಡದ್ದು ಪಂಚ. ಸಿಂಹದ ಮುಖ ದೇಹದಕ್ಕಿಂತ ಸುತ್ತ ಹೊಡೆದಂತ. ಮುಖ ದೊಡ್ಡದಿಲ್ಲ, ಅದರ ಆಯಾಲಗಳೇನವಲ್ಲ ಅವು ದೊಡ್ಡದ. ಆ ಸಿಂಹದ ಕೂದಲುಗಳೇನೋ ನೋಡ್ರಿ, ಮುಖದ ಮೇಲೆಲ್ಲ ಕೇಸರಗಳೇನವಲ್ಲ ಅವು ಜಾಸ್ತಿ ಇದ್ದದ್ದಕ್ಕೆ ಸಿಂಹದ ಮುಖ ದೊಡ್ಡದು ಅನಿಸ್ತಿರ್ತದೆ. ಕೆಲವು ಹಂಗೆ ಆಗಿರ್ತದೆ. ಚಾತುರ್ಮಾಸ್ಯ ಕಾಲದಾಗಿ ಆಚಾರು ಸ್ವಾಮಿಗಳು ತಲೆ ಬೋಯಿಸ್ಕೊಂಡ್ರಂಗೆ ಇಲ್ಲ. 4 ತಿಂಗಳು ಗೊತ್ತಾಗತ್ತಂಗಿಲ್ರಿ, ಇಷ್ಟು ಬರೀ ಗಡ್ಡೆ ಬಂದ್ಬಿಟ್ಟಿರ್ತದೆ. ಒಮ್ಮೆ ಮೇಲೆ ಸ್ವಚ್ಛ ಮಾಡಿಸ್ಕೊಂಡು ಯಾರು ನೀವು? ಅಯ್ಯೋ ಆಚಾರ್ಯ ನೀವು ಗೊತ್ತಾಗಿಲ್ಲ ನೋಡ್ರಿ ಪಾ ಬೆಳಿತಾರೆ. ಯಾಕೆ ಹಂಗಾಗಿಬಿಟ್ಟಿರ್ತದೆ ಪರಿಸ್ಥಿತಿ ಅವರು. ಪಂಚಾಸ್ಯೋ ಯೋ ಭವದ್ವ್ಯಕ್ತಂ ಚತುರಾಸ್ಯೋಪಿ ಕೇವಲಂ. ದೊಡ್ಡ ಮುಖ ಆಯಾಲಗಳಿಂದ ಕೂಡಿಕೊಂಡದ್ರಿಂದ ಮುಖ ದೊಡ್ಡದಾಗಿತ್ತು. ಅದಕ್ಕೆ ದೇಹದಕ್ಕಿಂತಲೂ ಮುಖ ದೊಡ್ಡದಿದೆ ಎಂಬುದಕ್ಕೆ ಪಂಚಾಸ್ಯ ಅಂತ ಕರೆದಿದ್ದಾರೆ. ಅವರು ಚತುರಾಸ್ಯ, ಚತುರವದನ. ಒಳ್ಳೆ ಬುದ್ಧಿ ಮಾತಾಡುವಾಗ ಅದ್ಭುತವಾದ ಮಾತುಗಾರರು ಅಂತ ತಿಳಿಸ್ತಾರೆ. ಮತ್ತದುರ್ವಾದಿ ಮಾತಂಗ ತರ್ಕ ಮಸ್ತಕ ಧಾರಣೆ. ಮದೋನ್ಮತ್ತರಾದ ದುರ್ವಾದಿಗಳೆಂಬ ಆನೆಗಳ ತರ್ಕವೆಂಬ ಹಣೆಯನ್ನ ಸೀಳುವುದರಲ್ಲಿ ಪಂಚಾಸ್ಯ ಸಿಂಹದಂತೆ ಇದ್ದವರು ಚತುರಾಸ್ಯೋಪಿ ಚತುರವದನ್ನೋಪಿ ಅಂತ ಹಿಂಗೆ ತಿಳಿಸಿದ್ದಾರೆ. ಸರಿ,
125ನೇ ಶ್ಲೋಕದಲ್ಲಿ ಅವರ ಒಂದು ಗ್ರಂಥವನ್ನ ಮಾತ್ರ ಹೇಳ್ತಾರೆ. ಸನ್ಯಾಯ ರತ್ನಾವಲಿರಪ್ಯುದಪಾದಿ ಯತಃ ಪರ ಟೀಕಾಪರಾರವ್ಯಾಖ್ಯಾಯಾ ಅನರ್ಘಾ ಬೋಧ ಸಾಗರಾತ್. ಸನ್ಯಾಯ ರತ್ನಾವಲಿ, ಅವರು ಸನ್ಯಾಯ ರತ್ನಾವಲಿ ಅಂತ ಒಂದು ಟೀಕೆ ಬರೆದಿದ್ದಾರೆ. ಭಾಷ್ಯಕ್ಕೆ ಸತ್ತರ್ಕ ದೀಪಾವಳಿ ಅಂತ ವ್ಯಾಖ್ಯಾನ ಟೀಕಾ. ಆಮೇಲೆ ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಳಿ ಅಂತ ಹೆಸರು ಭಾಳ ಚಂದವರಿ. ಹೆಸರಿಡ್ಬೇಕಾದ್ರೆ ನೋಡ್ಕೊಂಡು ಇಡ್ತಿರ್ಬೇಕ್ರಿ, ಯಾವ ಗ್ರಂಥಕ್ಕೆ ಹೆಂಗೆ ಹೆಸರಿಡ್ಬೇಕು ಅಂತ ಹಂಗೆ ಇಡಬೇಕು. ಅದಕ್ಕೆ ಆ ಟೀಕಾಕೃತ್ಪಾದರು ಭಾಷ್ಯದಲ್ಲಿ ತತ್ವ ಪ್ರಕಾಶಿಕ ಅಂತ ಹೆಸರಿಟ್ಬಿಟ್ಟಾರೆ. ಭಾಷ್ಯದಲ್ಲಿದ್ದ ತತ್ವಗಳ ಪ್ರಕಾಶ. ಇವರೇನ್ ಮಾಡಿದ್ರು, ಸತ್ತರ್ಕ ದೀಪಾವಳಿ ಅಂತ ಹೆಸರಿಟ್ರು. ಯಾವುದಕ್ಕೆ? ಭಾಷ್ಯದ ವ್ಯಾಖ್ಯಾನಕ್ಕೆ. ಅನುವ್ಯಾಖ್ಯಾನದ ವ್ಯಾಖ್ಯಾನಕ್ಕೆ ಏನ್ ಹೆಸರು? ಸನ್ಯಾಯ ರತ್ನಾವಳಿ. ಅದರೊಳಗ ಒಂದ್ ಮಾತು ಬರೆದಾರ. ಸುದೈವಕ್ಕೆ ಇವತ್ತು ಎಲ್ಲಾ ಪುಸ್ತಕ ಉಪಲಬ್ಧವ್ರಿ. ನಮ್ದೊಂದು ಭಾಗ್ಯ. ಪದ್ಮನಾಭ ತೀರ್ಥರು ಬರೆದ ಎಲ್ಲಾ ಪುಸ್ತಕಗಳು, ಎಲ್ಲಾ ಗ್ರಂಥಗಳು, ವ್ಯಾಖ್ಯಾನಗಳು ಉಪಲಬ್ಧವ. ಅದರ ಮೇಲೆ ಟೀಕಾಕೃತ್ಪಾದರು ಬರೆದದ್ದು ಉಪಲಬ್ಧವ. ನರಹರಿ ತೀರ್ಥರು ಬರೆದದ್ದು ಉಪಲಬ್ಧವ. ನರಹರಿ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಯಾರ್ಯಾರು ಆಚಾರ ಸಾಕ್ಷಾತ್ ಶಿಷ್ಯಂದ್ರು ಅಂತಿದ್ದಾರೆ, ಎಲ್ಲಾ ಗ್ರಂಥಗಳು ನಾವು ಉಪಲಬ್ಧವ. ಅದಕ್ಕೆ ಒಂದೇ ಪ್ರಸಂಗ ಹೇಳ್ತೀನಿ. ಸನ್ಯಾಯ ರತ್ನಾವಳಿಯಲ್ಲಿ ಬಂದ ಒಂದು ಮಾತು. ಗುರು ಒಬ್ಬ ಶಿಷ್ಯನಿಗೆ ಪಾಠ ಹೇಳಿದ ಅಂತ ಇಟ್ಕೊಳ್ರಿ. ಗುರು ಒಬ್ಬ ಶಿಷ್ಯನಿಗೆ ಪಾಠ ಹೇಳಿದ ಅಂತ ಇಟ್ಕೊಳ್ರಿ. ಆಗ ಅವನಿಗೆ ಏನ್ ಪುಣ್ಯ ಬರ್ತದೆ ಅಂತ ಒಂದು ಪ್ರಶ್ನೆ ಮಾಡ್ಕೋತಾರೆ. ಗುರು ಒಬ್ಬ ಶಿಷ್ಯನಿಗೆ ಪಾಠ ಹೇಳಿದ, ಏನ್ ಪುಣ್ಯ ಅಂದ್ರೆ 8ರಷ್ಟು ಪುಣ್ಯ ಅಂತ ಹಿಂಗೆ ಇಟ್ಕೊಳ್ರಿ. ಸುಮ್ಮನೆ ಒಂದು ತಮಾಷೆ ಹೇಳ್ತೀನಿ, 8 10 ಏನೋ ಪುಣ್ಯ ಅಂತ ಇಟ್ಕೊಳ್ರಿ. ಡಬಲ್ ಬರ್ತದ ಅಂತ ಇಷ್ಟು ತಿಳ್ಕೊಳ್ರಿ ಸುಮ್ಮನೆ. ಆಮೇಲೆ ಮುಂದೇನು ಅಂತ ಕೇಳಿದ್ರೆ, ಅವ್ರ ಶಿಷ್ಯಗೆ ಹೇಳಿದ್ರೆ ಇವ್ರದ್ದು ಅವ್ರದ್ದು ಸೇರಿ ಅವ್ರಿಗೆ ಪುಣ್ಯ ಬರ್ತದ ಮತ್ತ ಗುರುಗಳಿಗೆ. ಮತ್ತ ಅವ್ರ ಶಿಷ್ಯರಿಗೆ ಹೇಳಿದ್ರೆ ಅವು ಮೂರೂ ಸೇರ್ಕೊಂಡು ಇವ್ರಿಗೆ ಪುಣ್ಯ ಅಂತ. ಹಿಂಗ ಮ್ಯಾಲ್ ಹೋಗ್ಕೋತಿದ್ರೆ ಬ್ರಹ್ಮದೇವ್ರಿಗೆ ಎಷ್ಟು ಪುಣ್ಯ ಅಂತ ಲೆಕ್ಕ ಹಾಕೊಳ್ರಿ ಅಂದ್ಬಿಟ್ರು. ಆಚಾರ್ಯನು ವ್ಯಾಖ್ಯಾನದಾಗ ಹೇಳುವಾಗ ನೋಡ್ರಿ ಇದೆಷ್ಟು ಚಂದದ ಅಂದ್ರೆ, ಗುರು ಶಿಷ್ಯರಲ್ಲಿ ವಿದ್ಯಾ ಕಲಿಸುವಾಗ ಪುಣ್ಯದ ಆಸೆಯಿಂದ ಕಲಿಸ್ಬೇಕೇ ವಿನಃ ಗುರುದಕ್ಷಿಣೆಯ ಆಶಾದಿಂದ ಕಲಿಸ್ಲಿಕ್ಕೆ ಹೋಗಬಾರ್ದು. ಮತ್ತೆ ಎಷ್ಟು ಕೊಡ್ತಾನೆ ಶಿಷ್ಯ ನೋಡಿ ಪಾಠ ಹೇಳೋದು. ಸ್ವರ ಎಲ್ಲವ ಅಂತ ಕೇಳಿದ್ರಂತ, ಇಟ್ಟಿನಲ್ರಿ 3 ಚೀಲದಾಗ ಅಂತ ಹೇಳಿದಂತ ಗುಂಡ್ಯ. ಅದಕ್ಕೆ ಸ್ವರ 3 ಚೀಲದಾಗ ಇಟ್ಟಿನಿ ಅಂದ್ರೆ 3 ಚೀಲ ತುಂಬ ದಕ್ಷಿಣೆ ಇಟ್ಟಿದ್ದ ಅವ ನಮ್ಮ ಸರಿ ಗಮ ಅಂತ ಹೇಳಿದಂತವ. ಹಂಗಾಗಬಾರ್ದು. ಅದಕ್ಕೆ ಗುರುಗಳು ಶಿಷ್ಯನಿಗೆ ಪಾಠ ಹೇಳಿದ್ರೆ ಅವರ ಗುರುಗಳಿಗೆ ಹೆಚ್ಚೆಚ್ಚು ಪುಣ್ಯ ಆಗ್ತಾ ಹೋಗ್ತದೆ. ಇದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದಾರೆ ಯಾರೋ ಆಚಾರ್ಯರು. ಏನೋ ಗೋದಾನದಂತೆ ಅಂತ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಇಷ್ಟೇ, ಬೇರೆ ಇಲ್ಲ. ಗೋದಾನದಂತೆ ಎಂದಾರ. ಗೋದಾನ ಅಂತಂದಾಗ ನಮಗೇನ್ ತಲೆಯಲ್ಲಿ ಬರ್ತದ ಅಂದ್ರೆ, ಬಹಳ ಚಂದ ಗೋದಾನ ಮಾಡಿದ್ ಗೊತ್ತಿರ್ತದೆ ನಮಗೇನ್ ಗೋದಾನ. ಒಬ್ಬ ಬ್ರಾಹ್ಮಣನಿಗೆ ಒಬ್ಬ ಗೋದಾನವನ್ನು ಕೊಟ್ಟ. ಅದನ್ನು ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸದಲ್ಲಿ ಹೇಳಿದ್ದಾರೆ. ಒಬ್ಬ ರಾಜ ಸಂಕಲ್ಪ ಮಾಡ್ಕೋತಾನಂತೆ, ನಾಳೆ ಬರೋ ಗ್ರಹಣದ ದಿವಸ ಒಬ್ಬ ಬ್ರಾಹ್ಮಣನಿಗೆ ಗೋದಾವರಿ ದಂಡೆ ಮೇಲೆ ಗಂಗಾ ತೀರದಲ್ಲಿ ಒಂದು ಗೋದಾನವನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದಂತೆ ಅಂತ. ಗೋದಾನ ಮಾಡಿದ್ರಿ ಅಂತ ಇಟ್ಕೊಳ್ರಿ. ಗೋದಾನದಂತೆ ಅಂತ ಇಷ್ಟು ಹೇಳಿದ್ರೆ ಅದಕ್ಕೆ ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಮಾಡ್ತಾರೆ. ಗೋದಾನ ಮಾಡಿದಾಗ ದಾನ ತೆಗೆದುಕೊಂಡವನಿಗೆ ಪುಣ್ಯವೋ ದಾನ ಕೊಟ್ಟವನಿಗೆ ಪುಣ್ಯವೋ? ಏನ್ರಿ ಆಚಾರ ಇಷ್ಟು ತಿಳಿಯಂಗಿಲ್ಲ. ದಾನ ಕೊಟ್ಟವರಿಗೆ ಪುಣ್ಯ ಆಬ್ವಿಯಸ್ಲಿ ಬರಬೇಕು. ದಾನ ತಗೊಂಡವನಿಗೆ ಏನ್ ಬರ್ತದೆ? ಸರಿ, ದಾನ ಕೊಟ್ಟವರಿಗೆ ಎಷ್ಟು ಪುಣ್ಯ ಬರ್ತದೆ, ಏನ್ ಪುಣ್ಯ ಬರ್ತದೆ ಹೇಳ್ರಿ ನೋಡೋಣ ಅಂದ್ರು. ನಾವೇನ್ ತಿಳ್ಕೊಂಡಿವಿ? ದಾನ ಕೊಟ್ಟವಂಗ ಬರ್ದಾರೆ ಪುಸ್ತಕದಾಗ. ಏನ್ ಬರ್ದಾರ ಅಂದ್ರೆ, ದಾನ ಕೊಟ್ರೆ ಆ ಆಕಳ ಮೈ ಮೇಲೆ ಎಷ್ಟು ಕೂದಲಿರ್ತಾವಲ್ಲ ಅಷ್ಟು ವರ್ಷ, ಅಷ್ಟು 1000 ವರ್ಷ ಸ್ವರ್ಗದಾಗ ವಾಸ ಮಾಡ್ತಾವ ಅಂತ ಹೇಳ್ಯಾರ. ಇರ್ಲಿ, 1000 ಕೂದಲವಂತ ಇಟ್ಕೊಳ್ರಿ ಆಕಳ ದೇಹದ ಮೇಲೆ. 1000 ವರ್ಷ ಅಲ್ಲೇನೋ ಸ್ವರ್ಗದಾಗ ಇರ್ತಾವ ಅಂತ ಇಟ್ಕೊಳ್ರಿ. ಅವಸರಲ್ಲಿ ಮಾಡಿಗಿಡಿರಲ್ರಿ ಮಧ್ಯಾಹ್ನ, ಹಂಗೇನಂತ ಬರೀ ಅವಸರಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಆ ಗೋದಾನ ಹಿಂಗೊಂದು ಪುಣ್ಯ ಬರ್ತದ ಅಂತ ಇಷ್ಟು ನಾವು ಅನ್ಕೊಂಡಿವಿ. ಅಲ್ಲ ಅಂತಾರೆ ಪದ್ಮನಾಭ ತೀರ್ಥರು. ಸರಳವಾಗಿ ಲೆಕ್ಕಾಚಾರ. ದಾನ ತೆಗೆದುಕೊಂಡವನಿಗೆ ಆಕಳು ಒಂದೇ ಸಿಕ್ತು. ದಾನ ತೆಗೆದುಕೊಂಡವನಿಗೆ ಆಕಳು ಒಂದೇ ಸಿಕ್ತು. ದಾನ ಕೊಟ್ಟವನಿಗೆ ಪುಣ್ಯ ನಿಲ್ಲೇ ಇಲ್ಲ. ಆಕಳು ದಾನ ಕೊಟ್ಟ ಕೂಡಲೇ ಅದ್ರದಷ್ಟೇ ಪುಣ್ಯ ಬಂತು ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪು ತಿಳ್ಕೊಂಡಿದ್ದೀರಿ. ಯಾಕೆ ಅಂದ್ರೆ, ನಾಳೆ ಆ ಆಕಳು ಮರಿ ಹಾಕಿತು ಅಂತ ಇಟ್ಕೊಳ್ರಿ. ಮರಿ ಹಾಕ್ತಾ ಆ ಮರಿ ಅದು ಹೆಣ್ಣೆ ಇತ್ತು ಅಂತ ಇಟ್ಕೊಳ್ರಿ. ಅದು ಒಂದು ಆಕಳನ್ನ ನಾಳೆದು ಹಾಲು ಕರಿಬೇಕು.
ಈ ಆಕಳದಿಂದ ಏನೇನು ಹಾಲು ಮೊಸರು ತುಪ್ಪ ಏನೇನು ದೇವ್ರ ನೈವೇದ್ಯ ಪೂಜೆಗೆ ಉಪಯೋಗಿಸ್ಕೋತೀರಿ ಅದೆಲ್ಲ ಪುಣ್ಯ ಅವನ ಅಕೌಂಟಿಗೆ. ಅದರೊಳಗೆ ಹುಟ್ಟಿದ್ದಿ ಬರೀ ಅದೆಲ್ಲ. ಇದು ಏನ್ರ ನಾಳೆ ಹಾಲು ಮೊಸರು ಕೊಡ್ಲಿಕ್ಕೆ ಶುರು ಮಾಡಿತು ಅಂದ್ರೆ ಅದು ಪುಣ್ಯನೂ ಅವನ ಅಕೌಂಟಿಗೆ. ಅದು ನಾಳೆ ಮರಿ ಹಾಕ್ತು ಅಂತ ಇಟ್ಕೊಳ್ರಿ, ಅದು ಇವನ ಅಕೌಂಟಿಗೆ. ಅದು ಮರಿ ಹಾಕ್ತು ಅಂದ್ರೆ ಇವನ ಅಕೌಂಟಿಗೆ. ಅರ್ಥ ಆಯ್ತಾ ಈಗ? ಅದಕ್ಕೆ ಪಾಠ ಹೇಳಿದ ಗುರುಗಳ ಮೇಲ್ನವರಿಗೆ ಅವ್ರ ಮೇಲ್ನವ್ರ ಪುಣ್ಯ ಅಂತ ಹೆಂಗ್ ಲೆಕ್ಕ ಅಂತ ಕೇಳಿದ್ರೆ, ಆಕಳ ತಾನು ಮರಿ ಹಾಕಿದ್ರೆ ಮರಿ ಹಾಕಿದ್ರೆ ಅದರಿಂದ ಏನೇನು ಹಾಲು ಮೊಸರು ಬೆಣ್ಣೆ ಯಜ್ಞಕ್ರಿಯೆಗಳಿಗೆಲ್ಲ ಉಪಯೋಗ ಬೀಳ್ತಿರ್ತದಲ್ಲ, ಅದೆಲ್ಲ ಯಾರಿಗೆ ಹೋಗ್ತದೆ? ಯಜಮಾನನಿಗೆ. ಈ ದಾನ ಕೊಟ್ಟವನಿಗೆ ಹೋಗ್ಬೇಕಲ್ಲ, ಇನ್ಯಾರಿಗೆ ಹೋಗ್ಬೇಕು? ಮತ್ತೆ ಇನ್ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪದ್ಮನಾಭ ತೀರ್ಥರು ಈ ದೃಷ್ಟಾಂತವನ್ನ ಸ್ಪಷ್ಟಗೊಳಿಸಿ, ಗುರು ಒಬ್ಬ ಪಾಠ ಹೇಳಿದ್ರೆ ಎಷ್ಟು ಪುಣ್ಯ ಬರುತ್ತೆ ನೋಡ್ಕೊಳ್ರಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ವಿದ್ಯಾದಾನ ಮಾಡಿದ್ರೆ ಈ ಪುಣ್ಯ ಇದೆ ಅಂತ. ಅದು ಲೌಕಿಕವೋ ಅಲೌಕಿಕವೋ ಒಟ್ಟಿಗೆ ವಿದ್ಯಾದಾನ. ನಮ್ಮಲ್ಲಿ ಅನ್ನ ದಾನ, ವಿದ್ಯಾ ದಾನ ಇವೆಲ್ಲ ದಾನ ಇದ್ದವ್ರಿ ಮೊದಲು. ಅದಕ್ಕೆ ಸನ್ಯಾಯರತ್ನಾವಲಿರಪ್ಯುದಪಾದಿ ಯತಶುಭ ಟೀಕಾಪರಾನುವ್ಯಾಖ್ಯಾಯ ಅನರ್ಗಾ ಬೋಧಸಾಗರಾತ್. ಅದಕ್ಕೆ ಬೋಧಸಾಗರಾತ್ ಜ್ಞಾನ ಸಮುದ್ರನಾದ ಪದ್ಮನಾಭ ತೀರ್ಥರಿಂದ ಪರ ಅನುವ್ಯಾಖ್ಯಾಯ ಉತ್ತಮವಾದ ಟೀಕೆ ಸನ್ಯಾಯ ರತ್ನಾವಲಿ ಎಂಬುವಂತಹದ್ದು ಬಂದಿದೆ. ಹೇಗಿದೆ ಅದು? ಅನರ್ಘ, ಅಸದೃಶವಾದದ್ದು. ಅದರಂಥ ಟೀಕೆ ಇನ್ನೊಂದಿಲ್ಲ. ಅದನ್ನೇ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳುವಾಗ, ರಮಾ ನಿವಾಸೋಚಿತವಾಸ ಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ ಅಂತ ಸ್ತೋತ್ರ ಮಾಡಿದ್ದಾರೆ. ಪದ್ಮನಾಭ ತೀರ್ಥರು ಮಹಾವಿರಕ್ತರು, ಮಹಾವೈರಾಗ್ಯದಿಂದ ಇದ್ದವರು ಸ್ತೋತ್ರ ಮಾಡಿದ್ದಾನೆ. ಸರಿ, ಕೊನೆಯದು ಪದ್ಮನಾಭ ತೀರ್ಥರ ಮಹಿಮೆ 126ನೇ ಶ್ಲೋಕ. ಏನಂತಾರಲ್ಲಿ? ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾವಿತಿ ಪೂಜಿತ ಸಭ್ಯ ಸಭಾಯಾಂ ಯೋ ವೇದಂ ವ್ಯಾಚಖ್ಯೋ ವೇದ ಸಾರವಿತ್. ಎಲ್ಲೆಲ್ಲಿ ಪದ್ಮನಾಭ ತೀರ್ಥರು ಹೋಗ್ತಿದ್ರೋ ಆ ಪದ್ಮನಾಭ ತೀರ್ಥರು ಹೋದಲ್ಲೆಲ್ಲ ಅವ್ರಿಗೆ ಗೌರವ. ಹೆಂಗಿರ್ತಿತ್ತು ಗೌರವ ಅಂದ್ರೆ, ಯಾರು ಬಂದ್ರು ಅಂತ ಕರಿತಿದ್ರು ಅಂದ್ರೆ ವೇದ ಪ್ರವಚನಾಚಾರ್ಯ ಶಿಷ್ಯರು ಬಂದ್ರು ಅಂತ ಕರಿತಿದ್ರಂತೆ. ಯಾರು ವೇದ ಪ್ರವಚನಾಚಾರ್ಯರು? ಮಧ್ವಾಚಾರ್ಯರು. ಮಧ್ವಾಚಾರ್ಯರು ವೇದ ಪ್ರವಚನಾಚಾರ್ಯರಾದದ್ರಿಂದ ಆ ವೇದ ಪ್ರವಚನಾಚಾರ್ಯರ ಶಿಷ್ಯರು ಬಂದಿದ್ದಾರೆ ಅಂತ ಸ್ವಾಗತ ಮಾಡ್ಬೇಕಂತ. ಅಂದ್ರೆ ಗುರುಗಳ ಮೇಲೆ ಎಷ್ಟು ವಿಶ್ವಾಸ ನೋಡ್ರಿ. ತಮ್ಮ ಹೆಸರಿಗಿಂತ ಮೊದಲು ಏನ್ ಹೆಸರು ಇಟ್ಕೊಂಡಿರ್ತಿದ್ರು? ವೇದ ಪ್ರವಚನಾಚಾರ್ಯ ಶಿಷ್ಯ ಅಂತ ಹೇಳ್ಕೋಬೇಕಂತ. ನಮ್ಮ ಆಚಾರ್ಯರು ಮಧ್ವಾಚಾರ್ಯ ನಿಜವಾಗಿ ವೇದ ಪ್ರವಚನಾಚಾರ್ಯರು. ಉಳಿದವರು ಏನ್ ವೇದ ಪ್ರವಚನ ಮಾಡ್ಯಾರ, ವೇದಕ್ಕೆ ಸಂಬಂಧ ಇಲ್ಲದೆ ಇದ್ದಂಗೆ ಪ್ರವಚನ ಮಾಡ್ಯಾರ. ಆಚಾರ್ಯ ಮಧ್ವಾಚಾರ್ಯ ಏನ್ ಪ್ರವಚನ ಮಾಡಿದ್ದಾರೆ ಅಂದ್ರೆ ವೇದೋಕ್ತವಾದ ವಿಷಯಗಳನ್ನ ಪ್ರವಚನ ಮಾಡಿದ್ದಾರೆ. ವೇದ ಪ್ರವಚನಾಚಾರ್ಯ ಶಿಷ್ಯ ಅಸೌ ಇತಿ ಪೂಜಿತ ಸಭ್ಯ ಸಭಾಯಾಂ. ಎಲ್ಲೆಲ್ಲಿ ಹೋಗ್ತಿದ್ರೋ ಅಲ್ಲಿ ವ್ಯಾಚಕ್ಕೆ, ಅಲ್ಲಿ ಹೋದ ಮೇಲೂ ಕೂಡ ವೇದವನ್ನೇ ವ್ಯಾಖ್ಯಾನ ಮಾಡಬೇಕಂತೆ. ಒಂದು ವೇದ ಮಂತ್ರವನ್ನು ತೆಗೆದುಕೊಳ್ಬೇಕು, ಅದರ ಅರ್ಥವನ್ನೇ ಹೇಳಬೇಕು, ಹೇಳೋ ಕಾಲಕ್ಕೆಲ್ಲ ಹೇಳಬೇಕಂತೆ. ನಮ್ಮ ಗುರುಗಳು ಮಧ್ವಾಚಾರ್ಯರು ಇಲ್ಲಿ ಹೇಳುವಾಗ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಪ್ರತಿಯೊಂದಕ್ಕೂ ಕೂಡ ಗುರುಗಳ ಹೆಸರನ್ನು ಹೇಳಿ ವ್ಯಾಖ್ಯಾನ ಮಾಡಬೇಕಂತೆ. ಮುಗೀತು. ಇನ್ನೊಂದು 8-10 ಶ್ಲೋಕ ಬರೀ 15ನೇ ಸರ್ಗದಾಗ. ಇವತ್ತು ಮುಗೀತದ್ರಿ 15ನೇ ಸರ್ಗ. ಯಾಕಂದ್ರೆ ನಾಳಿಂದ 16ನೇ ಸರ್ಗ ಶುರು ಆಗ್ಬೇಕ್ರಿ. ಅಂದ್ರೆ ಮಂಗಳದ ದಿವಸ ಬರೋಬ್ಬರಿ ಇರ್ತದ್ರಿ. 7 ದಿವಸ ಉಳಿತೀನಿ ಬರೋಬ್ಬರಿ ನಾಳೆಯಿಂದ. ಅದಕ್ಕೆ ನಮ್ ಲೆಕ್ಕ ಏನು, 7 ದಿವಸಕ್ಕೆ ಒಂದ್ ಸರ್ಗ ಲೆಕ್ಕ ಇತ್ತು. ಅವತ್ತಿಂದ ಇವತ್ತಿನ ತನಕ ಅದ ಲೆಕ್ಕದಾಗ ನಾಳಿಂದ ಬರೋಬ್ಬರಿ 16ನೇ ಸರ್ಗ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಮಧ್ಯನವಮಿ ದಿವಸ 16ನೇ ಸರ್ಗ ಮುಕ್ತಾಯ ಆಗ್ತದೆ. ಅದಕ್ಕೆ ನಮ್ ಟೈಮ್ ಒಳಗೆ ಇನ್ನು 17 ನಿಮಿಷ ಉಳ್ಕೊಂಡಿದ್ರಿ ಪ್ರವಚನ. ಆ 17 ನಿಮಿಷದೊಳಗೆ ಉಳಿದ ಶ್ಲೋಕ ಹೇಳಿ ಇವತ್ತು 15 ಸರ್ಗ ಮಂಗಳ ಮಾಡಿಬಿಡ್ತೀನಿ ನಾ ಅಷ್ಟೇ. ಅನಯೋ ಪ್ರಥಮೇ ಶಿಷ್ಯ ಚರಮೇ ಚ ಅಭವನ್ನಿಹ ಅನಂತ ಬೋಧಸ್ಯ ಅನೇಕೆ ಯತೀಂದ್ರ ಬಹುದೇಶಜಾಹ. ಈ ಪದ್ಮನಾಭ ತೀರ್ಥರಿಗಿಂತಲೂ ವಿಷ್ಣು ತೀರ್ಥರಿಗಿಂತಲೂ ಮೊದಲು ಅನೇಕ ಶಿಷ್ಯರಿದ್ರು. ಅವರಾದ ಮೇಲೂ ಅನೇಕ ಶಿಷ್ಯರು ಬಂದಿದ್ದಾರೆ. ಅನಯೋಹೋ ಪ್ರಥಮೆ, ಇವರಿಬ್ಬರಿಗಿಂತಲೂ ಮೊದಲು. ಯಾರಿಬ್ಬರಿಗಿಂತಲೂ? ವಿಷ್ಣು ತೀರ್ಥರು ಪದ್ಮನಾಭ ತೀರ್ಥರಿಗಿಂತಲೂ ಮೊದಲು. ಚರಮೇ, ಅನಂತರದಲ್ಲಿ ಅನೇಕ ಶಿಷ್ಯರಾಗಿದ್ದಾರೆ ಆಚಾರ್ಯರಿಗೆ. ಅನಂತ ಬೋಧಸ್ಯ ಅನೇಕೆ ಯತೀಂದ್ರ ಬಹುದೇಶಜಾಹ. ಯಾರವರು? ಯತೀಂದ್ರ ಬಹುದೇಶಜಾಹ, ಬೇರೆ ಬೇರೆ ದೇಶದಿಂದ ಬಂದವರು. ಕಳಿಂಗ ದೇಶದಿಂದ ಬಂದವರು ನರಹರಿ ತೀರ್ಥರು. ಇವರು ಆಂಧ್ರದಿಂದ ಬಂದವರು ಪದ್ಮನಾಭ ತೀರ್ಥರು. ವಿಷ್ಣು ತೀರ್ಥರಂತರೂ ಕರ್ನಾಟಕದವರೇ. ಅವರನ್ನು ಬಿಟ್ಟು ಬೇರೆ ಬೇರೆ ಪ್ರದೇಶದಿಂದ ಬಂದವರು ಕೂಡ ಆಚಾರ್ಯ ಶಿಷ್ಯರಾಗಿದ್ದಾರೆ. ಸರಿ, ಅಷ್ಟಮಠಾಧೀಶರ ಹೆಸರು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ 28-29ರಲ್ಲಿ. ಯಾರ್ಯಾರು ಮೊದಲ ಆಚಾರ್ಯರು ಯಾರ್ಯಾರಿಗೆ ಆಶ್ರಮ ಕೊಟ್ರು ಅಂತ.
ಅವ್ರ ಹೆಸರು ಹೇಳೋ ಕಾಲಕ್ಕೆ ಇಷ್ಟು ಚಮತ್ಕಾರ ಮಾಡ್ಯಾರ. ಯಾರ ಹೆಸರು ಏನ್ ಹೇಳಂಬುದು ಗೊತ್ತಾಗಿರಬಾರ್ದು, ಹೆಂಗೆ ಹೇಳ್ಯಾರ. ವಶೀಕೃತ ಹೃಷಿಕಾಶ್ಚ, ಋಷಿಕೇಶ ತೀರ್ಥರು. ವಶೀಕೃತ ಹೃಷಿಕಾಶ್ಚ ಜನನಾದ್ಯುಪಮರ್ದಿತ, ಜನಾರ್ದನ ತೀರ್ಥರು. ನರಸಿಂಹ ಪದಾಧಾರ, ನರಸಿಂಹ ತೀರ್ಥರು. ಅಭ್ಯಸ್ತೋಪೇಂದ್ರ ನಾಮಕಾಹ, ಉಪೇಂದ್ರ ತೀರ್ಥರು. ಅದೀರ್ಘಾನ್ಯಭಿಧಾನಾಶ್ಚ, ವಾಮನ ತೀರ್ಥರು. ಶ್ರೀಮದ್ ರಾಮ ಪದಾಶ್ರಯಾ, ರಾಮತೀರ್ಥರು. ಅಪ್ರತ್ಯಕ್ಷ ಗುಣೋದ್ರಿಕ್ತ, ಅಧೋಕ್ಷಜ ತೀರ್ಥರು. ಭಕ್ತಿ ವೈರಾಗ್ಯ ಸಾಗರಾ. ಮುಗಿದೋತ್, 8 ಮಂದಿ ಹೆಸರು ಹೇಳ್ಬಿಟ್ರು. ಕಾವ್ಯ ಬರೆಯುವಾಗ ಇಷ್ಟೊಂದು ಚಮತ್ಕಾರ ಮಾಡಿ ಹೆಸರು ಹೇಳ್ತಿರ್ತಾರೆ ನೋಡ್ರಿ. ಯಾರ್ಯಾರವರು? ಮೊದಲನೇದ್ದು ವಶೀಕೃತ ಹೃಷಿಕಾಶ್ಚ, ಹೃಷಿಕೇಶ ತೀರ್ಥರು ಅಂತ ಹೇಳುವಾಗ ನೋಡ್ರಿ ಏನ್ ಮಾಡಿದ್ರು ಅಂದ್ರೆ ಅವರಲ್ಲಿ ಯೋಗ್ಯವಾಗಿ ಅನ್ವಯವಾಗುವಂತಹ ಗುಣಗಳನ್ನು ಹೇಳ್ತಾ ಇದ್ದಾರ ಆ ಶಬ್ದದಿಂದ. ಹೃಷಿಕೇಶ ಅಂದ್ರೆ ಏನು ಅಂದ್ರೆ, ಹೃಷಿಕ ಅಂದ್ರೆ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಅನ್ನೋದಕ್ಕಾಗಿಯೇನೆ ಅವ್ರಿಗೇನ್ ಕರೆದಿದ್ದಾರೆ? ಹೃಷಿಕೇಶ ತೀರ್ಥರು ಅಂತ ಕರೆದಿದ್ದಾರೆ. ಫಲಿಮಾರು ಮಠದ ಮೂಲ ಯತಿಗಳು ಅಷ್ಟೋತ್ಕೃಷ್ಟ ಮಠ ಅಂತ ಹೇಳ್ತಾರೆ. ಋಷಿಕೇಶ ತೀರ್ಥರನ್ನ ಋಷಿಕೇಶ ಭಟ್ಟಾರಕರು ಅಂತ ಕರೀತಾರೆ. ಬಹಳ ದೊಡ್ಡ ಪ್ರಶಸ್ತಿ ಅದು. ಇವತ್ತೇನು ಫಲಿಮಾರು ಮಠದ ಶ್ರೀಪಾದಂಗಳವರು ಇದ್ದಾರೆ, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಅವರ ಮಠದ ಮೂಲ ಪುರುಷರು ಅಂದ್ರೆ ಋಷಿಕೇಶ ತೀರ್ಥರು. ವಶೀಕೃತ ಋಷಿಕಾಶ್ಚ ಉಪಮರ್ದಿತ ಜನಾರ್ದನ ಅಂತ ಕರೆದಿದ್ದಾರೆ. ಜನಾರ್ದನ ಅಂದ್ರೆ ಏನು? ಜನಾರ್ದನ ತೀರ್ಥರು ಅಂತ ಅರ್ಥ. ಅದಕ್ಕೆ ಜನ ಅಂದ್ರೆ ಹುಟ್ಟು ಮತ್ತು ಸಾವು, ಇವುಗಳನ್ನು ಉಪಮರ್ದಿತ, ನಾಶ ಮಾಡಿಕೊಂಡವರು, ಹುಟ್ಟು ಸಾವುಗಳನ್ನ ಕಳ್ಕೊಂಡವರು. ಆಚಾರ ಸೇವೆ ಮಾಡಿ ಭಗವತ್ ಸೇವೆಯನ್ನ ಮಾಡಿ ಹುಟ್ಟು ಸಾವುಗಳನ್ನು ಕಳ್ಕೊಂಡವರು ಜನಾರ್ದನ ತೀರ್ಥರು. ನರಸಿಂಹ ಪದಾಧಾರ, ನರಸಿಂಹ ಎಂಬ ಹೆಸರು ಉಳ್ಳವರು ಅಂದ್ರೆ ನರಸಿಂಹ ತೀರ್ಥರು. ಅದಮಾರ ಮಠದ ಮೂಲ ಯತಿಗಳು ನರಸಿಂಹ ತೀರ್ಥರು, ನರಹರಿ ತೀರ್ಥರು. ಇಬ್ಬರು ಬೇರೆ ಬೇರೆ ಇದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರು ಪಾಪ ಇಬ್ಬರನ್ನೂ ಕನ್ಫ್ಯೂಸ್ ಮಾಡಿಕೊಂಡು ಕೊನೆಯ ದಿವಸ ತನಕಾನು ನರಸಿಂಹ ತೀರ್ಥರೇ ನರಹರಿ ತೀರ್ಥರು, ನರಸಿಂಹ ತೀರ್ಥರು ಹೇಳಿ ಕೊನೆಗೆ ಹೋಗ್ಬಿಟ್ರು. ಏನ್ ಮಾಡ್ಲಿಕ್ಕೆ ಬರ್ಲಿಲ್ಲ, ಯಾರು ಕೇಳಲೇ ಇಲ್ಲ. ಅವ್ರು ಎಷ್ಟು ಹೇಳಿದ್ರು ಹೋಗ್ಬೇಕು ಬಿಡ್ರಿ, ಯಾರು ಒಂದ್ ದಿವಸ ಹೋಗ್ತಾರ ಪಾಪ, ಇಲ್ಲಂದಿಲ್ಲ. ಯಾರು ಕೇಳಲಿಲ್ಲ ಕೊನೆಗೆ. ಯಾಕೆ ಅಂದ್ರೆ ಸ್ಪಷ್ಟವಾಗಿ ನರಸಿಂಹ ಬೇರೆ ನರಹರಿ ಬೇರೆ ಇದೆ. ಸುಮ್ಮನೆ ಗದ್ಲ ಮಾಡೋದು, ಒಟ್ಟು ಜನರಿಗೆಲ್ಲ ಭ್ರಮ ಭ್ರಾಂತಿ ಹುಟ್ಟಿಸೋ ಕೆಲಸ ಅಷ್ಟೇ. ಅದಕ್ಕೆ ನರಸಿಂಹ ತೀರ್ಥರು ಅನ್ನೋರು ಬೇರೆ, ನಾನು ಹೇಳೋದು ಬೇಡ. ವೇದಾಂಗ ತೀರ್ಥರೇ ವ್ಯಾಖ್ಯಾನ ಮಾಡುವಾಗ ನರಸಿಂಹ ಪದಾಧಾರ ಶ್ರೀ ನರಸಿಂಹ ಚರಣಾರ ವಿಂದಾಶ್ರಯಾ ನರಸಿಂಹ ಪದಸ್ಯೇ ನರಸಿಂಹ ತೀರ್ಥ ನಾಮ್ನಃ ಆಧಾರಶ್ಚೇತಿ ವೇದಾಂಗ ತೀರ್ಥರೇ ನರಸಿಂಹ ತೀರ್ಥರು ಅಂತ ಹೆಸರು ಹೇಳಿದ್ದಾರೆ ಹೊರತಾಗಿ ಅವರು ಎಲ್ಲೂ ನರಹರಿ ತೀರ್ಥರು ಅಂತ ಬರದೇ ಇಲ್ಲ. ವೇದಾಂಗ ತೀರ್ಥರು, ವಿಶ್ವಪತಿ ತೀರ್ಥರು ಬರೆದಿಲ್ಲ, ಯಾರೂ ಬರದೇ ಇದ್ದದ್ದು ಬರೆದ್ರೆ ದೊಡ್ಡವರಾಗ್ತೀನಿ ಅಂತ ಇವ್ರದೊಂದು ಮಾತು. ಅದಕ್ಕೆ ಬನ್ನಂಜೆ ಗೋವಿಂದಾಚಾರ್ಯ ಪಾಪ ಪ್ರಾರಂಭದಿಂದ ಕೊನೆ ತನಕ ನರಹರಿ ತೀರ್ಥರೇ ನರಸಿಂಹ ತೀರ್ಥರ್ರೀ ಅಂತ ಹೇಳ್ತಿದ್ರು. ಎಲ್ಲಾರು ಅಲ್ಲೇ ಕೇಳಿ ಅಲ್ಲೇ ಬಿಟ್ಟು ಬಂದ್ಬಿಡ್ತಿದ್ರು. ಅದಕ್ಕೆ ನರಸಿಂಹ ಪದಾಧಾರ, ಅದಮಾರು ಮಠದ ಮೂಲ ಯತಿಗಳು ನರಸಿಂಹ ತೀರ್ಥರು. ಆಯ್ತು. ಅಭ್ಯಸ್ತೋಪೇಂದ್ರ ನಾಮಕಾಹ, ಉಪೇಂದ್ರ ತೀರ್ಥರು ಪುತ್ತಿಗೆ ಮಠದ ಮೂಲ ಯತಿಗಳು. ಇವರು ಆಚಾರ್ಯ 2ನೇ ಬಾರಿ ಬದರಿ ಯಾತ್ರೆಗೆ ಹೋದಾಗಿದ್ರು. ಜೊತೆಗೆ 2ನೇ ಬಾರಿ ಬದರಿ ಯಾತ್ರೆಯನ್ನ ಮಾಡುವಾಗ ಜೊತೆಗಿದ್ದು ಕಳ್ಳರು ಬಂದಿದ್ರೆ ಕಳ್ಳರ ಕೈಲಿರುವಂತಹ ಕೊಡ್ಲಿ ತಗೊಂಡು ಅವ್ರಿಗೆ ಹೊಡೆದು ಓಡಿಸ್ಬಿಟ್ಟಿದ್ರಂತ. ಅವರು ಅಷ್ಟು ಧೈರ್ಯವಂತರು. ಅದೀರ್ಘಾನ್ಯಭಿಧಾನಶ್ಚ, ಉದ್ದ ಹೆಸರಿಲ್ಲದೆ ಇದ್ದವರು ಅಂತ ಒಂದು ಹೆಸರಂತ. ಏನ್ರಿ ಉದ್ದ ಹೆಸರಿಲ್ಲದೆ ಇದ್ದವ್ರು ಏನ್ ಅರ್ಥ? ಅದಕ್ಕೆ ಅದೀರ್ಘ ಅಭಿಧಾನ, ದೀರ್ಘವಾದ ಹೆಸರಿಲ್ಲ ಅಂದ್ರೆ ಗಿಡ್ ಹೆಸರದ ಅಂತ ಅರ್ಥ. ಗಿಡ್ ಹೆಸರಂದ್ರೆ ವಾಮನ ಅಂತ ಅರ್ಥ. ಎಷ್ಟು ಚಂದ ಮಾಡಿದ ನೋಡ್ರಿ. ವಾಮನ ಅಂದ್ರೆ ಏನು? ಗಿಡ್ಡ ಅಂತ ಅರ್ಥ. ಇನ್ನೇನು ವಾಮನ ಅಂತ ಹೆಸರಿಟ್ಕೊಂಡ್ರಲ್ಲ ಗಿಡ್ಡಿರ್ಬೇಕು ಅಂತ ಏನ್ ನೇಮ್ ಇಲ್ಲ. ಮತ್ತೆ ಕನ್ಫ್ಯೂಸ್ ವಾಮನ ಅಂತ ಹೇಳ್ಕೊಂಡು ಗಿಡ್ಡಿಗೆ ಹಂಗೇನು ಸಂಬಂಧ ಇಲ್ಲ. ಎತ್ತರಿದ್ದ ವಾಮನಾಚಾರ ಅಂತೂ ಇರ್ತಾರೆ. ಎತ್ತರಿದ್ದ ವಾಮನಾಚಾರ ಅಂತ ಕೆಲವರು, ಗಿಡ್ಡಿದ್ದ ವಾಮನಾಚಾರ ಅಂತ ಕೆಲವರು, ಅಡ್ಡಿದ್ದ ವಾಮನಾಚಾರ ಇರ್ಲಿ ಬಿಡಿ. ಅದಕ್ಕೆ ಅದೀರ್ಘಾನ್ಯಭಿಧಾನಶ್ಚ, ದೀರ್ಘಾಭಿಧಾನ ಹ್ರಸ್ವಾಭಿಧಾನ. ಕೋಶಗಳಲ್ಲಿ ವಾಮನೋ ಹಸ್ವಶ್ಚ, ವಾಮನ ಅಂದ್ರೆ ಹಸ್ವ ಅಂತಾರೆ. ಹಸ್ವ ಅಂದ್ರೆ ಅದೀರ್ಘ ಅಂತ ಅರ್ಥ. ದೀರ್ಘವಲ್ಲದ್ದು ಅಂದ್ರೆ ಹಸ್ವ ಅಂತ ಅರ್ಥ, ಅಂದ್ರೆ ವಾಮನ ಅಂತ ಅರ್ಥ. ಇಲ್ಲಿ ಅವರಿಗೆ ಬರಿಬೇಕಾದ್ರೆ ವಾಮನ ತೀರ್ಥ ಅನ್ಲಿಕ್ಕೆ ಬರ್ಲಿಲ್ಲ. ಅದಕ್ಕೆ ಅದರ ಶ್ಲೋಕ ಛಂದಸ್ ಕೊಡುದಿಲ್ಲ ಅದು ಸಹಜವಾಗಿ. ಅದಕ್ಕೆ ಅವರು ಬುದ್ಧಿವಂತಿಕೆಯಿಂದ ನಾರಾಯಣ ಪಂಡಿತಾಚಾರ್ಯರು ಅದೀರ್ಘಾನ್ಯಭಿಧಾನಾಗೆ ಅಷ್ಟೇ ಹೇಳ್ಬಿಟ್ರು. ಮುಗಿದು ಹೋದ ಕೆಲಸ. ಅದೀರ್ಘಾನ್ಯ ಅಭಿಧಾನ, ದೀರ್ಘವಲ್ಲದ ಹೆಸರಿಲ್ಲೋ ಇನ್ನೊಬ್ಬರು ಅಂತ. ಶ್ರೀಮದ್ ರಾಮ ಪದಾಶ್ರಯಾ, ರಾಮತೀರ್ಥರು. ಅಪ್ರತ್ಯಕ್ಷ ಗುಣೋದ್ರಿಕ್ತಾ ಅಂತಂದ್ರೆ
ಪ್ರತ್ಯಕ್ಷವಾದ ಗುಣಗಳಿಲ್ಲ ಅಂದ್ರೆ ಅಧೋಕ್ಷಜ ತೀರ್ಥರು ಅಂತ ಹೆಸರನ್ನು ಹೇಳಿ ಅವರಿಗೆಲ್ಲರಿಗೂ ಒಂದೇ ವಿಶೇಷಣ ಏನು? ಭಕ್ತಿ ವೈರಾಗ್ಯ ಸಾಗರ. ಎಲ್ಲರೂ ಭಕ್ತಿ ವೈರಾಗ್ಯ ಸಾಗರರಾಗಿದ್ರು. ಉಡುಪಿಯ ಅಷ್ಟಮಠಾಧೀಶರು ಮೂಲ ಆಚಾರ್ಯರ ಕೈಯಿಂದ ಸಾಕ್ಷಾತ್ತಾಗಿ ಸನ್ಯಾಸವನ್ನ ಸ್ವೀಕಾರ ಮಾಡಿದವರು ಆಚಾರ್ಯರು. ಅವರೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಭಗವದ್ ರೂಪಗಳನ್ನ ಪೂಜೆಗೆ ಕೊಟ್ಟಿದ್ದಾರೆ. ಕೃಷ್ಣನಲ್ಲದೆ ಕಾಳಿಯ ದ್ವಿಭುಜ ಕಾಳಿಯ ಮರ್ದನ, ಚತುರ್ಭುಜ ಕಾಳಿಯ ಮರ್ದನ, ಆಮೇಲೆ ರಾಮದೇವರು, ವಿಠ್ಠಲ್ ದೇವರು, ಹಿಂಗೆಲ್ಲ ಬೇರೆ ನರಸಿಂಹದೇವರು ಬೇರೆ ಬೇರೆ ಭಗವದ್ ರೂಪಗಳನ್ನ ಉಪಾಸನೆಗಾಗಿ ಕೊಟ್ಟಿದ್ದಾರೆ. ಇನ್ನು 130ನೇ ಶ್ಲೋಕ ಅವರು ಸಂಚಾರ ಮಾಡಿದ ಬಗೆಯನ್ನು ಹೇಳ್ತಾರೆ. ಪಾದೈ ಪುನಂತಹ ಪೃಥಿವೀಂ ದರ್ಶಯಂತೋ ಹರೇ ಪದಂ ಧೂತದುಸ್ಸಮಯಧ್ವಾಂತ ಭಾಸ್ಕರ ಇವತ ಗಾಂಗತಾ. ಎಲ್ಲೆಲ್ಲಿ ಯಾವ ಯಾವ ಪ್ರದೇಶಗಳಿಗೆ ಇವರು ನಡೆದು ಹೋಗ್ತಿದ್ರೋ ಅಲ್ಲೆಲ್ಲ ಕಡೆಗೆ ಭೂಮಿಯನ್ನ ಪುನೀತರನ್ನಾಗಿ ಪಾವನವನ್ನಾಗಿಗೊಳಿಸ್ತಿದ್ರಂತೆ. ಪಾದೈ ಪುನಂತಹ ಪೃಥಿವೀಂ, ಎಲ್ಲಿ ಋಷಿಕೇಶ ತೀರ್ಥರು ಹೋದ್ರೋ ಆ ಭೂಭಾಗ ಪಾವನವಾಗ್ತಿತ್ತು, ಎಲ್ಲಿ ಉಪೇಂದ್ರ ತೀರ್ಥರು ಹೋಗ್ತಿದ್ರೋ ಆ ಭೂಭಾಗ ಪಾವನ ಆಗ್ತಿತ್ತು. ಹೀಗಾಗಿ ಅವರು ಎಲ್ಲ ಕಡೆಗೆ ಸಂಚಾರವನ್ನ ಮಾಡಿ ಪಾಠ ಪ್ರವಚನವನ್ನ ಮಾಡಿ ದರ್ಶಯಂತೋ ಹರೇ ಪದಂ, ಭಗವಂತನ ಸ್ಥಾನವನ್ನ ಭಗವಂತನ ರೂಪವನ್ನ ಎಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ದುಷ್ಟ ಸಮಯಗಳ ನಿರಾಕರಣೆ ಮಾಡಿದ್ದಾರೆ. ಆದಿತ್ಯ ಇವ ಗಾಂಗತಾಹ, ಸೂರ್ಯನೇ ಭೂಮಿಯ ಮೇಲೆ ಬಂದಿದ್ದಂತೆ ಅಂತ ಹೇಳಿದರು. ಇನ್ನು 131ನೇ ಪದ್ಯದಲ್ಲಿ ಮೋಕ್ಷಶಾಸ್ತ್ರಾಮೃತಾಂಬೋಧಿ ಸೇವಯಾ ನಿತ್ಯ ನಿರ್ವೃತಾ ಚಕ್ರಿಚಾರುತರಾಚ್ಚಾಸು ಚಕ್ರಿಣಶ್ಚರಣಾರ್ಚಕಾಹ. ಇಲ್ಲಿ ಆಚಾರ್ಯರು ಅವರಿಗೆ ಪ್ರತ್ಯೇಕ ದೇವರುಗಳನ್ನು ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ಮೋಕ್ಷಶಾಸ್ತ್ರವೆಂಬ ಅಮೃತದ ಸಾಗರದ ಸೇವೆಯನ್ನ ಮಾಡುತ್ತಾ ನಿತ್ಯದಲ್ಲಿ ಸಂತುಷ್ಟದಿಂದ ಇದ್ದವರು. ಚಕ್ರಿ ಚಾರುತರ ಅರ್ಚಾಸು, ಭಗವಂತನ ಬೇರೆ ಬೇರೆ ಪ್ರತಿಮೆಗಳಲ್ಲಿ, ಚಕ್ರಿ ಅಂದ್ರೆ ದೇವರು, ಚಾರುತರ ಅಂದ್ರೆ ಸುಂದರವಾದ, ಅರ್ಚ ಅಂದ್ರೆ ಪ್ರತಿಮೆಗಳು. ಚಕ್ರಿ ಚಾರುತರಾರ್ಚಾಸು ಅಂದ್ರೆ ಭಗವಂತನ ಬೇರೆ ಬೇರೆ ಪ್ರತಿಮೆಗಳಲ್ಲಿ ಪೂಜೆಯನ್ನ ಮಾಡುತ್ತಾ ಆನಂದದಿಂದ ಇದ್ರು ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಋಷಿಕೇಶ ತೀರ್ಥರಿಗೂ ಪದ್ಮನಾಭ ತೀರ್ಥರಿಗೂ ರಾಮದೇವರನ್ನು ಕೊಟ್ಟಿದ್ದಾರೆ. ಮೂಲ ರಾಮದೇವರು, ಸೀತಾದೇವಿ, ದಿಗ್ವಿಜಯ ರಾಮದೇವರು ಇದನ್ನೆಲ್ಲವನ್ನ ಪದ್ಮನಾಭ ತೀರ್ಥರಿಗೆ ಕೊಟ್ಟದ್ದು, ಮುಂದೆ ಪರಂಪರೆಯಲ್ಲಿ ಬಂದದ್ದು. ಆಮೇಲೆ ಋಷಿಕೇಶ ತೀರ್ಥರಿಗೂ ರಾಮದೇವರನ್ನೇ ಕೊಟ್ಟಿದ್ದು. ಆಮೇಲೆ ಇನ್ನ ನರಸಿಂಹ ತೀರ್ಥರಿಗೆ, ಜನಾರ್ದನ ತೀರ್ಥರಿಗೆ ಕಾಳಿಯ ಮಥನ ಮಾಡಿರುವಂತಹ ಕೃಷ್ಣನ ಕೊಟ್ಟಿದ್ದಾರೆ, ದ್ವಿಭುಜ ಚತುರ್ಭುಜ ಅಂತ ಹೀಗಿರುವಂತಹದ್ದು. ಆಮೇಲೆ ಉಪೇಂದ್ರ ತೀರ್ಥರಿಗೆ, ವಾಮನ ತೀರ್ಥರಿಗೆ ವಿಠ್ಠಲನನ್ನ ಕೊಟ್ಟಿದ್ದಾರೆ. ವಿಷ್ಣು ತೀರ್ಥರಿಗೆ ವರಾಹರೂಪಿ ಭಗವಂತನನ್ನು ಕೊಟ್ಟಿದ್ದಾರೆ. ರಾಮತೀರ್ಥರು ಅಂದ್ರೆ ಕಾಣಿಯೂರು ಮಠದ ಮೂಲ ಯತಿಗಳು ಅವರಿಗೆ ನರಸಿಂಹದೇವರನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಧೋಕ್ಷಜ ತೀರ್ಥರು ಪೇಜಾವರ ಮಠದ ಮೂಲ ಶ್ರೀಪಾದಂಗಳವರು ಅವರಿಗೆ ವಿಠ್ಠಲ ಮತ್ತು ರಾಮ ಅದನ್ನು ಕೊಟ್ಟಿದ್ದಾರೆ ಅಂತ ಹೀಗೆ ತಿಳಿಸ್ತಾರೆ. ಅಂತೂ ಆಯಿತು. ಇನ್ನು ಮುಂದೆ 132 ಮಧ್ವಪ್ರಶಿಷ್ಯ ಭಗವೋ ಶಿಷ್ಯ ಯೇಷ ಮುಹುಸ್ತತ ಅಲಂಚಕ್ರುರಲಂ ಪೃಥ್ವೀಂ ಸರ್ವೇ ಸದ್ಗುಣಭೂಷಣ. ಮಧ್ವಾಚಾರ್ಯ ಪ್ರಶಿಷ್ಯರು, ಅವರ ಶಿಷ್ಯರು ಎಲ್ಲರೂ ಜಗತ್ತಿನ ತುಂಬ ವ್ಯಾಪಿಸಿಕೊಂಡು ಭರತ ಭೂಮಿಯನ್ನ ತಮ್ಮ ಗುಣಗಳಿಂದ ಅಲಂಕರಿಸಿಬಿಟ್ಟಿದ್ರಂತೆ. ತಮ್ಮ ಗುಣಗಳಿಂದ ಭರತಖಂಡವನ್ನು ಅಲಂಕರಿಸಿದ್ದಾರೆ. ನೋಡ್ರಿ, ಬಹವೋ ಮಧ್ವ ಪ್ರಶಿಷ್ಯರು ಅಂದ್ರೆ ಶಿಷ್ಯರು, ಏಷಾಂ ಮೋ ಶಿಷ್ಯ, ಅವರಿಗೆ ಮತ್ ಶಿಷ್ಯರಂತ. ಅಂದ್ರೆ ಮಧ್ವಾಚಾರ್ಯ ಶಿಷ್ಯರು, ಅವ್ರ ಶಿಷ್ಯರು ಹಿಂಗೆ ಬೆಳಕೋತ್ ಪರಂಪರೆ ಹೋಗಿದ್ದು. ಅಲಂಚಕ್ರು ಅಲಂ ಪೃಥ್ವೀಂ ಸರ್ವೇ ಸದ್ಗುಣ ಭೂಷಣ, ಇಡೀ ಭೂಮಿಯನ್ನು ತಮ್ಮ ಗುಣಗಳಿಂದ ಅಲಂಕರಿಸಿದ್ದಾರೆ. ಅವ್ರದ್ದು ಒಂದೇ ಕೆಲಸ ಅಂತ ಏನು? ಸದಾ ಸಕಲ ಸಚ್ಚಾಸ್ತ್ರ ವ್ಯಾಖ್ಯಾ ಸೌಖ್ಯ ಅಮೃತಾಬ್ದಿಗಾ ಸರ್ವೇ ದುರ್ವಾದ ಕಾಂಡ ಖಂಡನ ಮಂಡನಾ. ಎಲ್ಲರೂ ಪರವಾದಿ ನಿಗ್ರಹವನ್ನ ಮಾಡೋದು, ಸಿದ್ಧಾಂತ ಸ್ಥಾಪನೆ ಮಾಡೋದು, ಇದೇ ಕೆಲಸ. ಸಕಲ ಸಚ್ಚಾಸ್ತ್ರ ವ್ಯಾಖ್ಯ ಸೌಖ್ಯಾಮೃತಾಬ್ಧಿಗಾ, ನಿರಂತರವಾಗಿ ಸರ್ವಮೂಲ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡ್ತಾ ಪರವಾದ ನಿಗ್ರಹವನ್ನ ಮಾಡ್ತಾ ಇದ್ದದ್ದೇ ಶ್ರೀಮದಾಚಾರ್ಯ ಶಿಷ್ಯರ ಕೆಲಸವಾಗಿತ್ತು. ಅವರಲ್ಲಿ ಎಂಥವರಿದ್ರು? ಮಧ್ವಾಚಾರ್ಯ ಶಿಷ್ಯರಲ್ಲಿ ಭೂರಿ ಭಕ್ತಿ ಭರಾಃ ಕೇಚಿತ್ ಅಪ್ಯಲ್ಪಶ್ರತ ಸಂಪರಃ, ಹೆಚ್ಚು ತಲೆಯಲ್ಲಿ ಹೋಗದೇ ಇದ್ದವರು ಕೆಲವರಿದ್ರಂತ. ಅಷ್ಟೇನು ಬಹಳ ಎಲ್ಲ ತಲೆಗೆ ಇಟ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅಂತ ಕೆಲವರಿಗೆ. ಭಕ್ತಿ ಮಾತ್ರ ವಿಶೇಷ ಮಾಡ್ತಿದ್ರಂತೆ. ಭೂರಿ ಭಕ್ತಿ ವರಾಃ ಕೇಚಿತ್ ಅಪ್ಯಲ್ಪ ಶ್ರುತಿ ಸಂಪದ, ಅಪ್ಯಲ್ಪ ಬೋಧ ಪರೇ ಬಹುಶ್ರುತ ಮಹಾಗುಣ. ಇನ್ ಕೆಲವರು
ಸ್ವಲ್ಪ ಓದಿದ್ರು, ಬಹಳ ಶ್ರವಣ ಮಾಡಿದ್ದು, ಬಹಳ ಅಧ್ಯಯನ ಮಾಡಿಕೊಂಡು ಮುಂದೆ ಬಂದವರು, ಹೀಗೆಲ್ಲ ನಾನಾ ರೀತಿಯಿಂದ ಇದ್ದಾರೆ. ಕೆಲವರು ಭಕ್ತಿ ಮಾರ್ಗದಲ್ಲಿದ್ದವರು, ಕೆಲವರು ಜ್ಞಾನ ಮಾರ್ಗದಲ್ಲಿದ್ದವರು. ಜ್ಞಾನ ಮಾರ್ಗದಲ್ಲೂ ಎರಡು, ಎಲ್ಲ ಓದಿದ್ದನ್ನು ತಲೆಗೆ ಇಟ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಕೇಳ್ಕೊಂಡಿರ್ತಿದ್ರಂತೆ. ಇದು ಅಷ್ಟಮಠಾಧೀಶರ ವಿಷಯ ಅಲ್ಲ, ಮಧ್ವಾಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಬಂದ ಅನೇಕ ಜನರ ವಿಷಯವನ್ನು ಹೇಳ್ತಾ ಇದ್ದಾರೆ. ಭೂರಿ ಭಕ್ತಿ ಭರಾ ಕೇಚಿದ ಅಪ್ಯಲ್ಪ ಶ್ರುತ ಸಂಪದ ಅಪ್ಯಲ್ಪ ಬೋಧ ಅಪರೇ ಬಹುಶ್ರುತ ಮಹಾಗುಣಾ ಅಪರೇ ಅಲ್ಪಬೋಧ ಅಪಿ. ಕಡಿಮೆ ನೆನಪಿಟ್ಟುಕೊಳ್ಳಿಕ್ ಬರ್ತಿದ್ರು ಕೂಡ ಅವ್ರದ್ದು ಒಂದು ದೊಡ್ಡ ಗುಣ ಇತ್ತಂತೆ, ಬಹುಶ್ರುತ ಮಹಾಗುಣಾ. ಹೆಚ್ಚು ಕೇಳಿದ್ರಿಂದ ದೊಡ್ಡ ಗುಣಿಗಳಾಗಿದ್ರಂತೆ. ಕೇಳೋದು ಒಂದು ಗುಣ. ಅದಕ್ಕೆ ಮಧ್ವಾಚಾರ್ಯ ಶಿಷ್ಯರಲ್ಲಿ ಏನಿರಬೇಕು ಅಂತ ಕೇಳಿದ್ರೆ ಬಹುಶ್ರುತ ಮಹಾಗುಣ ಆಗಿರ್ಬೇಕಂತೆ, ಬಹಳ ಕೇಳಿ ಮಹಾಗುಣಿಗಳಾಗಿರ್ಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಇನ್ನು ಗೃಹಸ್ಥಾಶ್ರಮಿ ಶಿಷ್ಯರು ಯಾರಪ್ಪ? ಬಹವೋ ಗೃಹಿಣೋಪ್ಯಸ್ಮಾತ್ ಸಮಗ್ರಾನುಗ್ರಹಂ ಯಯುಃ ದೀಪ್ತಾ ಯತ್ರಾಜ್ಞಯೈವ ತ್ರಯೋ ಲಿಕುಚ ಶೇಖರಾಃ. ಬಹವಃ ಗೃಹಿಣಃ, ಅನೇಕ ಗೃಹಸ್ಥಾಶ್ರಮಿ ಶಿಷ್ಯರು ಇದ್ರು. ಸಮಗ್ರಾನುಗ್ರಹಂ ಯಯುಃ, ಆಚಾರ್ಯರಿಂದ ಪೂರ್ಣಾನುಗ್ರಹವನ್ನು ಪಡೆದಿದ್ದಾರೆ. ಅದರಲ್ಲಿ 3 ಮಂದಿ ವಿಶೇಷ. ಯಾರವರು? ಲಿಕುಚ ಶೇಖರಾಹ, 3 ಅಗ್ನಿಗಳಂತೆ, 3 ಮಂದಿ ಇದ್ರಂತೆ. ನಾರಾಯಣ ಪಂಡಿತಾಚಾರ್ಯ ಭಾವಪ್ರಕಾಶಕದಲ್ಲಿ ಬರೆದಿದ್ದಾರೆ. ತ್ರಿವಿಕ್ರಮಾಚಾರ್ಯರು ಅಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಒಬ್ರು, ಶಂಕರಾರ್ಯೌ ದ್ವೌ, ಇಬ್ಬರು ಶಂಕರ ಪಂಡಿತಾಚಾರ್ಯರು ಅಂತ ಹೇಳ್ಯಾರ. ಒಬ್ರು ಗೊತ್ತು, ನಾರಾಯಣ ಪಂಡಿತಾಚಾರ್ಯ ಕಾಕ ಅಂತ. ಇನ್ನೊಬ್ರು ಯಾರು ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಇವತ್ತಿನವರೆಗೂ ಗೊತ್ತಾಗಿಲ್ಲ. ಅದಿನ್ನೂ ಹುಡುಕ್ತಾನೆ ಇದ್ದಾರೆ. ನಾರಾಯಣ ಪಂಡಿತಾಚಾರ್ಯ ಹೇಳಿದ್ರಿಂದ 3 ಮಂದಿ ಲಿಕುಚ ವಂಶದವರು ಆಚಾರ್ಯ ಸಾಕ್ಷಾತ್ ಶಿಷ್ಯರಾಗಿದ್ದಾರೆ, ಅವರಿಂದ ಅನುಗ್ರಹೀತರಾಗಿದ್ದಾರೆ. 136ರಲ್ಲಿ ಮಧ್ವಾಚಾರ್ಯರು ಶಿಷ್ಯರಿಗೆಲ್ಲ ಒಂದು ಮಂತ್ರ ಕೊಟ್ಟಿದ್ರಂತ, ದಿವ್ಯ ಮಂತ್ರ. ಆ ದಿವ್ಯ ಮಂತ್ರವನ್ನ ಇವತ್ತಿಗೂ ಅವರು ಎಲ್ಲರೂ ಪರಿಪಾಲನೆ ಮಾಡ್ತಾ ಬಂದಿದ್ದಾರಂತೆ. ಏನ್ ದಿವ್ಯ ಮಂತ್ರ? ಆಚಾರ್ಯ ಏನ್ ಮಂತ್ರ ಕೊಟ್ರು? ನೀವೆಲ್ಲ ಕಡೆ ಹೋಗ್ರಿ, ವಾದ ಮಾಡ್ರಿ, ಸೋಲಸ್ರಿ, ವೈಭವ ಮಾಡ್ರಿ, ಕೀರ್ತಿ ಹಾರಸ್ರಿ, ಇದನ್ನ ಹೇಳಿದ್ರ ಆಚಾರ್ಯರು? ಅಲ್ಲ, ಆಚಾರ್ಯರು ಒಂದೇ ಮಾತು ಹೇಳಿದ್ರಂತೆ. ಮಾಧ್ವಂ ನಿಯೋಗಂ ಯೇ ಪ್ರಾಯೋ ನಾತ್ಯಜನ್ ವಿದುಷಾಂಬರಾ ಶಿಷ್ಯ ಕ್ಷೇತ್ರೇಶು ಸದ್ವಿದ್ಯಾ ಬೀಜಾವಾಪೈಕ ದೀಕ್ಷಿತಾ. ಮಾಧ್ವಂ ನಿಯೋಗಂ, ಆಚಾರ್ಯರ ಆಜ್ಞಾ, ಒಂದು ಆಜ್ಞಾ ಆಚಾರ ಮಾಡಿದ್ದು ಏನಪ್ಪ? ನೀವ್ ಯಾರು ಬಿಡ್ಕೊಡುದು, ನಿಮ್ ಇಡೀ ಜನ್ಮ ಇರೋವರೆಗೆ, ಉಸಿರಿರೋವರೆಗೂ ಈ ನಿಯಮವನ್ನು ಬಿಡಬೇಡ್ರಿ. ಏನ್ ವ್ರತ, ಏನ್ ನಿಯಮ ಹೇಳ್ತಿರ್ತಾರೆ. ನಾವು ಕೊನೆ ತನಕ ಬಾವಿ ನೀರೇ ಇಟ್ಕೊಂಡಿರ್ತೀವಿ ಆಚಾರ. ಬಾವಿ ನೀರು ಬಿಟ್ರೆ ಬ್ಯಾರೆ ನೀರು ಬರುವುದೇ ಇಲ್ಲ. ಬಾವಿ ಇಲ್ಲದೆ ದೂರಿಗೆ ಹೋದ್ರೆ ಗತಿ ಏನಿ ಹೌದು ಮುಂದೆ? ಬಾವಿ ಕಷ್ಟ, ಭಾರಿ ಕಷ್ಟ. ಅದಕ್ಕೆ ಅವ್ರು ಕೆಲವು ಊರಿಗೆ ಹೋಗ್ಲಿಕ್ಕೆ ಹೋಗ್ಲ, ಸುಮ್ ಬೇಳೆ ಬೆಣ್ಣೆ ಅಂತ ಮನೆಯಾಗ ಕೂತ್ಬಿಟ್ಟಿರ್ತಾರೆ, ಬಾವ್ಯಾಗ ಕೂತ್ಬಿಟ್ಟಿರ್ತಾರೆ. ಅದಕ್ಕೆ ಮಾಧ್ವಂ ನಿಯೋಗಮ್ಯೇ ಪ್ರಾಯೋ ನಾತ್ಯಜನ್ ವಿದುಷಾಂಬರ. ಕೆಲವು ಸಂಕಲ್ಪ ಮಾಡ್ಕೊಂಡಿರ್ತಾರೆ, ನಾವು ದಿವಸ ದೇವ್ರ ಪೂಜಾ ಮಾಡಿ ಊಟ ಮಾಡೋದು, ಕೊನೆ ಉಸಿರೋ ತನಕ ಇದೇ ಸಂಕಲ್ಪ ಅಂದೆ. ಅದು ಬಹಳ ಒಳ್ಳೇದು, ದೇವ್ರ ಪೂಜಾ ಮಾಡಿ ಊಟ ಮಾಡಿ. ಹಂಗ ಆಚಾರ್ಯ ಒಂದು ನಿಯಮ ಕೊಟ್ಟಿದ್ದು ಏನು ಅಂದ್ರೆ, ನೀವು ಬೀಜ ಬಿತ್ತಬೇಕಂತ ಹೇಳಿದ್ರಂತೆ. ಏನ್ ಬೀಜ ಅಂದ್ರೆ ಸದ್ವಿದ್ಯಾ ಬೀಜ, ಒಳ್ಳೆ ವಿದ್ಯೆ ಎಂಬ ಬೀಜವನ್ನ ಎಲ್ಲಿ? ಶಿಷ್ಯರೆಂಬ ಕ್ಷೇತ್ರಗಳಲ್ಲಿ ಬಿತ್ತಬೇಕು. ಏನ್ ಹೇಳಿದ ಆಚಾರ್ಯ? ಆಚಾರ್ಯ ಹೇಳಿದ್ದು, ನೀವು ಮೆರವಣಿಗೆ ಮತ್ತು ಉರೋಣಿಗೆ ಇವೆಲ್ಲ ಏನ್ ಬೇಡ ನಮಗೆ. ಅವು ಯಾವ್ಯಾವ ಇವು ನಮ್ಮ ಮೆರವಣಿಗೆಗಿಂತ ಉರೋಣಿಗೆ ಜಾಸ್ತಿ ಆಗಿರ್ತಾವ್ರಿ. ಇವು ಕೆಲಸಕ್ಕಿಲ್ಲ, ಕಾರ್ಯಕ್ಕಿಲ್ಲ, ತೋ ಸಕಾಗಿ ಹೋಗ್ಬಿಟ್ಟಿದ್ರಿ ಮೆರವಣಿಗೆ ನೋಡಿ ಎಲ್ಲಾರ್ದು. ಅದಕ್ಕೆ ನಮ್ಮ ಸ್ವಾಮಿಗಳು ಬಿಟ್ರೆ ಬ್ಯಾಡ, ಈ ಮೆರವಣಿಗೆ ಬೇಡ, ಸುಮ್ ಬ್ಯಾಡೆ ಬಂಡಿ ಅಂತ ಕ್ಯಾನ್ಸಲ್ ಮಾಡಿ ಹೋಗ್ಬಿಟ್ರಿ. ಎಲ್ಲ ಸುಮ್ ನಿಶ್ಚಿಂತ ಕೆಲಸ. ಎಲ್ಲ ಆಚಾರ ಫೋಟೋ ಇಡ್ರಿ, ಟೀಕಾರ ಫೋಟೋ, ಯಾರು ಬೇಕಾಗಿ ಮೆರವಣಿಗೆ ಮಾಡಿಬಿಡ್ರಿ, ಅಷ್ಟು ಬಂದು ಅನುಗ್ರಹ ಸಂದೇಶ ಮಾಡಿ ಮುಗಿಸ್ಬಿಟ್ಟೆ ನಮ್ಮ ಸ್ವಾಮಿಗಳಿಗೆ ಬಿಟ್ಬಿಟ್ರದ. ಹಂಗಾಗಿ ಏನಾಯಿತು ಅಂದ್ರೆ, ಶಿಷ್ಯ ಕ್ಷೇತ್ರೇಶು, ನಮ್ಮಲ್ಲಿ ಬರುವ ಶಿಷ್ಯರು ಅಂದ್ರೆ ಒಳ್ಳೆ ಹೊಲ ಇದ್ದಂತೆ. ಅದು ಫಸ್ಟ್ ಕ್ಲಾಸ್ ಹೊಲ, ಅದು ಬಂಜರ ಭೂಮಿ ಅಲ್ಲ ಅದು. ಅದು ಈಗ ನೀವು ಬೀಜ ಬಿತ್ತಿದ್ರೆ ಒಳ್ಳೆ ಫಸಲು ಕೊಡ್ಲಿಕ್ಕೆ ತಯಾರಿರೋ ಭೂಮಿ ಅದು. ಅದನ್ನ ಏನ್ ಮಾಡ್ಬೇಕು ನೀವು? ಚಂದ ಬೀಜ ಬಿತ್ತಿ, ಒಳ್ಳೆ ವಿದ್ಯೆ ಎಂಬ ಬೀಜವನ್ನ ಬಿತ್ತಿ ಅದು ಒಳ್ಳೆ ಹಸನಾಗಿ ಮಾಡ್ಬೇಕು. ಅದನ್ನ ನೀವು ಚಂದ ಬೆಳೆಸ್ಬೇಕು. ಅದನ್ನು ನಮ್ಮಲ್ಲಿ ಏನಾಗ್ಬಿಡ್ತದೆ ಅಂದ್ರೆ, ಶಿಷ್ಯರು ಅಂದ್ರೆ ಕೊನೆ ತನಕ ಅವ್ರ ಮುಂದೆ ಬಂದಿರಬಾರ್ದ್ರಿ, ಕೊನೆ ತನಕ ಅವ್ರ ಮುಂದೆ ಬಂದಿರಬಾರ್ದು. ನಮ್ಮಲ್ಲಿ ಹೆಂಗೆ ನೋಡ್ಕೊಳ್ಳೋ ಒಂದು ಪದ್ಧತಿ ಇತ್ತು ಹಿಂದಕ್ಕಿನ ಕಾಲಕ್ಕೆ. ಹಂಗ ಇರ್ಲಿ ಬಿಡ, ಅದೆಲ್ಲ ಭಾಳ ಹೇಳಿಕ್ ಹೋಗ್ಬಾರ್ದು. ಅವ ಹುಡುಗ ಸುಧಾಮಂಗಳಾದ್ರೂ ಇನ್ನೂ ಏನ್ ನಡೆದಪ್ಪ ನಿಮ್ಗೆ ಏನ್ ಗೊತ್ತಿಲ್ರಿ, ಆಚಾರ ಒಟ್ಟು ಪಾಠ ಹೇಳ್ತಾರ್ರಿ ಅಂತ. ನಾವು ಅಲ್ಲೋ ಮತ್ತೆ ಮೊನ್ನೆ ಮಂಗಳ ಶಾಲೆ ಹಚ್ಚಿರೇನ್ರಿ, ನಂಗೆ ಗೊತ್ತಿಲ್ಲ, ಮಂಗ ಅಂತ ಗೊತ್ತಿಲ್ಲ, ಸುಮ್ ಕೂಡ್ಬಾರಿ ಶಾಲೆ ಹಚ್ಚಿಸ್ತೀನಿ ಅಂತ ಹೇಳಿದ್ರೆ ಆಚಾರ ನಂಗೆ ಅಂತ ಹಚ್ಚಿಬಿಟ್ರಿ ಅಂತ ಹೇಳ್ದ ಪಾಪ. ಹಣೆ ಬಾರ್ ಕೆಲವರಿಗೆ ಸುಧಾ ಮಂಗಳ ಆದ್ರೂ ಏನ್ ಮಂಗಳ ಆತ ಗೊತ್ತಿರಂಗಿಲ್ಲ, ಅಚ್ಚನ್ ಕಲಿಸಿರ್ತಾರೆ.
ಒಂದ್ ಅಕ್ಷರ ಬರ್ಲಾರ್ದಂಗೆ ಹೇಳ್ಕೊಡೋದು ಒಂದು ಕಲಾ ಅದ ರೀ, ಅದು ಒಂದು ಕಲಾ ಅದ. ಮತ್ತ ನಮ್ಮ ಆಚಾರ್ಯ ಹೇಳ್ತಾರೆ, ನಮ್ಮ ಗುರುಗಳು ಪಾಪ ಈ ಶ್ಲೋಕದ ನೋಡ್ರಿ, ನಮ್ಮ ಗುರುಗಳು ಇದನ್ನ ಸದಾ ಹೇಳ್ತಿರೋ ಶ್ಲೋಕ ಇದು. ನಂಗೆ ನಾ ಹೋದ ದಿವಸದಿಂದ ಅವ್ರು ಹೋಗೋ ದಿವಸದವರೆಗೂ ಕೂಡ ನನಗೆ ಹೇಳಿದ ಶ್ಲೋಕ ಯಾವುದು ಅಂದ್ರೆ, ಶಿಷ್ಯ ಕ್ಷೇತ್ರೇಶು ಸದ್ವಿದ್ಯಾ ಬೀಜ ವಾಪೈಕ ದೀಕ್ಷಿತಾ. ನೀ ಇದೊಂದು ಮಾಡಪ್ಪ ಅಂತ ಹೇಳಿದ್ರು ನಮ್ಮ ಆಚಾರ್ಯ. ಯಾಕಂದ್ರೆ ನಮಗೆ ಸತ್ಯಧ್ಯಾನ ತೀರ್ಥರು, ಸತ್ಯಪ್ರಜ್ಞೆ ತೀರ್ಥರು, ವರ್ಕೇಡಿ ನರಸಿಂಹಾಚಾರ್ಯರು ಇವರೆಲ್ಲ ನಮ್ಗೆ ಇದೇ ಒಂದು ಹೇಳಿಕೊಟ್ಟಾರ ಮಂತ್ರ, ಅದೇ ಮಂತ್ರ ನೀ ಮಾಡು ಅಂತ ಹೇಳ್ತಿರ್ಬೇಕು ನಮ್ಮ ಗುರುಗಳು. ಬೇರೆ ಏನು ಹೇಳಿಲ್ಲ. ಅವರು ನಮ್ಮ ಆಚಾರ ಹಂಗೆ ಇದ್ರಿ, ನೀ ಮತ್ತೆ ಊರೊಳಗೆ ಬರೋಣಿಗೆ ಇವೆಲ್ಲ ಏನ್ ತಲೆಗೆ ಶೋಬೇಡ, ಸುಸೂತ್ರ ಇಷ್ಟು ಮಾಡ್ಕೋತಿರು ಅಂತ ಹೇಳಿದ್ರು. ಅದೇ ನಾವು ಮಾಡಿ ಬಿಟ್ಟು ಬೇರೆ ವಿಷಯ. ಆದ್ರೆ ಗುರುಗಳು ಹೇಳ್ಬೇಕಾದ ಇದೇ ಕೆಲಸ. ಶಿಷ್ಯ ಕ್ಷೇತ್ರೇಶು ಸದ್ವಿದ್ಯಾ ಬೀಜ ವಾಪೈಕ ದೀಕ್ಷಿತಾ. ಯಾರೇ ಬರ್ಲಿ ನಮಗೇನ್ ಗೊತ್ತದೆ ಪ್ರಾಮಾಣಿಕವಾಗಿ ಅಷ್ಟು ವಿದ್ಯೆ ಹೇಳ್ಕೊಟ್ಬಿಡ್ಬೇಕು. ಅಲ್ಲ ಒಂದ್ ನಿಮ್ ಶಿಷ್ಯ ಶಾಣೆ ಆಗಿಬಿಟ್ರ ಆಗ್ಲಿ, ಏನ್ ತಪ್ಪಾತು? ಅಲ್ಲ ನಿಮ್ಗಿಂತ ಮುಂದೋದ್ರೆ ಹೋಗ್ಲಿ, ಮತ್ತೆ ಏನ್ ತಪ್ಪಾತು? ಅದಕ್ಕ ಶಿಷ್ಯಾದಿ ಇಚ್ಛೇತ್ ಪರಾಜಯಂ ಅಂತ ಹೇಳಿದ್ದಾರೆ ಯಾವಾಗ್ಲೂ. ಏನ್ ಹೇಳ್ಯಾರ? ಶಿಷ್ಯಾದಿ ಇಚ್ಛೇತ್ ಪರಾಜಯಂ. ಶಿಷ್ಯನ ಕಡೆ ಗುರುಗಳು ಸೋಲ್ಬೇಕಂತೆ, ಅಂದ್ರೆ ಗುರುಗಳು ಗೆದ್ದಂಗಂತ ನೆನ್ಬಿಟ್ಕೊಳ್ರಿ. ಎಷ್ಟು ಚಂದದ ಅಂದ್ರೆ, ಪುತ್ರಾದಿ ಇಚ್ಛೇತ್ ಪರಾಜಯಂ ಒಂದದ, ಮಗನ ಕೈಯಾಗ ಅಪ್ಪ ಸೋಲ್ಬೇಕಂತ ವಿದ್ಯಾದೊಳಗ, ಶಿಷ್ಯನ ಕಡೆ ಗುರುಗಳು ಸೋಲ್ಬೇಕಂತ. ಸೋತ್ರ ಗುರು ಗೆದ್ದಂಗ. ನಾವೇನ್ ತಿಳ್ಕೊಂಡಿದ್ದೀವಿ ಅಂದ್ರೆ ಶಿಷ್ಯ ಗೆದ್ದು ಬಿಟ್ಟಾದ್ರೆ ನಾವು ಸೋತ್ವಿ ಅಂತ ತಿಳ್ಕೊಂಡಿರ್ತೀವಿ. ಹಂಗಲ್ಲೇ ಎಲ್ಲ, ಶಿಷ್ಯರು ಗೆದ್ರೆ ಗುರುಗಳೇ ಗೆದ್ದಂತೆ. ಯಾಕೆ ಅಂದ್ರೆ ಶಿಷ್ಯನಲ್ಲಿ ಪರಕಾಯ ಪ್ರವೇಶ ಮಾಡಿ ನಿಂತವ್ರು ಯಾರು? ಗುರುಗಳೇ ಪರಕಾಯ ಪ್ರವೇಶ ಮಾಡಿ ನಿಂತಿರ್ತಾರ. ಆದ್ರಿಂದ ಶಿಷ್ಯಾದಿ ಇಚ್ಛೇತ್ ಪರಾಜಯಂ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗುರುಗಳು ಶಿಷ್ಯ ಕ್ಷೇತ್ರೇಶ ಸದ್ವಿದ್ಯಾ ಬೀಜ ವಾಪೈಕ ದೀಕ್ಷಿತಾ ಅಂತ ಹೇಳಿ, ನಂಗೆ ಇಷ್ಟ ಆಶ್ಚರ್ಯ ಆಗ್ತಾರೆ. ಇನ್ನು ನಮ್ಮ ಗುರುಗಳದ್ ನೋಡಿದ್ರೆ ನೆನೆಸ್ಕೊಂಡ್ರೆ, ನಂಗಿಂತ ವಯಸ್ಸಿನ ಬಹಳ ದೊಡ್ಡವ್ರು ನಮ್ಮ ಗುರುಗಳು, ಬಹಳ ದೊಡ್ಡವರು. ಆದ್ರೆ ಇಷ್ಟು ಪ್ರೀತಿ ಮಾಡ್ತಿದ್ರು ನಮಗ. ನಾನು ಅವ್ರ ಜೊತೆ ಎಲ್ಲರ ಸಂಚಾರಕ್ಕೆ ಹೋದ್ರೆ, ಪ್ರವಚನ ಯೋಚನಕ್ಕೆ ಹೋದ್ರೆ ತಮ್ಮ ಟೈಮ್ ಬಿಟ್ಟು ನನಗೆ ಹೇಳಿಸ್ತಿದ್ರಿ ಅವ್ರು. ತನ್ನ ಪ್ರವಚನ ನಮ್ದೇ ನೀವೆಲ್ಲ ಕೇಳಿರ್ತೀರಿ, ನಮ್ದೇನು ಹೊಸ ಹುಡುಗ ಚಂದ ಹೇಳ್ತಾನೆ ಕೇಳ್ರಿ, ಅವ್ನಿಗೆ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ತಮ್ಮ ಸಮಯವನ್ನ ಬಿಟ್ಟು ನನ್ನ ಕಡೆಯಿಂದ ಹೇಳಿಸಿ, ಪ್ರವಚನ ಹೇಳ್ಕೊಡೋಕ್ಕಿಂತ ಮೊದಲು ಒಂದ್ ಸ್ವಲ್ಪ ಕೂಡಿಸ್ಕೊಂಡು ಹಿಂಗಿಂಗ್ ಹೇಳ, ಮತ್ತೆ ಇಂತಿಂತ ವಿಷಯ ಹೇಳ್ಬೇಕು ನೋಡು ಅಂತ ಹೇಳಿ ಪ್ರಾಥಮಿಕ ಹಂತದೊಳಗೆ ನಮ್ಗಿನ್ನೂ ಅವೆಲ್ಲ ರೂಢಿ ಆಗಿದ್ದಿಲ್ಲ, ಅವಾಗ ಹೇಳ್ಕೊಟ್ಟು ಹಿಂಗ್ ಹೇಳು ಅಂತ ಹೇಳಿ ಹೇಳಿದ್ಮೇಲೆ ತಾವೇ ಚಪ್ಪಾಳೆ ಹೊಡೆದು ಖುಷಿ ಪಟ್ಟು ಕೇಕಿ ಹಾಕಿ ನಕ್ಕು. ಅವ್ರು ಎಷ್ಟು ಚಂದ ಹೇಳ್ತಾರೆ ಇಂಥ ಹುಡುಗರು, ತಯಾರು ಮಾಡಬಾರ್ದ ಇಂಥ ಹುಡುಗರನ್ನ, ಚಲೋ ತಯಾರು ಮಾಡ್ರಿ ಹಿಂಗಂತ ಹೇಳ್ಬೇಕ್ರಿ. ಎಂಥ ಗುಣರಿ ಇವೆಲ್ಲರ ಸಿಗ್ತಾವ ಎಲ್ಲರ ಇವನ್ನ ಯಾರು ಯಾಕಪ್ಪ ಮತ್ತ ಆ ಓಣ್ಯಾಗ ನೀನು ಹೇಳಿಕತ್ರ ಮತ್ ನಾ ಎಲ್ಲಿ ಹೇಳೀನಿ? ಮತ್ತ ಅದ ಓಣ್ಯಾಗ ನೀನು ಹೇಳಿದ್ರೆ ಮತ್ ನಾ ಎಲ್ಲಿ ಹೇಳಿ? ಅಲ್ಲೋ ಮತ್ ನಿನ್ ಕಡೆ ಬರೋರು ಎಷ್ಟು ಮಂದಿ, ನನ್ ಕಡೆ ಬರೋ ಎಷ್ಟು ಮಂದಿ ಅಂತ ನೋಡ್ಬಿಡ್ತೀವಿ ನಾಳೆ ಅಂತ ತಿಳ್ಕೊಂಡು. ಹಿಂಗಂದ್ರೆ ಮತ್ತೆ ಏನ್ ಮಾಡ್ಬೇಕು? ಇನ್ನ ಶಿಷ್ಯ ಅಂತಾನೆ ಹೊಡ್ಕೋಬೇಕೇನೆಲ್ಲರ ಇನ್ನ ಹಿಂಗೆಲ್ಲ ಆಗ್ತಿರ್ತಾವ್ರಿ, ಅನುಭವಗಳು ಬರ್ತಿರ್ತಾವ. ಇಲ್ಲಿ ಅದಕ್ಕೆ ಶಿಷ್ಯ ಕ್ಷೇತ್ರೇಶು ಸದ್ವಿದ್ಯಾ ಬೀಜ ವಾಪೈಕ ದೀಕ್ಷಿತಾಗ. ಶಿಷ್ಯರೆಂಬ ಕ್ಷೇತ್ರದಲ್ಲಿ ಒಳ್ಳೆ ಬೀಜವನ್ನು ಬಿತ್ತಬೇಕು. ಒಂದು ನೆನಪಿಟ್ಟುಕೊಳ್ರಿ. ಇವತ್ತು ನಾವು, ನನಗೆ ಇದು ಅನುಭವದ, ಇದು ಗೊತ್ತದ ನನಗೆ, ಶಿಷ್ಯನಿಗೆ ನೀವು ವಿದ್ಯೆಯನ್ನ ಸರಿ ಕಲಿಸ್ಲಿಲ್ಲ ಅಂತ ಇಟ್ಕೊಳ್ರಿ. ಹಿಂಗಾಗಿದ್ದ ಘಟನಾ ಬೇಕಾದಷ್ಟವ, ಅವನ್ನೇನ ಹೇಳಿಕ್ಕೆ ಹೋಗ್ಲಿ, ವಾಚ್ಯವೃತ್ಯ ಹೇಳಬಾರ್ದವನ್ನ. ಕಾಲಾಂತರದಲ್ಲಿ ಅದೇ ಶಿಷ್ಯನ ಮನೆಯಲ್ಲಿ ಬಂದ ಮಕ್ಕಳು ಮೊಮ್ಮಕ್ಕಳಾಗಿ ಯಾರೋ ಒಬ್ಬರನ್ನ ನಿಮ್ಮ ಮನೆಗೆ ಲಗ್ನ ತಗೊಳ್ಳೋ ಪ್ರಸಂಗ ಬಂತು ಅಂತ ಇಟ್ಕೊಳ್ರಿ. ಬಂದಾವ, ರಗಡ ಕಡೆಗಳಲ್ಲಿ ಆಗ್ಯಾವ. ಇಲ್ಲಿ ಪಾಠ ಹೇಳಿಲ್ಲ, ಅವು ಮುಂದಿನ ಪೀಳಿಗೆಲ್ಲ ಎಂಥವಂತ ನಿಮ್ಗೆ ಗೊತ್ತದ. ಅಂಥವನ್ನ ನಿಮ್ಮನೆ ಕರ್ಕೊಂಬಂದ್ರೆ ಎಂಥದ್ದಾಗ್ತದೆ ಅರ್ಥ ಆತಿಲ್ಲ ಈಗ. ಸ್ವಲ್ಪರ ಬ್ಯಾಲೆನ್ಸ್ ಫ್ಲೋರ್ ಬೇಕು ಬೇರೆ ಹೇಳ್ರೋಣಂತ. ನೀವು ಅವನಿಗೆ ಚಲೋ ವಿದ್ಯೆ ಹೇಳ್ಕೊಟ್ಟಿದ್ರಿ ಅಂದ್ರೆ ಅಲ್ಲಿ ಹುಟ್ಟಿದ ಮಕ್ಕಳು ಚಂದ ವಿದ್ವಾಂಸರಾಗಿರ್ತಾವೆ. ನಿಮ್ಮಂತಂದ್ರೆ ಮೊಮ್ಮಕ್ಕಳನ್ನೋ ಯಾರನ್ನೋ ಒಬ್ಬರನ್ನ ಅವ್ರಿಗೆ ಕೊಟ್ರು ಉದ್ಧಾರ ಆದ್ರಿ, ಅವರಿಂದ ತಗೊಂಡ್ರು ಉದ್ಧಾರ ಆದ್ರಿ. ಯಾಕೆ? ಎರಡೂ ಕಡೆಗೆ ವಿದ್ಯೆ ಇರ್ತಾವೆ. ನಿಮ್ದೊಂದೇ ವಿದ್ಯೆ ಅಂತ ಅದು ಹಸಿದ ಹಟ್ಟಿರ್ತದೆ, ಅದನ್ನ ತಗೊಂಡ್ಬಂದ್ರೆ ನೀವು ಏನ್ ಮಾಡ್ತೀರಿ? ಭಾಂಡಿ ತೊಳಿಕ್ ಉಪಯೋಗಿಲ್ಲ ನಾಳೆವು. ಅದೆಲ್ಲ ತಪ್ಪಿಕೋಬೇಡ್ರಿ. ನನ್ನ ಪ್ರತ್ಯಕ್ಷ ನೋಡಿನಿ ಇದನ್ನ, ನಾನು ನೋಡಿದ್ದು, ಕಣ್ಣಾರ್ ನೋಡಿದ್ದು, ದುಃಖ ಆಗ್ತದೆ. ಅದಕ್ಕೆ ಯಾವಾಗ್ಲೂ ಹೆಂಗಿರ್ಬೇಕು ಅಂದ್ರೆ ಎಲ್ಲರೂ ವಿದ್ಯಾವಂತರಾಗಿರ್ಬೇಕು, ಎಲ್ಲರೂ ವಿದ್ಯಾವಂತರಾಗ್ಬೇಕು. ಏನೇನ್ ಬರ್ತದೆ ಪ್ರತಿಯೊಬ್ಬರೂ ಕೂಡ ಪ್ರಾಮಾಣಿಕವಾಗಿ ಎಲ್ಲ ವಿದ್ಯೆಯನ್ನು ಹಂಚ್ಕೊಳ್ಬೇಕು, ಮುಚ್ಚಿಟ್ಕೋಬಾರ್ದು. ಭೀಷ್ಮಾಚಾರ್ಯರು ಮುಚ್ಚಿಟ್ಕೊಂಡು ಸತ್ತಿದ್ರೆ ಇವತ್ತು ನಾವು ಮಹಾಭಾರತ ಸಿಕ್ತಿತ್ತೇನೆ ಹೇಳಿ ನೋಡಂತ. ಭೀಷ್ಮಾಚಾರ್ಯ ಎಷ್ಟು ವಿಷಯ ಹೇಳ್ಯಾರ. ಅವರೆಲ್ಲ ಇಲ್ಪ ಧರ್ಮರಾಜ ಹಂಗೇನ್ ಗೊತ್ತಿಲ್ಲ ಗೊಟ್ಟಕೊಂಡ್ಬಿಟ್ರೆ ಅಲ್ಲೇ ಯುದ್ಧ ಪರ್ವಕ್ಕ ಮಹಾಭಾರತ ಮುಗಿಯಿತು. ಮುಂದೆ ಪ್ರವಚನ ಇಲ್ಲ, ಕಪಿಲಾಚಾರ್ಯ ಅನುಶಾಸನ ಪರ್ವಿಲ್ಲ, ಶಾಂತಿ ಪರ್ವಿಲ್ಲ, ಏನಿಲ್ಲ, ಸ್ವರ್ಗಾರೋಹಣೆ ಒಮ್ಮೆ ಅಲ್ರಿ. ವ್ಯಾಸರು, ಮಧ್ವಾಚಾರ್ಯರು, ಟೀಕಾಚಾರ್ಯರು ಯಾವುದನ್ನೋ ಮುಚ್ಚಿಡದೆ ಬಿಚ್ಚಿಟ್ಟು ಜಗತ್ತಿಗೆ ಕೊಟ್ಟು ಹೋಗ್ಲಿಕ್ಕೆ ಬಂದಾಗ ನಮಗೊಂದು ಸಣ್ಣತನ, ಅದೊಂದು ಸಣ್ಣ ಬುದ್ಧಿ ಇನ್ನೊಬ್ರಿಗೆ ಹೇಳ್ಕೊಡ್ಬಾರ್ದು. ಹೇಳ್ಕೊಟ್ಬಿಟ್ರೆ
ಅವ್ರ ಮುಂದೆ ಬಂದ್ಬಿಟ್ರೆ ಬರ್ಲು ಏನ್ ತಪ್ಪಾತು? ಅವ್ರ ಮುಂದೆ ಬರಬೇಕು, ಅವ್ರ ಮುಂದೆ ಬರಬೇಕು ಅಂತ ಹೇಳ್ಕೊಡ್ಬೇಕು ನೀನು. ಇದು ಯಾರು ಮಾಡಿದ್ರು ಅಂದ್ರೆ ಯಾರು ಮಧ್ವಾಚಾರ್ಯರ ಆಜ್ಞಾ ಪರಿಪಾಲನೆ ಮಾಡಿದ್ರು ಅವರೆಲ್ಲ ಮಾಡಿದ್ದಾರೆ. ಮಾಧ್ವಂ ನಿಯೋಗಂ ಯೇ ಪ್ರಾಯೋ ನಾತ್ಯಜನ್ ವಿದುಷಾಂ ವರಾಹ ಶಿಷ್ಯ ಕ್ಷೇತ್ರೇಶು ಸದ್ವಿದ್ಯಾ ಬೀಜಾ ವಾಪೈಕ ದೀಕ್ಷಿತಾಃ ಗ್ರಾಮಣ್ಯ ಬ್ರಾಹ್ಮಣಾಗ್ರಣ್ಯ ಪ್ರಾಪುಹು ಪೂರ್ಣೇಕ್ಷ ಶಿಷ್ಯತಾಂ ಯೇಷಾಂ ಸದ್ಗುಪ್ತಿ ಮಾತ್ರೇಣ ಭವೇತ್ ಕಿಲ ಪರಂ. ಆ ಊರಿನ ಮುಖಂಡರು, ಪಂಚಾಯಿತಿ ಮಾಡುವ ಅವರೇನು ಸರ್ಪಂಚರು ಅಂತಿರ್ತಾರವಲ್ಲ, ಅಲ್ಲಿನ ಬ್ರಾಹ್ಮಣರು, ಅಲ್ಲಿನ ಮುಖಂಡರೆಲ್ಲರೂ ಕೂಡ ಆಚಾರ್ಯ ಶಿಷ್ಯತ್ವವನ್ನು ವಹಿಸಿಕೊಂಡ್ರು. ಊರಿನ ಸಜ್ಜನರನ್ನೆಲ್ಲ ರಕ್ಷಣೆ ಮಾಡಿದ್ರು, ಅದರಿಂದ ಸದ್ಗತಿಯನ್ನು ಹೊಂದಿದ್ರು. ಅದರ ಅರ್ಥ ಸ್ವೇ ಸ್ವೇ ಕರ್ಮಣ್ಯ ಬಿರತ, ಅವರು ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡು ಸದ್ಗತಿಯನ್ನು ಹೊಂದಿದ್ದಾರೆ. ಗ್ರಾಮಣ್ಯ ಊರಿನಲ್ಲಿರ್ತಕ್ಕಂತಹ ಬ್ರಾಹ್ಮಣಾಗ್ರಣ್ಯ ಅಂದ್ರೆ ಊರಿನ ಮುಖಂಡರು, ಅವರು ಬ್ರಾಹ್ಮಣರು. ಪ್ರಾಪುಹು ಪೂರ್ಣೇಕ್ಷ ಶಿಷ್ಯತಾಂ, ಪೂರ್ಣೇಕ್ಷ ಅಂತ ಮಧ್ವಾಚಾರ್ಯ ಹೆಸರು. ಶಿಷ್ಯತಾಂ ಶಿಷ್ಯತ್ವವನ್ನ ವಹಿಸಿಕೊಂಡ್ರು. ಯೇಷಾಂ ಯಾರಿಗೆ? ಸದ್ಗುಪ್ತಿ ಮಾತ್ರೇಣ, ಊರಿನಲ್ಲಿ ಇದ್ದ ಸಜ್ಜನರ ರಕ್ಷಣೆ ಮಾತ್ರದಿಂದ ಕಿಲ ಪರಂಪರಂ ಒಳ್ಳೆದಾಯಿತು ಅಂತ ಆಚಾರ್ಯರು ಎಲ್ಲರಿಗೂ ಅನುಗ್ರಹ ಮಾಡಿದ್ರು. ಶುಶ್ರೂಷಾ ಪಕ್ಷಪಾತಾದ್ಯೈಹಿ ಕೇಭ್ಯಶ್ಚಿತ್ ಕೇವಲಂ ದದೌ ರಾಮಪ್ರಿಯೋ ರಾಮ ಇವ ಸ್ವಾಂಗತಿಂ ಯೋಗಿ ದುರ್ಲಭಾಂ. ಹೇಗೆ ರಾಮದೇವರು ಅವರವರಿಗೆ ಸೇವೆ ಮಾಡಿದವರಿಗೆ ಸರಿಯಾದದ್ದ ಫಲವನ್ನು ಕೊಟ್ಟಿದ್ದಾರೋ, ಹಾಗೆ ಮಧ್ವಾಚಾರ್ಯರು ಕೂಡ ಅವರ ಸೇವೆ ಮಾಡಿದವರಿಗೆ ಇವರಿಗೆ ಇಂತಹ ಸೇವೆ ಮಾಡಿದ್ದಾರೆ ಈ ಫಲ, ಇವರಿಗೆ ಈ ಸೇವೆ ಮಾಡಿದ್ದಾರೆ ಇಂತಹ ಫಲ ಅಂತ ತಿಳಿದುಕೊಂಡು ಹೇಳಿ ಉತ್ತಮ ಫಲವನ್ನು ಕೊಟ್ಟಿದ್ದಾರೆ. ಶಿಷ್ಯ ಪ್ರಶಿಷ್ಯಾತಿಶಯ ಈದೃಶ ಯದ್ದಯೋದಯಾತ್ ಕೋನೇಚ್ಛತ್ ಸುಲಭಂ ಭಕ್ತ್ಯ ತತ್ಪಾದ ಸುರಪಾದಪಂ. ಶಿಷ್ಯ ಪ್ರಶಿಷ್ಯರೇ ಇಷ್ಟು ವಿದ್ವಾಂಸರಾಗಿ ಪಂಡಿತರಾಗಿ ಇದ್ರೆ ಅಂತಹ ಆಚಾರ್ಯರೆಂಬ ಕಲ್ಪವೃಕ್ಷವನ್ನ ಯಾರು ಆರಿಸ್ಕೊಳ್ಳಿಕ್ಕಿಲ್ಲ? ಹೇಳಿರೋಣಂತೆ. ಶಿಷ್ಯ ಪ್ರಶಿಷ್ಯಾತಿಶಯ ಈದೃಶ ಯದ್ದಯೋದಯಾತ್, ಆಚಾರ್ಯರ ಅನುಗ್ರಹದಿಂದ ಶಿಷ್ಯರೇ ಇಂಥ ಪಂಡಿತರಾಗಿದ್ರೆ, ಇಂತಹ ತಪಸ್ವಿಗಳಾಗಿದ್ರೆ ಯಾಕೆ ಆಚಾರ್ಯರ ಪಾದವೆಂಬ ಕಲ್ಪವೃಕ್ಷವನ್ನು ಆಶ್ರಯಿಸಿಕೊಳ್ಳಬಾರದು? 140ನೇ ಶ್ಲೋಕದಲ್ಲಿ ಮತ್ತೆ ಆಚಾರ್ಯರು ಚಾತುರ್ಮಾಸ್ಯಕ್ಕೆ ಕೂತ್ರು ಅಂತ ಮುಗಿಯವಲ್ತ್ರಿ. ಚಾತುರ್ಮಾಸ್ಯ 14ನೇ ಸರ್ಗದಾಗ ಚಾತುರ್ಮಾಸ್ಯ, 13 ಸರ್ಗ 15 ಚಾತುರ್ಮಾಸ್ಯ ಮುಗಿವಲ್ತು. ತಾಂತ್ಯ ಅಂತ ಮಠ ಅಂತೆ, ತಾಂತ್ಯ ಮಠದಲ್ಲಿ ಆಚಾರ್ಯರು ಚಾತುರ್ಮಾಸ್ಯ ಕೂತ್ರು. ಇತ್ತಂ ಸದ್ಭಿರಜ್ಜೋಧರಾಯಾಂ ಚಕ್ರೇ ವಾಸಂ ಶೇಷಶಯ್ಯೇ ಶಯಾನೆ ಗ್ರಾಮೇ ವಾತೈ ಪಾವಿತೆ ಕಾಣ್ವತೀರ್ಥೈ ಭಕ್ತ ಪ್ರೀತ್ಯ ತನ್ಮಟೆ ನೂನಬೋಧಗ. ಇತ್ತಂ ಸದ್ಭಿಃ ಅರ್ಚೋಧರಾಯಂ, ಹೀಗೆ ಭೂಮಿಯಲ್ಲಿ ಸಜ್ಜನರಿಂದ ಪೂಜಿಸಲ್ಪಡುವಂತಹ ಆಚಾರ್ಯರು ಶೇಷಶಯ್ಯೇ ಶಯಾನೆ, ನಾರಾಯಣ ಮಲಗುತ್ತಿರಲು. ಯಾವಾಗ ಮಲಗುತ್ತಾ ನಾರಾಯಣ? ಚಾತುರ್ಮಾಸದಾಗ. ಶೇಷಶಯ್ಯೇ ಶಯಾನೆ ಗ್ರಾಮೇ ಕಾಣ್ವತೀರ್ಥೈ ಪಾವಿತೆ ವಾತೈಹಿ, ಕಣ್ವತೀರ್ಥದ ಮೇಲೆ ಬೀಸುವ ಗಾಳಿಯಿಂದ ಪವಿತ್ರವಾದ ಊರು, ಅದರ ತಾಂತ್ಯ ಮಠ ಬರೆದಿದ್ದಾರೆ. ಸನ್ಮಠೆ ತಾಂತ್ಯ ಇತಿ ಅಪಭ್ರಷ್ಟ ನಾಮ್ನಿ ಅಧಿವಾಸೆ. ತಾಂತ್ಯ ಮಠದಲ್ಲಿ ಆಚಾರ್ಯರು ಅಲ್ಲಿಂದ ಚಾತುರ್ಮಾಸ್ಯ ಕುಳಿತುಕೊಂಡ್ಬಿಟ್ರು. ಮುಗಿಯಿತು. 15ನೇ ಸರ್ಗದ ಕೊನೆಯ ಶ್ಲೋಕ. ಆನಂದ ತೀರ್ಥ ಭಗವದ್ವಚನೇಂದು ಬಿಂಬಂ ವಿದ್ಯಾ ಸುಧಾ ವಿತತ ಕಾಂತಿ ಸುಕಾಂತಿ ಕಾಂತಂ ಯೈ ಪ್ರೇಕ್ಷತಾತ್ರ ಭವತಾಪ ಶಮಾಯ ಭಕ್ತೈಃ ತದ್ದಾಸದಾಸ್ಯಮಪಿ ಕಿಂ ನ ದದಾತಿ ಪುಂಸಃ. ಯಾಕೆ ನೀವು ಆಚಾರ್ಯರ ಶಿಷ್ಯರಾಗ್ಲಿಕ್ಕೂ ತಯಾರಿಲ್ಲ? ಯಾಕೆ? ಆಚಾರ್ಯರ ಮುಖವನ್ನ ಕಂಡ ಜನ ಅವರು ಆಚಾರ್ಯರ ಮುಖವನ್ನ ಕಂಡು ಭವತಾಪ ಶಮಾಯ, ಸಂಸಾರದ ತಾಪವನ್ನೇ ಪರಿಹಾರ ಮಾಡಿಕೊಂಡಿದ್ದಾರೆ. ಅಂತಹ ಶಿಷ್ಯರ ದಾಸ್ಯವನ್ನಾದರೂ ಯಾಕೆ ಬೇಡ ಅಂತೀರಿ ನೀವು? ನಾರಾಯಣ ಪಂಡಿತಾಚಾರ್ಯರಂತಾರೆ, ನೀವು ಅವಶ್ಯವಾಗಿ ಆಚಾರ್ಯರ ದಾಸರ ದಾಸ್ಯವನ್ನ ಒಪ್ಪಿಕೊಳ್ಳ್ರಿ. ಯಾಕೆ? ಕಿಮ್ನ ದದಾತಿ ಪುಂಸಃ, ಏನ್ ಕೊಡೋದಿಲ್ಲ ಹೇಳಿ ನೋಡಂತೆ. ವಿಜಯದಾಸರು ಹೇಳಿದ್ರಲ್ಲ, ದಾಸರ ಮನೆ ದಾಸ, ಕೂಳುದಾಸ ನಾನು, ಕೀಳುದಾಸ ನಾನು ಅಂತ ಹೇಳ್ಕೊಳ್ಳಿಲ್ವೇ? ಹಾಗೆ ಕುನ್ನಿದಾಸ ನಾನು ಅಂತ ಹೇಳ್ಕೊಂಡಾರೆ ಪಾಪ ಅವರು. ಅದಕ್ಕೆ ಆನಂದ ತೀರ್ಥ ಭಗವದ್ ವದನೆಂದು ಬಿಂಬಂ, ಶ್ರೀಮದಾಚಾರ್ಯರ ಮುಖ ಕಮಲವನ್ನ ಯೈ ಪ್ರೇಕ್ಷತ, ಯಾರು ನೋಡಿದ್ರು ಭವತಾಪ ಶಮಾಯ, ಇಡೀ ಸಂಸಾರದ ತಾಪ ಪರಿಹಾರ ಆಗ್ಲಿ ಅಂತ. ದಾಸ್ಯವಪಿ, ಅವರ ದಾಸರ ದಾಸ್ಯವು ಕಿಮ್ನ ದದಾತಿ ಪುಂಸಾಂ, ಏನ್ ಕೊಡೋದಿಲ್ಲ?
ಎಲ್ಲ ಫಲವನ್ನ ಕೊಡುತ್ತದೆ ಅಂತ ಹೇಳಿದ್ದಾರೆ. ಇತಿ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮತ್ ಸುಮಧ್ವ ವಿಜಯೇ ಮಹಾಕಾವ್ಯ ಆನಂದಾಂಕಿತೆ ಪಂಚದಶ ಸರ್ಗ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. 9 ನಿಮಿಷ 30 ಸೆಕೆಂಡ್ ಹೆಚ್ಚಿಗೆ ಪ್ರವಚನವನ್ನು ತೆಗೆದುಕೊಂಡಿದ್ದೇನೆ. 17 ನಿಮಿಷಕ್ಕೆ ಮುಗಿಸ್ತೀನಿ ಅಂತ ಹೇಳಿದ್ದೆ. ಮುಂದೊಂದು 9 ನಿಮಿಷ 30 ಸೆಕೆಂಡ್ ಜಾಸ್ತಿ ಆಗ್ಯದ. ಇಲ್ಲಿ ಏನು ತಪ್ಪಿಲ್ಲ. ಅದರಿಂದ ಇವತ್ತು 15ನೇ ಸರ್ಗ ಮುಕ್ತಾಯವಾಯಿತು ಅಂತ ತಿಳಿತಾ ಈ 15ನೇ ಸರ್ಗವನ್ನ ಅಸ್ಮದ್ಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಅಮಣೀಪತಿ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡೋಣಂತೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯ್ 15ನೇ ಸರ್ಗ ಇವತ್ತು ಮುಗಿದದ.